ದರ್ಶಿನಿ ಸರ್, ನಮಗೆ ಒಂದು ಸಾಂಗ್ ರಿಲೀಸ್ ಆಗಿ ಆಲ್ಮೋಸ್ಟ್ 1 ವರ್ಷ ಆಯ್ತು. ಯಾರಿಗೂ ಗೊತ್ತೇ ಆಗ್ತಾ ಇಲ್ಲ ಸರ್, ಬರ್ಬಿಟ್ಟಿದ್ದಾರೆ. ಅದಕ್ಕೇನೆ ಅದರಲ್ಲಿ ಒಂದು ಟ್ಯೂನ್ ಇದೆಯಲ್ಲ ಸರ್, ಅದು ಸೆಂಟ್ರಲ್ ಒಂದು ಕಾಮಿಡಿ ತರ ಹೋಗುತ್ತೆ ಸರ್ಚಿಂಗು. ಅಲ್ಲಿರೋ ಟ್ಯೂನ್ ಚೆನ್ನಾಗಿದೆ ಸರ್, ಫುಲ್ ಸಾಂಗ್ ಮಾಡಿದ್ದಾರೆ ಅಂತ ಲಾಸ್ಟ್ ಟೈಮ್ ಕೇಳ್ಪಟ್ಟಿದ್ದೆ ನಾನು ಡೈರೆಕ್ಟರ್ ಹತ್ರ ಮಾತಾಡಿದಾಗ. ಸರ್ ನನ್ನ ಸಾಂಗ್ಗೆ ಕೊರಿಯೋಗ್ರಫಿ ಇದು ಫ್ಯಾನ್ ಮೇಡ್ ಸಾಂಗ್ ತರ ಮಾಡೋಣ ಅಂತಿದ್ದೀನಿ ಸರ್ ಅಂತ ದರ್ಶಿನಿ ಬಂದು ಹೇಳಿದ್ರು. ಆಗ ನಮ್ಮ ನವನೀತ್ ಅವ್ರ ಅಸಿಸ್ಟೆಂಟ್ಸ್ ಹೇಮಂತ್, ಮಂಜು ಇವರೆಲ್ಲರೂ ಇದ್ರು. ಅವರೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತೀವಿ ಸರ್ ಅಂದ್ರು. ಅವ್ರು ಕೇಳಿದ್ರು ಸರ್ ಒಂದೇ ಒಂದು ನನಗೆ ನಾವು ಮಾಡ್ತೀವಿ, ಬಟ್ ನಾವು ಯಾವುದೋ ಒಂದು ಆರ್ಟಿಸ್ಟ್ ಕೊಡಿ ಸರ್, ಎಲ್ಲ ಕಡೆ ವರ್ಕ್ ಆಗಬೇಕು ಆ ಥರ ಸ್ವಲ್ಪ ಅಂತಂದ್ರು. ಸರಿ ಅಂತ ನಾನು ನಮ್ರತ ಅವ್ರಿಗೆ ಕೇಳಿದೆ. ನಮ್ರತ ಈ ಥರ ಒಂದು ಸಿನಿಮಾದು ಇದೆ ಪ್ಲಾನ್ ಮಾಡ್ತೀರಾ ಸಾಫ್ಟ್ವೇರ್ ರಿಲೀಸ್ಗೆ ಅಂತ. ಅವ್ರು ಹೇಳಿ ಸರ್ ಸಿನಿಮಾ ಇಷ್ಟು ದೊಡ್ಡ ಹಿಟ್ ಆಗಿದೆ, ನನಗೂ ಖುಷಿ ಸರ್ ಒಂದು ಪಾರ್ಟ್ ಆಗೋದು ಈ ಸಾಂಗ್ಗೆ, ಖಂಡಿತ ಮಾಡೋಣ ಸರ್ ಅಂತ ಹೇಳಿದ್ರು. ಸೊ ಇದು ಖಂಡಿತ ಇದೆಲ್ಲನೂ ನಮ್ಮ ದರ್ಶಿನಿ ಮತ್ತೆ ನಮ್ಮ ಡೈರೆಕ್ಷನ್ ಟೀಮು ಹಾಗೆ ನಮ್ರತಾಗೆ ತುಂಬಾ ಥ್ಯಾಂಕ್ಸ್. ಸೊ ಈ ಮೊದಲೇ ಅದರ ಸಾಂಗ್ ನೋಡ್ಕೊಂಡ್ಬಂದ್ಮೇಲೆ ಮಾತಾಡೋಣ. ಎಲ್ರಿಗೂ ನಮಸ್ಕಾರ. ನಾನು ನಮ್ಮ ಚೂಮಂತ ಟೈಟಲ್ ಟ್ರ್ಯಾಕ್ ಇಂದ ಮೊನ್ನೆ ಸಕ್ಸಸ್ ಮೀಟ್ ವರೆಗೂ ಮಾತಾಡ್ತಾನೆ ಇದ್ದೀನಿ. ಸೊ ಫಸ್ಟ್ಲಿ ಥ್ಯಾಂಕ್ ಯು ಟೀಮ್, ಥ್ಯಾಂಕ್ ಯು ನಮ್ರತಾ ಫಾರ್ ಯುವರ್ ಸ್ಪೆಷಲ್ ಅಪಿಯರೆನ್ಸ್ ಇನ್ ಚೂಮಂತ ಟೀಮ್. ಸರ್ ತರುಣ್ ಸರ್ ಹೇಳ್ದಂಗೆ ಅದು ಆಕ್ಚುಲಿ ಟೈಟಲ್ ಟ್ರ್ಯಾಕ್ ಚೂಮಂತರ್ ಡರ್ ಡರ್ ಏನಿದೆ ಅದು ಆಕ್ಚುಲಿ ತುಂಬಾ ಟ್ರೆಂಡ್ ಆಯ್ತು. ನಾನು ಮಾಡ್ಲಕ್ಕ ಅದು 1 ವರ್ಷದಿಂದಲೇ ಟ್ರೆಂಡ್ ಆಗೋಗ್ಬಿಡ್ತು. ಸೊ ಈಗ ನೀವು ಸಿನಿಮಾ ನೋಡಿದ್ರೆ ಈ ಏನಿದೆ ಒಂದು ಹುಕ್ ಲೈನ್ ಇದೆ, ಇದು ತುಂಬಾನೇ ಚೆನ್ನಾಗಿದೆ. ಲೈಕ್ ತುಂಬಾ ಯುನೀಕ್ ಆಗಿದೆ. ಒಂದು ಹಾರರ್ ಮೂವಿಗೆ ಒಂದು ಸ್ಟೈಲಿಶ್ ಆಗಿ ಅದು ಮಧ್ಯದಲ್ಲಿ ಬರೋಂಥದ್ದು ನನಗೆ ತುಂಬಾನೇ ಸೆಳೀತು. ಸೊ ವಿ ಪ್ಲಾನ್ ದಿಸ್ ಶೂಟ್. ಇದನ್ನ ಒಂದು ಫ್ಯಾನ್ಸ್ಗೆ ಒಂದು ಹುಕ್ ಸ್ಟೆಪ್ ಹಾಕ್ಬಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ, ನಮ್ಮ ಕನ್ನಡ ಜನತೆಗೆ ಹೊಸದಾಗಿ ತೋರಿಸ್ಬೇಕು ಅನ್ನೋದು ನಮ್ಮ ಪ್ರಯತ್ನ ಆಗಿತ್ತು. ಸೊ ನಮ್ಮ ತರುಣ್ ಸರ್ ಒಂಚೂರು ಬಜೆಟ್ ಕೊಟ್ಟಿದ್ದೀನಿ, ಬಟ್ ಇಟ್ಸ್ ಓಕೆ. ಇಷ್ಟು ಕೊಟ್ಟಿದ್ದೀರ ಸರ್, ಥ್ಯಾಂಕ್ ಯು ಫಾರ್ ದಟ್. ಹೋಪ್ ನಿಮ್ಗೆ ಎಲ್ಲರಿಗೂ ಸಾಂಗ್ ಇಷ್ಟ ಆಗಿದೆ. ತುಂಬ ಕಮ್ಮಿ ಟೈಮಲ್ಲಿ ಪ್ಲ್ಯಾನ್ ಮಾಡಿರುವಂಥ ಸಾಂಗು. ಸೊ ನೆಕ್ಸ್ಟ್ ಟೈಮ್ ನಾನು ಮೈಕ್ ಕೊಡೋದಲ್ಲ ಸರ್, ಡಾನ್ಸ್ ಮಾಡೋಕ್ಕೆ ಚಾನ್ಸ್ ಕೊಡಿ, ಯಾವಾಗಲೂ ಮಾತಾಡ್ತೀನಿ ನಾನು. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಆ್ಯಂಡ್ ಎಕ್ಸ್ಪೆಷಲಿ ಅವ್ರ ಸ್ವೀಟೆಸ್ಟ್ ಶರಣ್ ಸರ್ ಇದ್ದಾರೆ. ಈ ಆಲ್ವೇಸ್ ಇವತ್ತಿಗೂ ಥ್ಯಾಂಕ್ ಯು ಸರ್ ಫಾರ್ ಕಮಿಂಗ್. ಸೊ ಅಷ್ಟೇ, ಈಗ ನನಗೆ ಜಾಸ್ತಿ ಹೇಳಲಿಕ್ಕೆ ಏನಿಲ್ಲ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಸ್ಪೆಷಲ್ ನಮ್ಮ ಅನೂಪ್ ಸರ್ ಅಸಿಸ್ಟೆಂಟ್ ಇದ್ದಾರೆ, ಅವರು ನನ್ನ ಜೊತೆ ಕೆಲಸ ಮಾಡಿದ್ರು. ಈಸ್ ಅ DOP. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅಂಡ್ ನವೀನ್ ಸರ್, ಲಾಸ್ಟ್ ಟೈಮ್ ನಿಮ್ಮ ಹೆಸರು ನಾನು ಮಿಸ್ ಮಾಡಿಬಿಟ್ಟಿದ್ದೆ ಸಕ್ಸಸ್ ಮೀಟಲ್ಲಿ. ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್ ಸರ್. ಆ್ಯಕ್ಚುಲಿ ಏನೋ ಪ್ರೆಷರಲ್ಲಿ ನಾನು ಎಮೋಷನಲ್ ಆಗಿ ಆಗ್ಲೇಬೇಕು ಸರ್. ನೆಕ್ಸ್ಟ್ ಸಾಂಗ್ಸ್ ನಾನು ಎಷ್ಟೇ ಮಾಡಿದ್ರು ಚೂಮಂತರ್ ನನಗೆ ಇಟ್ ಹೋಲ್ಡ್ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್. ಫಸ್ಟ್ ಸಾಂಗ್ ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ಕೊಂಡು ಮಾಡಿರೋಂಥ ಸಾಂಗ್ ಅಂತ. ಸೊ ಯಾವಾಗಲೂ ಅದು ಸ್ಪೆಷಲ್ ಆಗೇ ಇರುತ್ತೆ ನನಗೆ. ಅಂಡ್ ಎಸ್ ಸರ್, ನೀವು ತುಂಬ ಮೂವಿ ವಾಸ್ ಎಕ್ಸ್ಟ್ರಾರ್ಡಿನರಿ ನಾವೆಂಟಲ್ಲಿ. ಅಂಡ್ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಈಗ ನಮ್ರತ ಅವ್ರು ಮಾತಾಡ್ತಾರೆ. ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ. ಅಂಡ್ ಚೂಮಂತರ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಸಿನಿಮಾ ನೋಡಿದವರೆಲ್ಲ ನನಗೆ ಹೇಳಿರೋದು ಒಂದೇ, ಹಾಲಿವುಡ್ ಮೂವಿ ಥರನೇ ಇದೆ. ಎಸ್ಪೆಷಲಿ ವಿಜುವಲ್ಸ್ ಆಗಿರ್ಬೋದು ಆ್ಯಂಡ್ ಆರ್ಟಿಸ್ಟ್ಗಳ ಎಲ್ಲರ ಪರ್ಫಾರ್ಮೆನ್ಸ್, ಶರಣ್ ಸರ್ ಆಗಿರ್ಬೋದು, ಅದಿತಿ ಅವ್ರದ್ದಾಗಿರ್ಬೋದು, ಮೇಘನಾ ಅವ್ರದ್ದಾಗಿರ್ಬೋದು, ಪ್ರಭು ಅವ್ರದ್ದಾಗಿರ್ಬೋದು, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಂತಲೇ ಹೇಳಿದ್ರು ನನಗೆ ಎಲ್ಲರೂ. ಆ್ಯಂಡ್ ಐ ಆಮ್ ಎಟರ್ನಲಿ ಗ್ರೇಟ್ಫುಲ್ ಇಂಥ ಒಂದು ತಂಡದ ಜೊತೆ ಹಾಗೆ ಸಿನಿಮಾದ ಜೊತೆ ನಾನು ಒಂದು ಪ್ರಮೋಷನಲ್ ಸಾಂಗ್ ಮೂಲಕ ಅಸೋಸಿಯೇಟ್ ಆಗಿದ್ದೀನಿ. ಆ್ಯಂಡ್ ಮೊದಲನೇ ಬಾರಿಗೆ ನನಗನ್ಸೋ ಪ್ರಕಾರ ಕನ್ನಡದಲ್ಲಿ ಈ ಥರದ ಒಂದು ಪ್ರಯತ್ನ ನಡೀತಾ ಇರೋದು. ಸೊ ನನ್ನನ್ನು ಇದೊಂದಕ್ಕೆ ಚೂಸ್ ಮಾಡೋದಕ್ಕೆ ಥ್ಯಾಂಕ್ ಯು ತರುಣ್ ಸರ್ ಆ್ಯಂಡ್ ಥ್ಯಾಂಕ್ ಯು ಹೋಲ್ ಟೀಮ್ಗೆ. ಆ್ಯಂಡ್ ದರ್ಶಿನಿ ಕೊರಿಯೋಗ್ರಾಫರ್ ಅಂದಾಗ ನನಗೆ ಭಯ ಇತ್ತು, ಬಿಕಾಸ್ ಅವರು ಒಂದು ಬೀಟು ಬಿಡಲ್ಲ, ಆ ಥರ ಡ್ಯಾನ್ಸ್ ಮಾಡಿಸ್ತಾರೆ. ಬಟ್ ಥ್ಯಾಂಕ್ಫುಲಿ ಶಿ ವಾಸ್ ವೆರಿ ಸ್ವೀಟ್ ಆ್ಯಂಡ್ ತುಂಬ ಚೆನ್ನಾಗಿ ನಮಗೆ ಕೊಟ್ಟಿರೋಂಥ ಟೈಮಲ್ಲಿ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಇಡೀ ತಂಡಕ್ಕೆ, ಥ್ಯಾಂಕ್ ಯು ಟು ಚೂಸ್ ಮೀ ಫಾರ್ ದಿಸ್.
ಈಗ ಅವ್ರು ಸಿನಿಮಾ ನೋಡ್ತೀವಿ. ಸರ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕಳ್ಸಿದ್ದೀನಿ. ನನಗೆ ಇವತ್ತು ಶೂಟ್ ಇರಲಿಲ್ಲ, ಇವತ್ತು ನೋಡೋಣ ಅನ್ಕೊಂಡಿದ್ದೆ, ಬಟ್ ಈ ಮೀಟಿಗೆ ಬಂದಿದ್ದೀನಿ. ಮುಗಿಸಿದ ತಕ್ಷಣ ಅನ್ಕೊಂಡು ದರ್ಶಿನಿ, ನಿಮ್ಗೆ ಎರಡು ತರ ಅನುಭವ ಆಗ್ಲಿ ಅಂತ ಈ ಸಾಂಗ್ ಕೊಟ್ಟಿದ್ದೆ. ಯಾಕಂದ್ರೆ ಒಳ್ಳೆ ಬಜೆಟ್ ಸಾಂಗು ಒಂದು ಕೊಟ್ಟೆ ಹೇಗ್ ಮಾಡ್ತೀರಾ ಅಂತ. ಫಸ್ಟ್ ಸಾಂಗ್ ಅಲ್ವಾ, ಕಲ್ತ್ಕೊಂಡ್ಲಿ ಹೊಸ ಹುಡುಗಿ ಹೊಸ ಬಂದ್ರೆ ಇಂಡಸ್ಟ್ರಿನಲ್ಲಿ ಹೇಗ್ ಮಾಡ್ಬೇಕು, ಕಾಸ್ಟ್ಲಿ ಸಾಂಗ್ ಹೇಗ್ ಮಾಡ್ಬೇಕು, ಕಡಿಮೆ ಬಜೆಟ್ ಅಲ್ಲಿ ಹೇಗ್ ಮಾಡ್ಬೇಕು ಅಂತ ಎರಡು ಅನುಭವ ಆಗ್ಲಿ ಅಂತ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ಓಕೆ, ಅಂದ್ರೆ ಅವ್ರು ಹೇಳ್ಬೇಕಾದ್ರೆ ನಂಗೆ ಒಂದ್ ಹೇಳಿದ್ರು, ದರ್ಶಿನಿ ಪ್ರತಿ ನಿನಗೆ ಸೆಟ್ ಕೊಟ್ಟಿದ್ದೀನಿ, ಒಳ್ಳೆ ಡಾನ್ಸರ್ನ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟು ಒಂದ್ ಸಾಂಗ್ ಮಾಡಿದೀನಿ, ನಿಂಗೂ ಮಾಡಿ ಪ್ರೂವ್ ಮಾಡ್ಬೇಕು, ಯಾರೇ ವರ್ಸಟೈಲ್ ಕೊರಿಯೋಗ್ರಾಫರ್, ಏನೂ ಇಲ್ಲ ಅಂದ್ರು, ಕ್ಯಾಮ್ರಾ ಇಲ್ಲ ಅಂದ್ರೂ ಕೊರಿಯೋಗ್ರಫಿ ಮಾಡ್ತೀನಿ ಅಂತ ಪ್ರೂವ್ ಮಾಡ್ಬೇಕು ಅಂದ್ರು ಅವರು. ಬಟ್ ಆಕ್ಚುಲಿ ನಂಗೆ ಈ ತರ ಕೆಲಸ ಮಾಡ್ಬೇಕಾದಾಗ ತುಂಬಾ ಕ್ರಿಯೇಟಿವ್ ಥಾಟ್ಸ್ ಬಂತು. ಕೆಲವೊಂದು ಶಾರ್ಟ್ ಅಲ್ಲಿ ಫೋರ್ ಗ್ರೌಂಡ್ ಅಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಕ್ಕೆ ಐ ಯೂಸ್ ನಮ್ರತಾಸ್ ಹೀಲ್ ಸ್ಲಿಪ್ಪರ್ಸ್ ನ ಯೂಸ್ ಮಾಡ್ಬಿಟ್ಟು ಐ ಕ್ರಿಯೇಟೆಡ್ ಸಮಥಿಂಗ್. ಸೊ ಥ್ಯಾಂಕ್ ಯು ಸರ್, ತುಂಬಾ ಕ್ರಿಯೇಟಿವಿಟಿ ಆಚೆ ತಂದ್ರಿ. ಥ್ಯಾಂಕ್ ಯು ದರ್ಶಿನಿ. ಇದು ದೇವ್ರ ಸಿನಿಮಾ, ನೀವು ಅತೃಪ್ತ ಆತ್ಮ ತರ ಹೇಳ್ಬೇಡಿ, ಓಕೆ, ತೃಪ್ತ ಆತ್ಮ ತರ ಹೇಳಿ ಎಲ್ಲ ಇದೆ. ಹಾಗೇನೆ ನಮ್ಮ ಈ ಸಿನಿಮಾ ಮಾಡಿದಾಗ ಇದಕ್ಕೆ ಫಸ್ಟ್ ಒಂದು ಸಾಂಗ್ ಮಾಡಿದ್ದು ಚಂದನ್ ಶೆಟ್ಟಿ ಅವರು. ಆನಂತರ ನಮ್ಮ ರೀರೆಕಾರ್ಡಿಂಗ್ ಅಂತ ಬಂದಾಗ ಅವಿನಾಶ್ ಅವ್ರು ಮಾಡ್ಬೇಕಿತ್ತು. ಅವ್ರಿಗೂ ಅಷ್ಟೇ ಸೇಮ್ ಅತೃಪ್ತ ಆತ್ಮ ಅದು. ಸರ್ ನನಗೊಂದು ಸಾಂಗ್ ಕೊಡಿ ಸರ್, ನನಗೊಂದು ಸಾಂಗ್ ಕೊಡಿ ಸರ್ ಅಂತ ಕೊಡಿ ಅಂದ್ರು. ಪಾಪ ಸಾಂಗು ರೆಡಿ ಮಾಡೋದು, ಈ ಸಾಂಗು ಸಿನಿಮಾದಲ್ಲಿ ಅದು ಬ್ಯಾಕ್ ಗ್ರೌಂಡ್ ತರ ಹೋಯ್ತು, ಯೂಸ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅವರ ಒಂದು ಖುಷಿಗೆ ಮತ್ತೆ ಸಿನಿಮಾಗೂ ನಮ್ಗೆ ಬೇಕಿತ್ತು. ಸೊ ಎಲ್ಲ ಪ್ಲಾನ್ ಮಾಡಿ ಇವತ್ತು ಈ ಸಾಂಗ್ ಆಗಿದೆ. ಸೊ ಈ ಸಾಂಗ್ ಮಾಡಿರುವಂತ ನಮ್ಮ ಅವಿನಾಶ್ ಅವರು ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಡಿಜಿಟಲ್ ಮೀಡಿಯಾ ಮಾಧ್ಯಮಗಳಿಗೆಲ್ಲ ನನ್ನ ನಮಸ್ಕಾರ. ಒಂದು ಈ ಹಾಡ್ ಬಗ್ಗೆ ಒಂದು ಸಣ್ಣ ಹೇಳ್ಬೇಕಂದ್ರೆ, ಆಕ್ಚುಲಿ ತುಂಬ ಕ್ರೆಡಿಟ್ ನಮ್ಮ ಡೈರೆಕ್ಟರ್ಗೆ ಹೋಗುತ್ತೆ, ನವನೀತ್ ಸರ್ಗೆ. ಆಕ್ಚುಲಿ ಪ್ಲಾನ್ ಎಲ್ಲ ಇದ್ದಿಲ್ಲ, ಈ ಸೀನ್ ಮೇಲೆ ಏನ್ ಆಗ್ಬೋದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ಥಿಂಕ್ ಮಾಡ್ತಾ ಇದ್ವಿ. ಸೊ ವಿ ಆರ್ ಗೋಯಿಂಗ್ ವೆರಿ ಜಾಝಿ ಹೋಗೋಣ ಸರ್, ಸ್ಲೋ ವೆಸ್ಟರ್ನ್. ರೂಮ್ ಚೆನ್ನಾಗಿದೆ, ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ, ಕ್ಯಾಪ್ಚರ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಟ್ ಮೈಟ್ ಮೇಕ್ ಸೆನ್ಸ್ ರಾದರ್ ದನ್ ಗೋಯಿಂಗ್ ವೆರಿ ಯೂಶುವಲ್ ವೇ ಅಂತ ಥಿಂಕ್ ಮಾಡಿದ್ವಿ. ಸರ್ ಫುಲ್ ಸರ್ಚ್, ಬೋರ್ ಆಗಬಾರ್ದು, ವೈ ಡೋಂಟ್ ಯು ಕಮ್ ಅಪ್ ವಿತ್ ಸಾಂಗ್ ಅಂದ್ರು. ನಾನೇ ಯೋಚನೆ ಮಾಡಿಲ್ಲ, ಐ ವಾಸ್ ಓನ್ಲಿ ಥಿಂಕಿಂಗ್ ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್ ಅಲ್ಲಿ. ಸೊ ಒಂದು ಸಾಂಗ್ ಬರ್ಬೋದು ಅಂತ ಥಿಂಕ್ ಮಾಡಿದ್ದು ನವನೀತ್ ಸರ್. ಥ್ಯಾಂಕ್ ಯು ನವನೀತ್ ಸರ್ ಫಾರ್ ಲುಕಿಂಗ್ ಅಟ್ ದಟ್ ಸೀನ್ ಅಂಡ್ ಕ್ರಿಯೇಟಿಂಗ್ ಅನ್ ಆಪರ್ಚುನಿಟಿ ಫಾರ್ ಮೀ. ಸೊ ಹಂಗಾಗಿ ಸ್ವಲ್ಪ ಜಿಬ್ಲಿಷ್ ಆಗಿ ಇಂಗ್ಲೀಷಲ್ಲಿ ಬರೆದಿದ್ವಿ. ನನಗೆ ಸ್ವಲ್ಪ ಬರೆಯೋ ಹುಳ ಕೂಡ ಇದೆ. ಸೊ ಅದರಿಂದ ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಒಂದು 4 ಲೈನ್ ಬರೆದಿದ್ದೆ. ಸೊ ವಿ ಆರ್ ಸ್ಪೀಕಿಂಗ್ ಅಬೌಟ್, ಯಾಕಂದ್ರೆ ಅವ್ರು ಟ್ರೆಷರ್ ಹಂಟ್ ಮಾಡ್ತಾ ಇರ್ತಾರೆ. ಸೊ ಮನುಷ್ಯಂದು ಗ್ರೀಡ್ ಅವನ ತಲೆಯಲ್ಲಿ ಏನಿರುತ್ತೆ ಏನಿಲ್ಲ ಅಂತ ಒಂದು ಸುಮ್ಮನೆ ಒಂದು ರೈಟಿಂಗ್ ಮಾಡಿದ್ವಿ ಜಿಬ್ಲಿಷ್ ಆಗಿ. ಅದಕ್ಕೆ ಮತ್ತೆ ವಿಜಯ್ ಈಶ್ವರ್ ಅವರು ಕನ್ನಡದ 4 ಸಾಲನ್ನು ಸೇರಿಸಿ ಸೂಪರ್ ಆಗಿ ಅದನ್ನು ಪ್ರೆಸೆಂಟ್ ಮಾಡಿದ್ವಿ. ಸೊ ಕೊರಿಯೋಗ್ರಾಫರ್ ಆಗ್ಬೋದು, ಥ್ಯಾಂಕ್ ಯು ಮೇಡಮ್ ಫಾರ್ ಬೀಂಗ್ ಎ ಪಾರ್ಟ್ ಆಫ್ ದಿಸ್ ಸಾಂಗ್ ಅಂಡ್ ಮೇಕಿಂಗ್ ದಿಸ್ ಸಾಂಗ್ ಲುಕ್ ಸೊ ಬ್ಯೂಟಿಫುಲ್ ಆನ್ ದ ಸ್ಕ್ರೀನ್. ಇದು ಈ ಹಾಡು ಬಗ್ಗೆ. ಬಟ್ ಇಡೀ ಮೂವಿ ಬಗ್ಗೆ ಎಕ್ಸ್ಟ್ರೀಮ್ಲಿ ವಾರ್ಮ್ ನಮಗೆ ರಿವ್ಯೂಸ್ ಬರ್ತಾ ಇದೆ. ನಥಿಂಗ್ ಸ್ಟ್ಯಾಂಡ್ಸ್ ಇನ್ ಫ್ರಂಟ್ ಆಫ್ ಒಂದು ಡಿಪಾರ್ಟ್ಮೆಂಟ್ ಗೆಲ್ಲಿದಲ್ಲ, ಫುಲ್ ಸಿನಿಮಾ ಗೆಲ್ಲಿಯೋದು ಭಾಳ ಇಂಪಾರ್ಟೆಂಟ್ ನಮಗೋಸ್ಕರ. ಯಾಕಂದ್ರೆ ಒಂದು ಹಾಡು ಗೆಲ್ತು, ಮ್ಯೂಸಿಕ್ ಚೆನ್ನಾಗಿತ್ತು ಗುರು, ಮೂವಿ ಓಕೆ ಅಂತ ಅಂದ್ರೆ ಮ್ಯೂಸಿಷಿಯನ್ಸ್ ಸೋತಂಗೆ ನನ್ನ ಪ್ರಕಾರ. ಯಾಕಂದ್ರೆ ಹೋಲ್ ಪೀಪಲ್ ಶುಡ್ ಟಾಕ್ ಅಬೌಟ್ ದ ಮೂವಿ, ಎಲ್ಲ ಸಿನಿಮಾ ಬಗ್ಗೆ ಮಾತಾಡ್ಬೇಕು. ಅಂಡ್ ಈ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅಂಡ್ ದಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ವಿಚ್ ಹ್ಯಾಪನ್ ಟು ಸುಮಂತ್. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಇದು ಹೇಳಲೇಬೇಕು, ನಾನು ಡೈರೆಕ್ಟರ್ ಜಗಳಾಡಿ ಕಿತ್ತಾಡಿ ಲೈನ್ಸ್ ನನಗೆ ಬೇಕು ಅಂತ ಕಿತ್ತಾಡಿ ಹಾಡಿರೋಂಥ ಸಾಂಗು. ಆ ಕನ್ನಡದ ಸಾಲು ಅವ್ರು ಹಾಡಿರೋದು, ಇಂಗ್ಲೀಷ್ ಸಾಲು ನಾನು ಹಾಡಿರೋದು. ಈ ಡೈರೆಕ್ಟರ್ ಆಕ್ಚುಲಿ ನನಗೇನು ಗೊತ್ತಾ, ಈ ಚೂಮಂತ್ ಮಾಡಕ್ಕೆ ಯಾಕೆ ಕಷ್ಟ ಅಂದ್ರೆ, ಡೈರೆಕ್ಟರಲ್ಲಿ ಒಂದು ಮ್ಯೂಸಿಷಿಯನ್ ಇದ್ದಾನೆ, ನಾನು ಆ ಮ್ಯೂಸಿಷಿಯನ್ ಜೊತೆ ಜಗಳಾಡ್ತಾನೆ ಇರ್ತೀನಿ ಯಾವಾಗಲೂ. ಅವ್ರಿಗೆ ಏನಂದ್ರೆ ನನ್ನದ್ರಲ್ಲಿ ಒಂದು ಡೈರೆಕ್ಟರ್ ಇದ್ದಾರೆ ಅಂತ ಅವ್ರು ನನ್ನ ಜೊತೆ ಜಗಳಾಡ್ತಾನೆ ಇರ್ತಾರೆ ಹಂಗೆ. ಬಟ್ ಆಕ್ಚುಲಿ ವಿ ಮೇಕ್ ಎ ವೆರಿ ಗುಡ್ ಟೀಮ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್ ಆಲ್ವೇಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವಿನಾಶ್ ಅವ್ರಿಗೆ ಮತ್ತೆ ಡೈರೆಕ್ಟರ್ಗೆ ಬರೀ ಐದು ಬರೋದ, ಹೆಚ್ಚಾಗಿ ಡೈರೆಕ್ಟರ್ಗೆ ಕನ್ನಡದ ಪ್ರೀತಿ ಜಾಸ್ತಿ. ಫಸ್ಟ್ ಇವ್ರಿಗೆ ತುಂಬಾ ಇಂಗ್ಲಿಷ್ ವ್ಯಾಮೋಹ ಸ್ವಲ್ಪ, ಅವ್ರ ರೆಫರೆನ್ಸ್ ಅದು ಇದು ತಗೊಂತಾರೆ. ಅದಕ್ಕೆ ಡೈರೆಕ್ಟ್ ಹೇಳ್ತಾರೆ, ಸರ್ ಫಸ್ಟ್ ಈ ಸಿನಿಮಾ ಎಲ್ಲಿ ಬಂತು, ಆ ಸಿನಿಮಾದ ಸಾಂಗ್ಸ್ ಕೇಳಿದ್ದೀರಾ, ಫಸ್ಟ್ ರಿಲೀಸ್ ಆಗೋ ಸಿನಿಮಾ ನೋಡೋಣ ನೀವು, ಅದನ್ನ ಹೇಳ್ರಿ ನೀವು ಅಂತ. ಇದಕ್ಕೆ ಜನ ಈ ಸಿನಿಮಾಯಿಂದ ಅವರು ಸ್ಟಾರ್ಟ್ ಮಾಡಿದ್ರೆ ಕನ್ನಡ ಸಿನಿಮಾ ಜಾಸ್ತಿ ನೋಡಕ್ಕೆ, ಒಳ್ಳೇದಾಗ್ಲಿ. ಇನ್ನು ಆಕ್ಚುಲಿ ಇನ್ನೊಂದು ಈ ಸಾಂಗ್ ಮಾಡೋದಕ್ಕೆ ಮೂಲ ಕಾರಣ ಮೇಘನಾನು ಹೇಳ್ಬೋದು. ಮೇಘನಾ ನಾವು ಸಾಂಗ್ ರಿಲೀಸ್ ಆದ ಹೇಳಿದ್ರು, ತರುಣ್ ನಾನು ಸಾಂಗ್ ಅಲ್ಲಿ ಇಲ್ಲ, ನಮ್ಗೆ ಸಾಂಗ್ ಇಲ್ಲ ಅಂತ. ಮೇಘನಾ ನೋಡಿ ಸರ್ಪ್ರೈಸ್, ಇಡೀ ಸಾಂಗ್ ಅಲ್ಲಿ ನೀವೇ ಜಾಸ್ತಿ ಇದ್ದೀರಾ,
ಓಕೆನಾ? ಕಾಣಿಸ್ತಾ ಇದ್ದೀರಾ? ಯಾವಾಗ ಬೇಕು ಅವಾಗ ಹಾಕೊಂಡು ನೋಡ್ತಾ ಇರಿ. ಸಾಂಗ್ ಹೇಳಿದ್ದೀರಾ, ನಿಮಗೂ ಸಾಂಗ್ ಕೊಟ್ಟಿದ್ದೀನಿ. ಈಗ ಮೇಘ ನಮ್ಮ ಮಾತಾಡ್ತಾರೆ. ಇಲ್ಲ ತರುಣ್, ನಮ್ರತ ಅವರು ಪರ್ಫಾರ್ಮ್ ಮಾಡ್ತಾರೆ ಅಂತ ನನಗೆ ಹೇಳಿದ್ರೆ ನಾನು ಬಂದ್ಬಿಡ್ತಿದ್ದೆ ಸೈಡಲ್ಲಿ ಡಾನ್ಸ್ ಮಾಡ್ಲಿಕ್ಕೆ. ಹೌದು, ಇಲ್ಲ ಬಟ್ ಎಷ್ಟು ಚೆನ್ನಾಗಿದೆ. ಒಂದು ಕನ್ನಡದಲ್ಲಿ ಜಾಝ್ ಸಾಂಗ್ಸ್ ಬರೋದು ತುಂಬಾ ಕಮ್ಮಿ, ಅಲ್ಲಿ ಇಲ್ಲಿ ಒಂದೊಂದ್ಸಲ ಬರ್ತಾ ಇರುತ್ತೆ. ಬಟ್ ಬಂದ್ರೆ ಏನ್ ಚೆನ್ನಾಗಿರುತ್ತೆ ಕೇಳಕ್ಕೆ ಅಂದ್ರೆ ಸ್ಪೆಷಲಿ ಜಾಝ್ ಸಾಂಗ್ಸು ನಮ್ಮ ಕನ್ನಡ ಲಿರಿಕ್ಸ್ ಜೊತೆಲಿ ಸ್ಕ್ರೀನ್ ಅಲ್ಲಿ ನೋಡಿದಾಗ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ದರ್ಶಿನಿ, ನಮ್ರತ, ತರುಣ್ ಸರ್ ಆಫ್ ಕೋರ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ಆಡಿಂಗ್ ಮೈ ಸೀನ್ಸ್ ಇನ್ ದಿಸ್ ಸಾಂಗ್. ಬಟ್ ನಾನು ಪರ್ಫಾರ್ಮ್ ಮಾಡಿದ್ರೆ ಐ ಆಮ್ ಅ ಡಾನ್ಸರ್. ಬಟ್ ಏನಂದ್ರೆ ಇಲ್ಲಿವರೆಗೂ ಒಂದು ಡಾನ್ಸ್ ಮಾಡಕ್ ಚಾನ್ಸ್ ಸಿಕ್ಕಿಲ್ಲ. ಐ ಆಮ್ ಪ್ರೊಫೆಷನಲ್ ಡಾನ್ಸರ್. ಬಟ್ ನೆಕ್ಸ್ಟ್ ಸಿನಿಮಾ ಅಲ್ಲಿ ಸಿಗುತ್ತೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಸಿನಿಮಾದಲ್ಲಿ ನವೀನ್ ಸರ್ ಸಾಂಗ್ ಇಡಲ್ಲ. ಇಲ್ಲ ಇಲ್ಲ, ಅಂದ್ರೆ ನನಗೆ ತುಂಬಾ ಖುಷಿ ಇದೆ. ಸಾಂಗ್ ಅಂತೂ ಸಕ್ಕತ್ತಾಗಿದೆ, 2 ಸಾಂಗ್ಸು. ನನಗೆ ಎರಡರಲ್ಲೂ ಚೂಸ್ ಮಾಡಕ್ ಆಗಲ್ಲ. ಐ ಥಿಂಕ್ ಬೋತ್ ಆಫ್ ದಮ್ ಹ್ಯಾವ್ ಡಿಫ್ರೆಂಟ್ ಫ್ಲೇವರ್ಸ್. ಸಕ್ಕತ್ತಾಗಿದೆ. ಮೋರ್ ದನ್ ಎನಿಥಿಂಗ್ ನನಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ. ಕೆಳಗಡೆ ಬಂದ ತಕ್ಷಣ ಹೇಳಿದ್ರಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ಸಕ್ಸಸ್ ಅಂತ. ನಮ್ಮ ಸಿನಿಮಾ ಸಕ್ಸಸ್ ಆಗಿದ್ದು ಒಂದು ಐ ಡೋಂಟ್ ನೋ, ಒಂದು ಒಳ್ಳೆ ಒಂದು ಏನ್ ಹೇಳ್ತಾರೆ, ಐ ಆಮ್ ವೆರಿ ಹ್ಯಾಪಿ. ಫಸ್ಟ್ ಬ್ಲಾಕ್ ಬಸ್ಟರ್ ಆಫ್ 2025. ನಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್, ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಇದು ನಮ್ಮ ಗೆಲುವು ಮಾತ್ರ ಅಲ್ಲ, ಇಡೀ ಸಿನಿಮಾ ಇಂಡಸ್ಟ್ರಿ ಗೆಲುವು ಆಕ್ಚುಲಿ. ನನಗೆ ಒಂದು 6 months ಹಿಂದೆ ಸ್ತ್ರೀ 2 ರಿಲೀಸ್ ಆದ, ಐ ಡೋಂಟ್ ನೋ ವೆರ್ ಇಟ್ ರಿಲೀಸ್, ಐ ಆಮ್ ಫರ್ಗೆಟಿಂಗ್. ಬಟ್ ಸ್ತ್ರೀ 2 ರೀಸೆಂಟ್ ಆಗಿ ರಿಲೀಸ್ ಆದಾಗ, ಆಮೇಲೆ ಊರ್ಬಲ ಹಿಟ್ ಆದಾಗ ನನಗೆ ಒಂದು ಫೀಲಿಂಗ್, ನಾವು ಎಷ್ಟು ಒಳ್ಳೆ ಪ್ರಾಡಕ್ಟ್ ಮಾಡಿದೀವಿ. ಈ ಸಿನಿಮಾಗಳೆಲ್ಲ ಹಾರರ್ ಜಾನರ್ ಗೆಲ್ತಾ ಇದೆ, ನಾವು ಇಷ್ಟು ಒಳ್ಳೆ ಸಿನಿಮಾ ಮಾಡಿದೀವಿ, ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಕರೆಕ್ಟ್ ಟೈಮ್ಗೆ ಇವ್ರು ರಿಲೀಸ್ ಮಾಡಿದ್ದಾರೆ. ಅಂಡ್ ಯುನೋ ನಮ್ಮ ಕನ್ನಡ ಆಡಿಯನ್ಸ್ ಯಾವತ್ತೂ ದೇ ನೆವರ್ ಗಿವ್ ಅಪ್ ಆನ್ ಅಸ್. ದೇ ಹ್ಯಾವ್ ಶೋನ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅವ್ರು ಬಂದು ಥಿಯೇಟರ್ ಸಿನಿಮಾ ನೋಡ್ತಾರೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಮೀಡಿಯಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ನಮ್ಮ ಆಡಿಯನ್ಸ್ಗೆ ಬಿಫೋರ್ ಮೂವಿ ಆಗಿರ್ಲಿ ಇವಾಗಲೂ ಆಗಿರ್ಲಿ ರೀಚ್ ಆಗೋ ಚಾನ್ಸ್ ಇರ್ತಿರ್ಲಿಲ್ಲ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಕ್ಸಸ್ ಮೀಟ್ ಬಗ್ಗೆ ಮಾತಾಡ್ತೀನಿ. ನಿಮ್ಮೆಲ್ಲ ಮೀಡಿಯಾ ಫ್ರೆಂಡ್ಸ್ಗೆ, ಡಿಜಿಟಲ್ ಮೀಡಿಯಾದವ್ರಿಗೆ, ದೆನ್ ಯೂಟ್ಯೂಬರ್ಸ್ಗೆ, ದೆನ್ ನಮ್ಮ ಕಿರಣ್ ಅವರು, ಅನಿಲ್ ಅವರು, ಶ್ರೀನಿವಾಸ್ ಅವರು, ಇವರೆಲ್ಲ ಎಷ್ಟು ಚೆನ್ನಾಗಿ ರೀಚ್ ಮಾಡಿಸಿದ್ರು ಜನಗಳಿಗೆ ಅಂತಂದ್ರೆ, ಒಂದು ಲೆವೆಲ್ಗೆ ಜನಕ್ಕೆ ತಗೊಂಡೋಗಿ ಕೊಟ್ಟ ಮೇಲೆ ಅವ್ರೇ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಡ್ ಮೌತ್ ಪಬ್ಲಿಸಿಟಿ ತುಂಬಾ ಚೆನ್ನಾಗಾಯ್ತು ಸಿನಿಮಾಗೆ. ಸೊ ಇವತ್ತವರೆಗೂ ಯಾರ್ಯಾರು ನಮಗೆ ಗೊತ್ತೇ ಇಲ್ಲ, ಆಕ್ಚುಲಿ ವ್ಲಾಗ್ ಮಾಡೋರು ಕೂಡ, ಮನೇಲಿ ಅಡಿಗೆ ಕಾರ್ಯಕ್ರಮ ಮಾಡೋರು ಕೂಡ, ನಾನು ಅಡಿಗೆ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಸಿನಿಮಾಗೆ ಹೋಗ್ತಾ ಇದೀವಿ, ಸಿನಿಮಾ ತುಂಬಾ ಚೆನ್ನಾಗಿತ್ತು, ವಾಪಸ್ ಮನೆಗೆ ಬಂದ್ವಿ. ಮತ್ತೆ ಯಾರೋ ಬೈಕಲ್ಲಿ ರೈಡ್ ಮಾಡೋರು ಕೂಡ ಸಿನಿಮಾ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ, ಇದೆಲ್ಲ ನಮ್ಮ ಪಡೆದಿರುವಂತ ಬ್ಲೆಸ್ಸಿಂಗ್ಸು ಮತ್ತೆ ಸಿನಿಮಾಗೆ ಇರುವಂತ ಶಕ್ತಿ. ಸೊ ಎಲ್ರಿಗೂ ಎಷ್ಟು ಥ್ಯಾಂಕ್ಸ್ ಅನ್ನೋದೇ ಒಂದು ತುಂಬಾ ಕಮ್ಮಿ ಪದ. ಸೊ ಅಂಥದ್ರಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ತುಂಬಾ ಥ್ಯಾಂಕ್ಸ್. ಮತ್ತೆ ಇಲ್ಲಿ ಬಂದಿರುವಂತ ಎಲ್ಲಾ ಮೀಡಿಯಾದವ್ರಿಗೂ ಇವತ್ತು ಒಂದು ಸಕ್ಸಸ್ ನಮ್ಮೆಲ್ಲರ ಮುಖದಲ್ಲಿ ನಿಜವಾದ ನಗು ಇದೆ ಅಂತಂದ್ರೆ ಅದಕ್ಕೆಲ್ಲ ಜನಗಳು, ನೀವುಗಳೇ ಎಲ್ಲರೂ ಕಾರಣ. ದೆನ್ ತುಂಬಾ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ನಮ್ಗೆ. ಲೈಕ್ ಓವರ್ಸೀಸ್ ಕೂಡ ಹೇಳ್ತಾ ಇದ್ದೀನಿ, ಓವರ್ಸೀಸ್ ಕೂಡ ನಾವು US, UK ಅಂಡ್ ನ್ಯೂಜಿಲೆಂಡ್ ಅಂಡ್ ಆಸ್ಟ್ರೇಲಿಯಾ, ಸೊ ಇದಿಷ್ಟು ಕಡೆ ಇವಾಗ ಇಮಿಡಿಯೇಟ್ ಆಗಿ ಇವತ್ತು ಕ್ಯೂಬ್ ಅಪ್ಲೋಡ್ ಆಗಿದೆ. ಸೊ ಇಮಿಡಿಯೇಟ್ ಆಗಿ ನಾವು ಅಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಅಲ್ಲಿ ಥಿಯೇಟರ್ ಲಿಸ್ಟ್ ಕೂಡ ನಾವು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ. ಸೊ ಇದಿಷ್ಟು ಹೇಳ್ತಾ ದೆನ್ ಸಾಂಗ್ ಬರ್ತೀನಿ. ಅಂಡ್ ಥ್ಯಾಂಕ್ಸ್ ನವೃತ ಮೇಡಮ್, ನಮ್ಮ ಸಾಂಗ್ ಮಾಡಿಕೊಟ್ಟಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಒಂದು ಗ್ಲಾಮರ್ ಆಡಪ್ ಆಯ್ತು ಅಂತ ಹೇಳ್ಬೋದು. ದೆನ್ ಈ ಸಾಂಗ್ಗೆ ನಾವ್ ಯಾರು ಇನ್ವಾಲ್ವ್ ಆಗಿರ್ಲಿಲ್ಲ, ಮೇನ್ ಟೆಕ್ನಿಷಿಯನ್ಸ್ ಯಾರು ಇನ್ವಾಲ್ವ್ ಆಗಿರ್ಲಿಲ್ಲ. ನಮ್ಮ ನೆಕ್ಸ್ಟ್ ಬಿ ಕೆಟಗರಿ ಟೆಕ್ನಿಷಿಯನ್ಸ್ ಅಂತ ಏನ್ ಬರ್ತಾರೆ, ಅಸಿಸ್ಟೆಂಟ್ಸ್ ಆಗ್ಲಿ, ಅಸೋಸಿಯೇಟ್ಸ್ ಆಗ್ಲಿ, ಸೊ ಅವರು ಮೇನ್ ಆಗಿ ಈ ಸಾಂಗ್ ಮಾಡಿರುವಂತದ್ದು. ಶರಣ್ ಸರ್, ಇದು ತರುಣ್ ಸರ್ ಹೇಳ್ದಂಗೆ ಅವ್ರೇನ್ ಆಕ್ಚುಲಿ ಪ್ರೊಡ್ಯೂಸ್ ಅಂತ ಏನ್ ಮಾಡಿಲ್ಲ, ಪಾಪ ಲೊಕೇಶನ್ ಕೊಡ್ಸಿದ್ರು, ಮಿಕ್ಕಿದೆಲ್ಲ ಪಾಪ ಅವರೇ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮೇನ್ ಆಗಿ ಕರಿಬೇಕಾಗಿರೋದು ನಮ್ಮ ಮಹೇಶ್. ಅವರೇ ಇವಾಗ ಮಹೇಶ್ ಒಂದೇ ಸೆಕೆಂಡ್, ಮಹೇಶ್, ಮಂಜು ಅಂಡ್ ನಮ್ಮ ಹುಡುಗರೆಲ್ಲ ಪಾಪ ಕ್ಯೂಬ್ ಅಪ್ಲೋಡ್ ಅಲ್ಲಿ ಎಲ್ಲ ಹೋಗಿದ್ದಾರೆ. ಸೊ ಈ ಸಾಂಗ್ ನ ಪಿಕ್ಚರೈಸೇಷನ್ ಮಾಡಿದ್ದು ಇವರನ್ನೇ. ಅಂಡ್ ಇದನ್ನ ಎಡಿಟ್ ಮಾಡಿ ದೆನ್ ಒಂದು ಹಂತಕ್ಕೆ ತಂದಿದ್ದು, ದೆನ್ ಅದರಲ್ಲಿ ಸ್ವಲ್ಪ ಡೈರೆಕ್ಷನ್ ಮಾಡಿದ್ದು ಇವರನ್ನೇ. ಒಂದು ಚಿಕ್ಕದಾಗಿ ಮಾತಾಡಿ ಮುಗಿಸಿ. ಎಲ್ಲರಿಗೂ ನಮಸ್ಕಾರ. ಇದು ಎಲ್ಲ ನಮ್ಮ ಅಸೋಸಿಯೇಟ್ಸು ಅಸಿಸ್ಟೆಂಟ್ಸ್ ಎಲ್ಲ ಸೇರಿ ಮಾಡಬೇಕು ಅಂತ ಒಂದು
ಮಾಡಿ ಇವಾಗ ನಿಮ್ಮ ಮುಂದೆ ಇದೆ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಪ್ರೊಡ್ಯೂಸರ್ಗೆ. ಸಿನಿಮಾ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇನ್ನು ಯಾರ್ಯಾರು ನೋಡಿಲ್ಲ ಪ್ಲೀಸ್ ನೋಡಿ, ಥಿಯೇಟ್ರಲ್ಲೇ ನೋಡಿ. ಅಲ್ಲ ನೀವಿಬ್ರು ಬ್ರದರ್ಸ್ ಬ್ರದರ್ಸ್ ಆಗಿರಲ್ಲ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ರತಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ನಾನು ಆಕ್ಚುಲಿ ನಿಮ್ಮ ಒಂದಿಷ್ಟು ರೀಲ್ಸ್ ನೋಡ್ತಾ ಇರ್ತೀನಿ. ಅದ್ರ ಜೊತೆಗೆ ಇದು ಒಂದು ಹೊಸ ಎಡಿಷನ್ ಆಗುತ್ತೆ ಒಂದು ರೀಲ್ ಮಾಡೋಕ್ಕೆ, ಹೀಗೆ ಪ್ರಮೋಷನ್ ಮಾಡಿ. ಎನಿವೇಸ್, ಒಂದು ಸಿನಿಮಾ ಅಂದಮೇಲೆ ಒಂದಿಷ್ಟು ಜುಗಾಡ ವಿಷಯಗಳು ನಡೀತಾ ಇರುತ್ತೆ. ಅದಕ್ಕೆ ಬಜೆಟ್ ಇದೆ, ಬಜೆಟ್ ಇಲ್ಲ ಅಂತ ಅಲ್ಲ, ಸಿನಿಮಾ ನಡೆಯೋದೇ ಹಂಗೆ. ಆ್ಯಂಡ್ ಅಲ್ಟಿಮೇಟ್ಲಿ ಏನಂದ್ರೆ ಒಂದು ಪ್ರೆಸೆಂಟೇಷನ್ ಅಂತ ಆದಾಗ ಅದು ಕಾಣಿಸ್ಬಾರ್ದು ಸ್ಕ್ರೀನ್ ಮೇಲೆ. ಪರ್ಟಿಕ್ಯುಲರ್ಲಿ ಈ ಸಾಂಗಲ್ಲಿ ಕಾಣಿಸ್ತಾ ಇಲ್ಲ. ಒಂದಿಷ್ಟು ನಮ್ಮ ಪೋರ್ಷನ್, ನಾನು ಆಕ್ಚುಲಿ ಚುಮಂತರ್ ಡರ್ 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 ಸಾಂಗ್ ಬಂದಾಗ ಇಷ್ಟು ಬೆಂಕಿ ಆಗಿರೋದು ಒಂದು ಸಾಂಗ್ ಅಲ್ಲಿ ನಾವು ಇರ್ಬೇಕಿತ್ತಲ್ವಾ ಅಂತ ಆಕ್ಚುಲಿ ಅನ್ಸ್ತು ಇನ್ಫ್ಯಾಕ್ಟ್. ಬಟ್ ನೆವರ್ಲೆಸ್ ಅಟ್ಲೀಸ್ಟ್ ನಮ್ಮ ಪೋರ್ಷನ್ ಈ ಒಂದು ಸಾಂಗ್ ಅಲ್ಲಿ ಇದೆ. ವೆರಿ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ. ನಾನು ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಇಲ್ಲ, ರಿಲೀಸ್ ಆಗಿ ಒಂದು 2-3 ದಿನಕ್ಕೆ ಒಂದಿಷ್ಟು ಪ್ರೆಸ್ ಮೀಟ್ಗಳನ್ನ ಮಾಡಿದ್ದೀನಿ ನಾನು. ಬಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಆಕ್ಚುಲಿ ಜಾಸ್ತಿ ಪ್ರೆಸ್ ಮೀಟ್ ಇಲ್ಲಿ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಆಕ್ಚುಲಿ ವೆರಿ ಗುಡ್ ಸೈನ್. ಅಂಡ್ ಇಟ್ ಹ್ಯಾಪನ್ಸ್. ಒಂದು ಸಕ್ಸಸ್ ಅಂತ ಆದಾಗ ಇದೆಲ್ಲ ಆಗುತ್ತೆ. ಆದಷ್ಟು ಇನ್ನೊಂದು ಅಟ್ಲೀಸ್ಟ್ ಒಂದು 4-5 ಪ್ರೆಸ್ ಮೀಟ್ ಆಗಲಿ ಇದೇ ತರ 25 ಡೇಸ್ 50 ಡೇಸ್. ಆ ಟ್ರೆಂಡ್ ಇಲ್ಲ, ಆ ಟ್ರೆಡಿಷನ್ ಇಲ್ಲ ಅಂತಲ್ಲ. ಸಿನಿಮಾ ಒಂದ್ಸತಿ ಕಚ್ಕೊಂಡ್ರೆ ಅದು ಏನ್ ಬೇಕಾದ್ರೆ ಆಗುತ್ತೆ. ವೆರಿ ಸಿಂಪಲ್ ಎಕ್ಸಾಂಪಲ್, ಮೊನ್ನೆ ನಾವೆಲ್ಲ ಒಂದು ಥಿಯೇಟರ್ ವಿಸಿಟ್ ಹೋದ್ವಿ ರಾತ್ರಿ. ಮಲ್ಟಿಪ್ಲೆಕ್ಸ್ ಅಲ್ಲಿ ನಾನು ಒಂದು 240-250 ಜನರನ್ನು ನೋಡ್ತೀವಿ. ಬಟ್ ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಒಂದಿಷ್ಟು ಫಿಲ್ಮ್ ನೋಡಿದಾಗ, ಎಸ್ಪೆಷಲಿ ವೀರೇಶಲ್ಲಿ ಒಂದು 800 ಜನ, ಒಂದು ಕಾಮಾಖ್ಯದಲ್ಲಿ ಒಂದು 450 ಜನ, ಹಾಗೆ ವೈಷ್ಣವಿ ವೈಭವದಲ್ಲಿ ಒಂದು 400 ಜನ, ಈ ತರ ಫೀಲಿಂಗ್ ನೋಡಿದಾಗ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಾವು ಆಕ್ಚುಲಿ ಥಿಯೇಟರ್ ಅಲ್ಲಿ ಹೋಗಿ ಸುಮ್ಮನೆ ಆಚೆ ಅಬ್ಸರ್ವ್ ಮಾಡ್ತಾ ಇರ್ಬೇಕಾದ್ರೆ ನನ್ಗೆ ಗೊತ್ತಿರೋಂಗೆ ಮಿನಿಮಮ್ 5 ಟಿಕೆಟ್ ಹೊಡೆದಿದ್ದಾರೆ, ಇಲ್ಲ ಮ್ಯಾಕ್ಸಿಮಮ್ 20 ಟಿಕೆಟ್ ಬಂದಿದೆ. ಅಂದ್ರೆ ಒಂದು ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ಸಿನಿಮಾನ ಬಂದು ಎಂಜಾಯ್ ಮಾಡಿದ್ದಾರೆ. ಮತ್ತೆ ಪ್ರತಿ ಹಂತದಲ್ಲೂ ನಾವು ವಾಟ್ ಎವರ್, ಈಗ ನಾವು ಅದನ್ನ ಮಸಾಲ ಅಂತ ಹೇಳ್ತೀವ, ಇಲ್ಲ ನಾವು ಒಂದಿಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವ, ಆ ಪ್ರತಿ ಒಂದು ಎಲಿಮೆಂಟ್ ವರ್ಕ್ ಆಗಿದೆ. ಮೇಡ್ ಬಿ ಕಾಮಿಡಿ, ಮೇಡ್ ಬಿ ನಮ್ಮ ಸೂಪರ್ ಸ್ಟಾರ್ಗಳ ಎಂಟ್ರಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ವಿಸಿಲ್ಸ್ ಇತ್ತು. ಸೊ ಅದು ವೈಬ್ ಆಕ್ಚುಲಿ. ಒಂದು ಸಿನಿಮಾ ಗೆದ್ದಿದೆ ಅಂತ ಹೇಳಕ್ಕೆ ದೀಸ್ ಆರ್ ದ ವೈಬ್ಸ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ನನಗೆ ಇಟ್ಸ್ ಪ್ಯೂರ್ಲಿ ಮೈ ಲಕ್ ಕೂಡ್ ಬಂದಿದೆ. ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಮೆನಿ ಮೋರ್ ಟು ಗೋ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಎಲ್ಲರಿಗೂ ಅಷ್ಟೇ ಬಂದ್ರು ಅಂತ ನನ್ನ ಸ್ನೇಹಿತರ ಅಂತಾನೆ ಕರಿಬಹುದು. ಯಾಕೆಂದ್ರೆ ಇವತ್ತು ನಮ್ಮ ಸಿನಿಮಾ ತಂಡ ಏನ್ ನಮ್ಮ ಜೊತೆ ನಿಂತು ಇಂಥ ಒಂದು ಉತ್ತಮವಾದ ಪ್ರಾಜೆಕ್ಟ್ ನನ್ನ ಒಂದು ಸಂಸ್ಥೆಯಿಂದ ಯಾವತ್ತು ಎಲ್ಲರೂ ಮಾತಾಡೋ ತರ, ಅಂದ್ರೆ ನಾನು ಮಾಡಿರುವಂತ 5 ಸಿನಿಮಾಗಳಲ್ಲಿ ಅತಿ ಹೆಚ್ಚು ವಿಕ್ಟ್ರಿಗೂ ತುಂಬಾ ಚೆನ್ನಾಗಿ ಬಂದಿತ್ತು. ಅಲ್ಲೊಂದು ಸ್ವಲ್ಪ ನೆಗೆಟಿವ್, ಅಂದ್ರೆ ಅದು ಬೇರೆ ತರ ಸಬ್ಜೆಕ್ಟ್ ಪಾಸಿಟಿವ್ ಎರಡೂ ಈಕ್ವಲ್ ಆಗಿ ಅಥವಾ 60-40 ಈ ತರ ಇತ್ತು. ಇಲ್ಲ 90% ತುಂಬಾ ಒಳ್ಳೆ ಸಿನಿಮಾ. ಕನ್ನಡಕ್ಕೂ ಒಂದು ಹಾಲಿವುಡ್ ರೇಂಜ್ ಇರುವಂತಹ ಸಿನಿಮಾ. ಒಂದೊಂದು ಕ್ಯಾರೆಕ್ಟರ್ಗಳ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಈಗ ಪ್ರಭು ಹೇಳಿದಂಗೆ ನಾವು ಮೊನ್ನೆ ಕಾಮಾಖ್ಯೆಯಲ್ಲಿ ರಾತ್ರಿ 1:00 ಹೋಗಿದ್ದೀವಿ. ಅಲ್ಲಿ 70-75 ವರ್ಷ ಅನ್ಸುತ್ತೆ ಅಜ್ಜಿ ಬಂದು ನಿಂತ್ಕೊಂಡು ಮತ್ತೆ ಕ್ಯಾರೆಕ್ಟರ್ನ ಅಲೆಕ್ಸ್ ಅಂತ ಗುರ್ತಿರ್ತಾರೆ, ಕ್ಲಾರಾ ಅಂತ ಹೇಳ್ತಾರೆ, ಒಂದೊಂದು ಕ್ಯಾರೆಕ್ಟರ್ಗಳನ್ನ ಹೇಳ್ತಾ ಇದ್ದಾರೆ. ಸೊ ಇದು ನಮ್ಗೆ ಒಂದು ನಿಜವಾದ ಗೆಲುವು ಅಂತ ಅನ್ಬೋದು. ಎಲ್ಲ ಕಡೆ ಇದೆ ತರಾನೆ. ಆ ಮೈಸೂರಲ್ಲಿ ಒಂದು ಥಿಯೇಟರ್ ಹತ್ರ ಎಷ್ಟೋ ವರ್ಷಗಳಾಗಿದೆ, ರೋಡ್ ಬ್ಲಾಕ್ ಆಗಿದೆ. ಫ್ಯಾಮಿಲಿ ಅವತ್ತು ಮನೆ ಹಬ್ಬ ಆಗಿದೆ. ಹಬ್ಬ ಆದ್ಮೇಲೆ ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡಿ ಹಾಗಾಗಿನೇ ಥಿಯೇಟರ್ ಬಂದಿದ್ದಾರೆ. ಅದು ನೋಡೋದು ಒಂಥರ ಖುಷಿ ಆಗ್ತಿತ್ತು. ಮೊದಲಿಡೋರೆಲ್ಲ ಬಂಡಿ ಕಟ್ಕೊಂಡು ಎತ್ತಿನ ಬಂಡಿನಲ್ಲಿ ಸಿನಿಮಾ ನೋಡಕ್ ಬರ್ತಿದ್ರು ಅಂತ. ಆದ್ರೆ ಇಲ್ಲಿ ನಮಗೆ ಸಂಕ್ರಾಂತಿ ಹಬ್ಬದ ದಿವಸ ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡಿ ಸಿನಿಮಾ ನೋಡಕ್ ಬಂದಿದ್ದಾರೆ. ಮತ್ತೆ ಮಾಲ್ ಹೋಗ್ಲಿ, ಸಿಂಗಲ್ ಸ್ಕ್ರೀನ್ ಹೋಗ್ಲಿ, 2nd ಕ್ಲಾಸ್ ಅಲ್ಲಿ ಮಾಲ್ ಅಲ್ಲಿ ಮೇಲ್ಗಡೆ ಬಾಲ್ಕನಿಯಲ್ಲಿ ಸೀಟ್ ಸಿಗ್ಲಿಲ್ಲ ಅಂತ ಹೆಣ್ಮಕ್ಳು 2nd ಕ್ಲಾಸ್ ಅಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದಾರೆ. ಮುಂದೆ ಈ ತಲೆ ಎತ್ಕೊಂಡು ನೋಡ್ತಿದ್ದಾರೆ. ಸೊ ಖುಷಿ ಆಗುತ್ತೆ ಬೇರೆ ನೋಡಿದಾಗ. ಮತ್ತೆ ಸಾಕಷ್ಟು ಜನ ಹೇಳ್ತಾ ಇರೋದು ವೀಕೆಂಡ್ ಕಾಯ್ತಾ ಇದೀವಿ, ರಜಾ ಇಲ್ಲ, ಸೊ ಫ್ರೈಡೆ ನೈಟ್ ಇಂದ ನೋಡ್ತೀವಿ, ಸಾಟರ್ಡೆ ನೋಡ್ತೀವಿ, ಮೊದಲೇ ಬುಕ್ ಮಾಡ್ಕೊಂತ ಇದೀವಿ, ನಮ್ಗೆ ಬಾಲ್ಕನಿ ಟಿಕೆಟ್ ಸಿಗ್ತಿಲ್ಲ, ಅದಕ್ಕೆ ಮೊದಲೇ ಬುಕ್ ಮಾಡ್ಕೊಂತ ಇದೀವಿ, ಈ ತರದ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ಆ ತರ ಒಂದು ಇದರಲ್ಲಿ ಇವತ್ತು ನನಗೆ ಅದೆಲ್ಲ ಆದಾಗ ನಮ್ಮ ತಂಡ ಸೇರ್ಕೊಂಡು ಈ ಒಂದು ಸಾಂಗ್ಗೆ ಇದಕ್ಕೂ ಅಷ್ಟೇ ನೋಡಿದ್ರು. ಇವತ್ತು ಒಂದು ದೊಡ್ಡ ಸ್ಕ್ರೀನ್ ನೋಡಿದ್ರು ಖುಷಿ ಆಗ್ತಾ ಇದೆ. ಅಂದ್ರೆ ಒಂದು ಆ್ಯಡ್ ಆನ್ ಆಯ್ತು ನಮ್ಮ ಸಿನಿಮಾದ ಒಂದು ಗೆಲುವಿಗೆ. ಸ್ಪೆಷಲ್ ಥ್ಯಾಂಕ್ಸ್ ಆಕ್ಚುಲಿ ನಾನು ನಮ್ರತಾ ಅವ್ರು ಹೇಳ್ಬೇಕು.
ನಮ್ರತಾ ನಾನು ಕೇಳಿದಾಗ ಆಕ್ಚುಲಿ ಬಿಗ್ ಬಾಸ್ ಬಿಫೋರ್ ನಂಗೆ ಪರಿಚಯ ಇರಲಿಲ್ಲ ಈ ಸಾಂಗ್ ಕೇಳೋದಕ್ಕೆ ಮೊದಲು. ಮಾಡ್ತಾರೋ ಇಲ್ಲ ಅನ್ನೋ ಒಂದು ಇತ್ತು, ಯಾಕಂದ್ರೆ ಅವ್ರದ್ದು ಸಾಕಷ್ಟು ರೀಲ್ಸ್ ಮತ್ತೆ ಅವ್ರಿಗೆ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಅಂದ್ರೆ ಒಂದು ಭ್ರಮೆ, ಅಂದ್ರೆ ಮಾಡ್ತಾರೋ ಇಲ್ವೋ ಈ ತರ ಒಂದು ಸಾಂಗ್ ಇಲ್ಲ ಸರ್ ಹಾಗೆ ಇಲ್ಲ. ಬಟ್ ಒಂದೇ ಸಲ ಕೇಳಿದ ತಕ್ಷಣ ತುಂಬಾ ಖುಷಿಯಿಂದ ಸಾಂಗ್ ಮಾಡ್ಕೊಟ್ರು. ಸ್ಪಾಟ್ ಅಲ್ಲೂ ಅಷ್ಟೇ ಯಾವುದೇ ತೊಂದರೆಗಳಿಲ್ಲ, ಯಾವುದೇ ಇದಿಲ್ಲದೆ ಆರಾಮಾಗಿ ನಮ್ಮ ಟೀಮ್ ಅವ್ರು ಎಲ್ಲರೂ ಹೇಳಿರ್ತಾರೆ ಅದೇ ರೀತಿನೇ ನಿಂತು ಇಡೀ ದಿನ ಆಲ್ಮೋಸ್ಟ್ ರಾತ್ರಿ 10 ಗಂಟೆ 10:30 ಆಗಿತ್ತು ಸಾಂಗ್ನ ಮುಗಿಸ್ಕೊಟ್ರು. ಒಂದ್ಸರಿ ನಮ್ರತಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಮತ್ತೆ ನಾವು ಇಡೀ ಸಾಂಗ್ನ ಇದನ್ನು ಎಡಿಟ್ ಮಾಡೋದು ನವನೀತ್. ಸೊ ನವನೀತ್ ಪ್ರತಿಯೊಂದು ಕೆಲಸನೂ ಮಾಡ್ತಾ ಬಂದಿದ್ದಾರೆ. ಓಕೆ, ಟೀಮು ಅಂದ್ರೆ ರೈಟ್, ಅಂದ್ರೆ ನೀವು ಟೀಮ್ ಕೊಡ್ತಾ ಇದ್ದಾರೆ. ಸೊ ಅವ್ರ ಟೀಮ್ಗೆ, ದೆನ್ ಮ್ಯೂಸಿಕ್ ಡೈರೆಕ್ಟರ್ಗೆ ಮತ್ತೆ ಇಡೀ ತಂಡಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಈಗ ಶರಣ್ ಸರ್ ಮಾತಾಡಿದ್ಮೇಲೆ ನೀವೆಲ್ಲ ಕ್ವಶನ್ಸ್ ಇರೋದು, ಯಾಕಂದ್ರೆ ನಾವು ಸಿನಿಮಾ ಒಂದು ಗೆದ್ದ ಮೇಲೆ ಸಾಕಷ್ಟು ಜೊತೆ ಒಂದು ಮಾತಾಡ್ಬೇಕು ಅಂತ ಒಂದು ಇಂಟ್ರಾಕ್ಷನ್ ಲಾಸ್ಟ್ ಮೀಟಲ್ಲಿ ಆಗಿರ್ಲಿಲ್ಲ. ಆ ಒಂದು ಇಂಟ್ರಾಕ್ಷನ್ ವಸ್ತು ಇವತ್ತು ಮಾಡೋಣ ಅಂತಾನೆ ಇದಕ್ಕೆ ಶರಣ್ ಸರ್ ಹತ್ರ ಮಾತಾಡಿ ಅವ್ರು ಇಮಿಡಿಯೇಟ್ ಆಗಿ ಕೊಡಲಿಲ್ಲ, ನಾವು ಮಾತಾಡ್ಬೇಕು ಎಲ್ಲರ ಜೊತೆ. ಯಾಕಂದ್ರೆ ಅವತ್ತು ರಿಲೀಸ್ ಹಿಂದಿನ ದಿವಸ ನಾವು ಶೋ ಹಾಕಿದಾಗ ಫಸ್ಟ್ ಟೈಮ್ ಅನ್ಸುತ್ತೆ 246 ಸೀಟ್ ಫುಲ್ ಆಗಿತ್ತು. ಸೊ ಎಲ್ಲ ನಮ್ಮ ಪತ್ರಕರ್ತರು ಇರ್ಬೋದು, ಯೂಟ್ಯೂಬರ್ಸ್, ಕಂಪ್ಲೀಟ್ ಡಿಜಿಟಲ್ ಟಿವಿ ಎಲ್ಲರೂ ಬಂದ್ರು. ಇನ್ನೂ ಒಂದು 20 ಜನಕ್ಕೆ ಸೀಟ್ ಸಿಗ್ಲಿಲ್ಲ. ನೆಕ್ಸ್ಟ್ ಡೇ ಬಂದ್ರು. ಮೇ ಬಿ ಇತ್ತೀಚಿನ ದಿನಗಳಲ್ಲಿ ಇದೊಂದು ಇತಿಹಾಸ ಅನ್ಬೋದು. ಇಷ್ಟು ಜನ ನಮ್ಮ ಸಿನಿಮಾ ನೋಡ್ಬೇಕು ಅಂತ ಕಾಯ್ತಾ ಇದ್ರು. ಅಲ್ಲ ಇಂಟರ್ವಲ್ ಅಲ್ಲಿ ನೀವೆಲ್ಲ ಶಿಲ್ಲೆ ಹಾಕಿದ್ದು, ಪ್ರತಿಯೊಬ್ರು ಖುಷಿ ಪಟ್ಟಿದ್ದು, ಅದೊಂದು ಬೇರೆನೇ ಜೋಶ್ ಇತ್ತಂತು. ನೆಕ್ಸ್ಟ್ ಡೇ ನಮಗೆ ಮಾರ್ನಿಂಗ್ ಶೋ ತುಂಬಾ ಕಮ್ಮಿ ಇದ್ರು, ಹಬ್ಬ ಎಲ್ಲ ಇತ್ತು. ಅದು ಹಿಂದಿನ ದಿವಸ ನೀವೆಲ್ಲ ಕೊಟ್ಟಿದ್ದ ಜೋಶು ನಮಗೆ ಖಂಡಿತ ಮಧ್ಯಾಹ್ನ ಮೇಲೆ ಚೇಂಜ್ ಆಗುತ್ತೆ ಅಂದಿತ್ತು, ಚೇಂಜ್ ಆಯ್ತು. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಈಗ ಶರಣ್ ಸರ್ ಮಾತಾಡ್ತಾರೆ. ಶರಣ್ ಸರ್ಗೆ ಆಕ್ಚುಲಿ ತುಂಬಾ ಜ್ವರ. ನಾನು ಕೆಳಗಡೆ ಬಂದಾಗ ಶೇಕ್ ಇಟ್ ಕೊಡಿದಾಗ ಇದೇನು ಸರ್ ಇದು ಇಷ್ಟೊಂದು ಮೈ ಸುಡ್ತಾ ಇದೆ ಅಂತಂದ್ರೆ ಪಾಪ ಅದರಲ್ಲೂ ಬಂದಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಒಂದು ನಗುವಿನೊಟ್ಟಿಗೆ ನಿಮ್ಮ ಜೊತೆಲಿ ಬರುವಂಥ ಒಂದು ಅನುಭವ ಇದೆ ಗೊತ್ತಾ. ಅದಕ್ಕೆ ಎಷ್ಟು ಹೇಳಿದ್ರು ಅದನ್ನು ವರ್ಣಿಸೋಕ್ಕಾಗಲ್ಲ. ಅಂದರೆ ಆ ಮೆಜರ್ಮೆಂಟ್ ಆಫ್ ಹ್ಯಾಪಿನೆಸ್ ಇದೆಯಲ್ಲ, ಅದನ್ನು ಯಾವ ಯೂನಿಟ್ಸಲ್ಲಿ ಹೇಳೋಕ್ಕಾಗಲ್ಲ ನಾನು. ಯಾಕಂತಂದರೆ ಒಂದು ಗೆಲುವು ಎಷ್ಟು ಅಮೂಲ್ಯ ಮತ್ತು ಅನಿವಾರ್ಯ ಎರಡೂ ಕೂಡ ಆಗಿದೆ ಅಂತ ಅನ್ನೋವಂಥದ್ದು ಒಂದು. ಎರಡನೇದು, ಈ ವರ್ಷ ಅಂದರೆ 2025 ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಒಂದು ಗೆಲುವಿನೊಟ್ಟಿಗೆ ಶುರು ಮಾಡ್ತಾ ಇದ್ದೀವಿ ಅಂತ ಅನ್ನೋವಂಥದ್ದು ಇದೆ ಗೊತ್ತಾ. ಇದು ಚಿರುಮಂತರಿನ ಒಂದು ಭಾಗವಾಗಿ ಮಾತ್ರವಲ್ಲದೆ ಕನ್ನಡ ಚಿತ್ರರಂಗದ ಒಬ್ಬ ಕಲಾವಿದನಾಗಿ ನನಗೆಷ್ಟು ಹೆಮ್ಮೆ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ ಅಂತಂತಂದರೆ 2025 ಒಂದು ಬ್ಯಾಂಗಿನೊಟ್ಟಿಗೆ ಶುರು ಮಾಡುವಂಥದ್ದು, ಒಂದು ಒಳ್ಳೆ ವೈಬಿನೊಟ್ಟಿಗೆ ಶುರು ಮಾಡುವಂಥದ್ದು ಇದೆಯಲ್ಲ, ಅದು ನಿಮ್ಗಳಿಗೆ ಸೇರಬೇಕಾದಂಥ ಸಕ್ಸಸ್. ಅದು ನಾನು ಎಷ್ಟು ಕಡೆ ಹೇಳ್ತಾ ಇರ್ತೀನಿ, ಅದು ನಿಜಾನೂ ಕೂಡ. ಯಾಕಂತಂದರೆ ನಮಗೆ ಒಂಚೂರು ಪ್ರಮೋಷನಿನ ವಿಚಾರದಲ್ಲಿ ನಿಮಗೆ ತಲುಪಿಸೋ ಅಂದರೆ ಜನಕ್ಕೆ ತಲುಪಿಸೋವಲ್ಲಿ ನಾವು ಸ್ವಲ್ಪ ಒಂಚೂರು ಸ್ಲೋ ಆಯಿತು. ಆದರೆ ಇವತ್ತು ಈ ಸಿನಿಮಾ ಡೇ ಬೈ ಡೇ, ಶೋ ಬೈ ಶೋ ಜನಗಳು ಜಾಸ್ತಿ ಆಗ್ತಾ, ಶೋಗಳು ಜಾಸ್ತಿ ಆಗ್ತಾ ಹೋಗಿದೆ ಅಂತ ಅನ್ನೋದೇ ನಿಜವಾದರೆ ಇದಕ್ಕೆ ಮುಖ್ಯವಾದ ಕಾರಣ ಎಲ್ಲರೂ ನೀವು ಒಳ್ಳೊಳ್ಳೆಯ ಪದಗಳನ್ನ ಬರೆದಿರಿ, ನಮ್ಮ ಒಳ್ಳೊಳ್ಳೆಯ ರಿವ್ಯೂಸ್ಗಳನ್ನ ಹಾಕಿದ್ರಿ ಗೊತ್ತಾ. ಇದು ತುಂಬ ದೊಡ್ಡ ಆನೆ ಬಲ ನಮಗೆ ಸಿಕ್ಕಂಥದ್ದು, ದೊಡ್ಡ ಆಶೀರ್ವಾದ. ಏನು ಅಂತಂತಂದರೆ ಜನ ಈ ಸಿನಿಮಾ ಚೆನ್ನಾಗಿದೆ ನೋಡಿಲ್ವಾದ್ರು ಫಸ್ಟ್ ಹೋಗಿ ನೋಡಿ ಅಂತ ಅನ್ನೋವಂಥದ್ದು ಇದೆ ಗೊತ್ತಾ. ಆಗ ಮಾತ್ರ ನಮ್ಮ ಸಿನಿಮಾದ ನಿಜವಾದ ಹೌದು ಗುರು ನಮ್ಗೆ ತಲುಪಿದೆ ಜನಕ್ಕೆ ಅಂತ ಅನ್ನೋವಂಥದ್ದು. ಇವತ್ತು ಸಿನಿಮಾ ಗೆದ್ದಿದೆ ಅಂತ ಅನ್ನೋದ ವಿಚಾರವಾಗಿ ಇದನ್ನು ಹೇಳ್ಕೊಳ್ಳೋದಕ್ಕೆ ಅಂತ ನಾನು ಲಾಸ್ಟ್ ಟೈಮೂ ಕೂಡ ಹೇಳಿದ್ದೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೇನೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ರೀ ನಾನು. ಯಾಕಂತಂದರೆ ಫಸ್ಟ್ ಡೇಗೂ, ಸೆಕೆಂಡ್ ಡೇಗೂ, ಥರ್ಡ್ ಡೇಗೂ ಏನೋ ಮ್ಯಾಜಿಕ್ ಆಯ್ತು ಗೊತ್ತಾ. ಒಂದು ಇವರು ಯಾರು, ನಾನು ಒಂದು 2-3 ಅವರ್ ನಾನು ಸಿಕ್ಕಿಲ್ಲ ಅಷ್ಟೇ ಈ ತಂಡಕ್ಕೆ. ಆ 2-3 ಅವರ್ ಎಷ್ಟು ಪ್ಯಾನಿಕ್ ಆಗೋಗ್ಬಿಟ್ಟಿತ್ತು ಅಂತಂತಂದ್ರೆ, ಇವರು ಒಂದಿಷ್ಟು ಮೆಸೇಜ್ಗಳು ಕಳಿಸಿದ್ರು ನನಗೆ. ನಾನು ಯಾವುದನ್ನು ಸೈಡ್ ಇಟ್ಬಿಟ್ಟೆ. ಅಂದರೆ ಇನ್ನೊಂಚೂರು ಏನೋ ಆಗಬೇಕಾಗಿತ್ತು, ಅಂದರೆ ಆ್ಯಕ್ಚುಲಿ ನಾವು ತಲುಪಿಸ್ಬೇಕಾಗಿದ್ದಂಥ ಟೈಮಲ್ಲಿ ನಮ್ಗೆ ಆಗಲಿಲ್ಲ, ಅದೊಂದು ವಿಚಾರ. ಅದಾದಮೇಲೆ ಅವ್ರದ್ದೊಂದು ಮೆಸೇಜ್ ಬರುತ್ತೆ, ಸಮಥಿಂಗ್ ಮ್ಯಾಜಿಕ್ ಇಸ್ ಹ್ಯಾಪನಿಂಗ್ ಸರ್ ಅಂತ. ನನಗೆ ಅವಾಗಲೂ ನಂಬಿಕೆ ಇಲ್ಲ. ಅಂದರೆ ಇದೊಂದು ಆಶಾಭಾವನೆ ಇರುತ್ತೆ, ಬಟ್ ನಿಜ ಆಗಲಿ ಅಂತ ಅನ್ನೋವಂಥದ್ದು ನಾನು ಹಂಗೂ ಕಳಿಸಿದ್ದೀನಿ. ಆಮೇಲೆ ಮುಂದಿನ ಯಾವತ್ತೋ ಒಂದು ದಿವಸದಲ್ಲಿ ಅದನ್ನ ಸ್ಕ್ರೀನ್ ಶಾಟ್ ಶೇರ್ ಮಾಡ್ತೀನಿ ನಿಮಗೆ. ಅದನ್ನ ಖಂಡಿತ ಮಾಡ್ತೀನಿ ನಾನು. ಯಾಕಂದರೆ ಏನೋ ನಾವು ಒಳ್ಳೇದಾದರೆ ಸಾಕು ಹೀಗೆ ಅಂದಿದ್ದೀನಿ. ಆ್ಯಕ್ಚುಲಿ ಹಂಗೆ ಶುರುವಾದಂಥದ್ದು ಒಂದು
ಚೆನ್ನಾಗಿದೆಯಂತೆ, ತುಂಬ ಚೆನ್ನಾಗಿದೆಯಂತೆ, ಸಿನಿಮಾ ಹಿಟ್ ಅಂತೆ ಅಂತ ಬರುತ್ತೆ ಗೊತ್ತಾ. ಇದು ನಿಜಕ್ಕೂ ಕೂಡ ಅದು ಮ್ಯಾಜಿಕ್ ಅಲ್ಲ, ದೇವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ. ಇಷ್ಟು ಜನರು ನೀವು ನನ್ನ ಮೇಲೆ ಇಟ್ಟಿರುವಂಥ, ಈ ತಂಡದ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ. ಯಾಕಂತಂದರೆ ಸಿನಿಮಾನ ರಿಲೀಸ್ ಮಾಡೋ ಹಂತದಲ್ಲಿ ರಿಲೀಸ್ ಮಾಡೋದಕ್ಕೇನೆ ಎಷ್ಟೆಲ್ಲ ಕುಸ್ತಿಗಳಾಯಿತು ಅಂತ ಅನ್ನೋವಂಥದ್ದು ತರುಣ್ ಅವರೊಬ್ಬರಿಗೇನೆ ಗೊತ್ತು. ಯಾಕಂದರೆ ಅವರೊಬ್ಬರೇ ಆ ಶೋಲ್ಡರ್ ಮೇಲೆ ಭಾರನ ತಗೊಂಡಂಥವ್ರು. ಇವತ್ತು ನನಗೆ ಫಸ್ಟ್ ಬೇಕಾಗಿದ್ದು ಇವ್ರ ಮುಖದ ಮೇಲೆ ನಗು. ಯಾಕಂದ್ರೆ ಇವತ್ತು ಇವರು ಮತ್ತು ಅವ್ರು ನಗ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ ಇವತ್ತು ಇಷ್ಟು ಜನರು ಸಾರ್ಥಕತೆಯ ವಿಚಾರ. ಒಬ್ಬ ನಿರ್ಮಾಪಕ ನಗಬೇಕು ರೀ. ನಿರ್ಮಾಪಕ ನಕ್ಕ ಅಂತಂದ್ರೆ ಅದು ನಿಜವಾದ ಸಕ್ಸಸ್ ಅನ್ನೋವಂಥದ್ದು. ಇವತ್ತು ಒಬ್ಬ ನಿರ್ಮಾಪಕ ನಗ್ತಾ ಇದ್ದಾನೆ ಅಂತ ಅನ್ನೋದಾದ್ರೆ ಖಂಡಿತವಾಗ್ಲೂ ನೀವೆಲ್ಲರೂ ಅವ್ರಿಗೆ ಕೊಟ್ಟಿರುವಂಥ ಆಶೀರ್ವಾದ ಅದು, ನೀವು ಕೊಟ್ಟಿರುವಂಥ ಪ್ರೀತಿ ಅದು, ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಖಂಡಿತವಾಗ್ಲೂ ಮುಂದಿನ ಸಿನಿಮಾಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಶಕ್ತಿ ಹಾಕಿ, ಇನ್ನೂ ಹೆಚ್ಚು ಎಫರ್ಟ್ ಹಾಕಿ, ಇನ್ನೂ ಹೆಚ್ಚು ಲವ್ ಹಾಕಿ ಮಾಡುವಂಥ ಶಕ್ತಿನ ನೀವು ನನಗೆ ಕೊಟ್ಟಿದ್ದೀರಿ, ನೀವು ನಮಗೆ ಕೊಟ್ಟಿದ್ದೀರಿ. ನೀವು ನಮಗೆ ಕೈ ಬಿಟ್ಟಿಲ್ಲ. ಇದಕ್ಕೆ ಅರ್ಹವಾದಂಥ ಒಂದು ಟೀಮ್ ಇದಾಗಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಮುಂದೆ ನಾವು ಸಾಗುವಂಥ ಎಲ್ಲ ಶಕ್ತಿಯೂ ಕೂಡ ನಿಮ್ಮಿಂದಲೇ ನಮಗೆ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಚೂಮಂತರ ತಂಡದ ಪರವಾಗಿ ನಾನು ಭರವಸೆ ಕೊಡ್ತೀನಿ, ಮುಂಬರುವ ದಿವಸಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಶಕ್ತಿಯುತವಾದಂಥ ಪ್ರೀತಿ ಭರಿತವಾದಂಥ ಸಿನಿಮಾನ ಕೊಡುವಂಥ ಆಶೀರ್ವಾದ ನೀವು ಕೊಟ್ಟಿದ್ದೀವಿ, ಅದನ್ನು ನಾವು ಮಾಡ್ತೀವಿ ಅಂತ ಅನ್ನುವಂಥದ್ದು. ದರ್ಶಿನಿ ಅವರು, ಈಗ ಸಾಂಗ್ ವಿಚಾರಕ್ಕೆ ಬರ್ತೀನಿ. ದರ್ಶಿನಿ ಅವರು ನಾವು ಆ್ಯಕ್ಚುಲಿ ಏನೋ ಒಂದು ಬಜೆಟ್ ಹೇಳೋಣ ಅಂದ್ಕೊಂಡಿದ್ವಿ, ಅವರೇ ಹೇಳ್ಬಿಟ್ರು ಅದನ್ನ ಯಾಕಾದ್ರೆ ಇವಮ್ಮ ಯಾಕಾದ್ರೆ ಹೇಳ್ತೀವಿ ಯಾರಿಗೂ ಗೊತ್ತಾಗ್ತಿಲ್ಲ, ಇವರೇ ಹೇಳ್ಬಿಟ್ರಲ್ಲ ಅಂತ ಅನ್ಕೊಂಡೆ. ಬಜೆಟ್ ಸರ್ ಇನ್ನೊಂದು ಚೂರು ಬಜೆಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಆ್ಯಕ್ಚುಲಿ ಹಂಗೇನು ಅನಿಸ್ತಾ ಇಲ್ಲ, ಅದು ಕಮ್ಮಿ ಬಜೆಟ್, ಅದನ್ನ ಕಟ್ ಮಾಡ್ಕೊಂಡ್ಬಿಡಿ ಮತ್ತೆ. ಆ್ಯಕ್ಚುಲಿ ಹಂಗೇನು ಅನ್ನಿಸ್ತಾನೆ ಇಲ್ಲ, ಇವ್ರು ಯಾಕಿಂಗ್ ಹೇಳಿದ್ರು ಅಂತ ಅನ್ಕೊಂಡೆ. ಹೋಗ್ಬಿಡಿ ಪರವಾಗಿಲ್ಲ. ಬಟ್ ಕಮ್ಮಿಯ ವ್ಯವಸ್ಥೆಯಲ್ಲಿ, ಕಮ್ಮಿಯ ಇದರಲ್ಲಿ ಈ ಮಟ್ಟಕ್ಕೆ ಬರುವಂಥದ್ದು ಇದೆ ಗೊತ್ತಾ. ಅದಕ್ಕೆ ಅವರು ಎಷ್ಟು ಹೋಮ್ವರ್ಕ್ ಮಾಡಿದ್ದಾರೆ ಅಂತ ಅನ್ನುವಂಥದ್ದು. ಸುಮ್ಮನೆ ಹೋಗ್ಬಿಟ್ಟು ಲೊಕೇಶನ್ಗೆ ಹೋಗ್ಬಿಟ್ಟು ಮಾಡೋಕ್ಕಾಗಲ್ಲ ಅದು. ಅವರೆಷ್ಟು ಚಂದ ಹೋಮ್ವರ್ಕ್ ಮಾಡಿದ್ದಾರೆ ಅಂತಂದರೆ ಅವ್ರ ಬಾಯಲ್ಲೇ ಹೇಳಬೇಕು ಸ್ವಲ್ಪ ಕಮ್ಮಿ ಖರ್ಚಲಾಗಿದೆ ಅಂತ, ಇಲ್ಲಾಂದರೆ ಗೊತ್ತೇ ಆಗ್ತಾ ಇರಲಿಲ್ಲ. ಅವರು ಡಾನ್ಸಿನ ವಿಚಾರಕ್ಕೆ ಅಂತ ಬರ್ತೀನಿ. ಅವರು ನನ್ನ ಮೊದಲನೆಯ ಇದಕ್ಕೆ ಸಿನಿಮಾ ಇದಕ್ಕೆ ಫಸ್ಟ್ ಸಾಂಗಿಗೆ ಇವರು ರಿಹರ್ಸಲ್ಗೆ ಅಂತ ಯಾರು ದರ್ಶಿನಿ ಅಂತ ಸರ್ ಒಂದು ಹೊಸ ಹುಡುಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಓಕೆ ಪರವಾಗಿಲ್ಲ. ನನಗೆ ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಡ್ಯಾನ್ಸ್ ಮಾಡೇನೆ ಪ್ರೀ ಕೋವಿಡ್ ನಾನು ಡ್ಯಾನ್ಸ್ ಮಾಡಿದ್ದು. ಕೋವಿಡ್ ಆದಮೇಲೆ ಡ್ಯಾನ್ಸೇ ಮಾಡಿಲ್ಲ ನಾನು. ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ಡ್ಯಾನ್ಸ್ ಅಂತಂದು ನಾವಾಗೇ ಡ್ಯಾನ್ಸ್ ಮಾಡ್ಕೊಳ್ಳೋವಂಥವಲ್ಲ. ಯಾರು ಈಗ ಬಂದು ರುಬ್ಬಿದ್ರೇ ನಾವು ಡ್ಯಾನ್ಸರ್ ಒಬ್ಬ ಎದ್ದೇಳ್ತಾನೆ ಒಳಗಿಂದ, ಇಲ್ಲ ಅಂತಂದ್ರೆ ಇಲ್ಲೇ ಮರ್ತೇ ಹೋಗ್ಬಿಡುತ್ತೆ ಡ್ಯಾನ್ಸು. ಸರಿ ಯಾರು ಇವ್ರು ಹೇಳಿದ್ರಲ್ಲ ಹುಡುಗಿ ಅಂತಂದ್ರೆ ಪರವಾಗಿಲ್ಲ, ಏನು ಹುಡುಗಿ ಅಂತಂತಂದ್ರೆ ಸ್ವಲ್ಪ ಮೂಮೆಂಟ್ಸ್ ಎಲ್ಲ ಒಂಚೂರು ಆರಾಮಾಗಿ ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ಆಯಿತು. ಇವ್ರು ಬಂದರು ಮನೆಗೆ ಬಂದುಬಿಟ್ಟು ಸರ್ ನಿಮ್ಗೊಂದು ವಿಡಿಯೋ ಕಳಿಸಿದ್ದೀನಿ ನೋಡಿ ಅಂತಂದ್ರು. ಆಗಲೇ ಇವರು ಒಂದು ವಿಡಿಯೋ ಮಾಡಿದ್ರು, ಅದು ಹೆಂಗಿದೆ ಅಂದರೆ ಮೊಬೈಲಲ್ಲಿ ನೋಡ್ತಾ ಇದ್ದೀನಿ, ಇವ್ರು ನೋಡ್ತಾ ಇದ್ದೀನಿ, ಇವರೇನಾ ಇವರು ಅಂತ. ನನಗೆ ಸರ್ ನಾನು ನಿಜ ಹೇಳ್ತೀನಿ, ಇದು ನನಗೆ ಕರೆಕ್ಟಾಗಿ ಒಂದು ಅಷ್ಟೋ ಇಷ್ಟೋ ಟಚ್ ಮಾಡಬೇಕು ಅಂತಂದ್ರೆ ಒಂದು 3-4 ತಿಂಗಳು ಬೇಕು ನನಗೆ ಅಂತ. ಮೇಲೆ ಅವತ್ತೇನು ರಿಹರ್ಸಲ್ ಮಾಡಲಿಲ್ಲ, ಸುಮ್ಮನೆ ನಾನೇ ನೋಡ್ತೀನಿ. ನಾನು ಅವ್ರಿಗೇನೋ ಒಂದು ಸುಳ್ಳು ಹೇಳಿದೆ, ನಾನು ಫಸ್ಟೇ ರಿಹರ್ಸಲ್ ಮಾಡಲ್ಲ, ನಾನು ಫಸ್ಟೇ ಬರೀ ನೋಡ್ಕೊತೀನಿ. ಇದು ನನ್ನ ಸ್ಟೈಲು ಅಂದೆ. ದೇವರೇ ನನ್ನ ಸ್ಟೈಲ್ ಅದಲ್ಲ, ದೇವರೇ ನನ್ನ ಸ್ಟೈಲ್ ಅಲ್ಲ. ಫಸ್ಟ್ ಅವ್ರನ್ನ ಕಳಿಸ್ಬೇಕಾಗಿತ್ತು ನಾನು. ಇವತ್ತು ಅಕಸ್ಮಾತ್ ಏನಾದ್ರು ನಾನು ಅವತ್ತು ಮೂವ್ಮೆಂಟ್ ಮಾಡಿಬಿಟ್ಟಿದ್ರೆ ಇವ್ರು ಆ್ಯಕ್ಚುಲಿ ಭಯ ಬಿಟ್ಬಿಡ್ತಿದ್ರು. ಯಾಕಂದ್ರೆ ಪಾಪ ಸಾರ್ ಇದು ನನ್ನ ಮಕ್ಕಳನ್ನೇ ಸಾಂಗ್ ಸಾರ್ ಸಖತ್ತಾಗಿ ಮಾಡ್ಬೇಕು ಸಾರ್ ಅಂತ ಎಲ್ಲ ಬರೋನವ್ರು. ಅಯ್ಯೋ ಪಾಪ ಇವ್ರು ಇಷ್ಟೊಂದು ಪ್ರೀತಿ ಇಟ್ಕೊಂಡ್ಬಿಟ್ಟಿದ್ದೀವಿ ಅಮ್ಮ, ನಾನು ಬರೀ ಕೆಟ್ಟದಾಗ ಡ್ಯಾನ್ಸ್ ಮಾಡಿಬಿಟ್ರೆ ಪಾಪ ಹೋಯ್ತು ಗುರು ಇದು ಅಂತ ಅನ್ಕೊಂಡ್ಬಿಡ್ತಾರೆ ಅಂತ ಅವ್ರನ್ನ ಕಳಿಸ್ದೆ ನಾನು. ನೀವು ಸುಮ್ಮನೆ ನೋಡಿ ನನ್ನ ಮೂಮೆಂಟ್ ಎಲ್ಲ ನೋಡಿ, ನೀವು ಅದೆಲ್ಲ ಒರಿಜಿನಲ್ ಮೂಮೆಂಟು. ನಾನು ಇದೇ ಒರಿಜಿನಲ್ ಮೂಮೆಂಟ್ ಏನೋ ಅಂತ ನಿಮ್ಗೆಲ್ಲರೂ ಅನ್ನಿಸ್ತಾ ಇರಲಿ ಅಂತ ಅನ್ಕೊಂಡು ಸುಮ್ಮನಾಗಿದ್ದೆ. ಇವರು ಒಂದು ವಿಡಿಯೋ ಬಿಟ್ಟರು, ಮುಂದ್ಗಡೆ ಇವರು ಡ್ಯಾನ್ಸ್ ಮಾಡ್ತಾವ್ರೆ, ಹಿಂದ್ಗಡೆ ನಾನು ಮಾಡ್ತಾ ಇದ್ದೀನಿ. ಅದು ಹಿಂದೆ ನೀವೇ ಯೂಟ್ಯೂಬಲ್ಲಿ ಆಗಿದ್ರಿ ಅಂತ ಕಾಣಿಸುತ್ತೆ. ನಾನು ಸುಮಾರು ಇದರಲ್ಲಿ ಕಮೆಂಟಲ್ಲಿ ನೋಡ್ತಾ ಇದ್ದೀನಿ ನಾನು. ಅದು ಯಾವ್ದು ಆ ದರ್ಶಿನಿ ಕರೆಕ್ಟ್ ಹಿಂದ್ಗಡೆ ಅದು ಯಾವುದೊಬ್ರು ಕಮೆಂಟ್, ಫಸ್ಟ್ ಕಮೆಂಟೇ ಕೊರಿಯೋಗ್ರಾಫರ್ ರಾಕ್ಸ್ ಶರಣ್ ಶಾಕ್ಸ್ ಅಂತ. ಇದು ಬೇಕಾಗಿತ್ತ ನನಗೆ. ಅಲ್ಲಿ ತನಕ ಬೆಸ್ಟ್ ಡ್ಯಾನ್ಸರ್ ನಾನು, ಸಾಕಾತು ಡ್ಯಾನ್ಸರ್ ಅಂತಿತ್ತು. ಇವಮ್ಮ ಅದನ್ನ ಹಾಕಿದ್ರು ವಿಡಿಯೋ. ಅವಾಗ ಆ್ಯಕ್ಚುಲಿ ಹೇಳ್ಬೇಕು ಅಂತ ಅದು ನಿಜವಾದ ಮೂಮೆಂಟು, ಹಂಗೆ ಮಾಡಬೇಕಾಗಿತ್ತು ನಾನು. ಶರಣ್ ಶಾಕ್ಸ್ ಬಹಳ ಚಂದ. ತುಂಬ ಒಳ್ಳೆಯ ಕನ್ನಡ ಚಿತ್ರರಂಗಕ್ಕೆ ಮುಂಬರುವ ದಿವಸಗಳಲ್ಲಿ ಒಂದು ಅಸೆಟ್ ಆಗುವಂಥ ಕೊರಿಯೋಗ್ರಾಫರ್ ಇವತ್ತು
ಈ ಚಿತ್ರದ ಮುಖಾಂತರ ಬರ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ ಚೂಮಂತರ ನೆನೆಸ್ಕೊಳ್ಳಿಕ್ಕೆ ನಾವು ಇನ್ನೂ 10 ವರ್ಷ ನೆನೆಸ್ಕೊಳ್ಳಿಕ್ಕೆ ಹಲವಾರು ಕಾರಣಗಳು ಏನಕ್ಕೆ ಅಂತಂದ್ರೆ ಈ ಥರದವರೆಲ್ಲ ನಮ್ಮ ಜೊತೆಯಲ್ಲಿ ಇರುವಂಥದ್ದು. ಆಮೇಲೆ ನಮ್ರತಾ ಅವರು ಬಹಳ ಪ್ರೀತಿಯಿಂದ ಒಂದು ಸ್ಪೆಷಲ್ ಅಪಿಯರೆನ್ಸ್ ಅಂದ್ರೂ ತಪ್ಪಾಗಲ್ಲ, ಅವರು ಪ್ರೀತಿಯಿಂದ ಈ ಸಿನಿಮಾದ ಒಂದು ಬಹಳ ಅಮೂಲ್ಯವಾದಂಥ ಒಂದು ಭಾಗ ಆಗಿದ್ದಾರೆ. ತುಂಬ ಥ್ಯಾಂಕ್ಸ್, ನೀವು ನಮ್ಮ ಜೊತೆಲಿ ಇರುವಂಥದ್ದು. ಈಗ ನಾನು ನಿಮ್ಮನ್ನು ಕಂಗ್ರ್ಯಾಚುಲೇಟ್ ಮಾಡಲ್ಲ, ಯಾಕೆ ಗೊತ್ತಾ, ಇನ್ನು ಈ ಭಾಗದವರು, ಯಾಕಂದ್ರೆ ಈಗ ನಾವು ಎ ಪಾರ್ಟ್ ಆಫ್ ದಿಸ್ ಫಿಲ್ಮ್. ನಾನು ಇವಾಗ ಕಂಗ್ರ್ಯಾಚುಲೇಟ್ ಮಾಡ್ತಾ ನಿಮ್ಮನ್ನ, ನೀವು ನನಗೆ ಕಂಗ್ರ್ಯಾಚುಲೇಟ್ ಮಾಡೋಂಗಿಲ್ಲ. ಮುಂಬರುವ ದಿವಸಗಳಲ್ಲಿ ಅವರ ಪೊಟೆನ್ಷಿಯಲ್ಗೆ, ಅವ್ರಿಗೆ ಇರುವಂಥ ಟ್ಯಾಲೆಂಟ್ಗೆ, ಅವರು ಡಿಸರ್ವಿಂಗ್ ಇದಕ್ಕೆ ಖಂಡಿತವಾಗ್ಲೂ ಮುಂಬರುವ ದಿವಸಗಳಲ್ಲಿ ದೊಡ್ಡ ದೊಡ್ಡ ಪಾತ್ರಗಳು ಮಾಡುವಂಥ, ನಾವಿಬ್ಬರ ಜೊತೆಲಿ ಮಾಡುವಂಥ ಒಂದು ಅವಕಾಶ ನನಗೂ ಸಿಗಲಿ ಅಂತ ಹೇಳ್ತೀನಿ. ಮೇಘನ ಅವ್ರ ಬಗ್ಗೆ ನಾನು ಏನೇನು ಜಾಸ್ತಿ ಮಾತಾಡೋಂಗಿಲ್ಲ, ಎಲ್ಲ ಮಾತಾಡ್ಬಿಡ್ತೀನಿ. ಅವರು ಅಷ್ಟೇ ಬೇಡ ಅಂತ ಇದ್ದಾರೆ ಅವರು. ಅವಿನಾಶ್ ಅವರು ಖಂಡಿತ ನಾನು ನಿಜಕ್ಕೂ ಹೇಳ್ತೀನಿ, ಅವಿನಾಶ್ ಅವರ ಬತ್ತಳಿಕೆಯಲ್ಲಿ ಎಂತೆಂಥ ಅಸ್ತ್ರಗಳಿದೆ ಅಂತ ಅನ್ನೋವಂಥದ್ದು ಒಬ್ಬ ಮ್ಯೂಸಿಕ್ನವನಾಗಿ ನಾನೇ ಕಾಯ್ತಾ ಇದ್ದೀನಿ. ಯಾಕಂತಂದ್ರೆ ಅವ್ರಿಗೆ ಗೊತ್ತು ನನಗೆ, ಅವ್ರಿಗಿದ್ದಂಥ ಚಾಲೆಂಜಸ್ ಈ ಸಿನಿಮಾದಲ್ಲಿ. ಚಿಕ್ಕದೊಂದು ಅವಕಾಶ ಸಿಕ್ಕರೂ ಕೂಡ ಅಲ್ಲಿ ಅವ್ರೇನೋ ಒಂದು ಸ್ಟ್ಯಾಂಪ್ನ ಒತ್ತುತ್ತಾರೆ. ಯಾಕಂತಂದ್ರೆ ಅವರಿಗೆ ಇರುವಂತಹ ಅಷ್ಟು ಸಂಗ್ರಹ, ಮ್ಯೂಸಿಕಿನ ವಿಚಾರದಲ್ಲಿ ಸಂಗ್ರಹ. ಖಂಡಿತವಾಗ್ಲೂ ಸರ್ ಈ ಸಿನಿಮಾದ ಮುಖಾಂತರ ಮುಂದಿನ ವರ್ಷಗಳಲ್ಲಿ ನಮ್ಮ ಕೈಗೂ ಸಿಗಲಾರದಷ್ಟು ಬ್ಯುಸಿ ಆಗಲಿ ಅವಿನಾಶ್ ಅನ್ನುವಂಥದ್ದು ನನ್ನ ಆಶಯ. ಮತ್ತೆ ನವನೀತ್ ಅವ್ರಿಗೆ ಏನು ಹೇಳಿ ನೋಡಿ, ನವನೀತ್ ಅವರು ಎಷ್ಟು ಟ್ವಿಸ್ಟ್ಗಳು ಮತ್ತೆ ಸಿನಿಮಾದಲ್ಲಿ ಸರ್ಪ್ರೈಸಸ್ ಇರ್ತಾರೆ ಅಂತಂತಂದ್ರೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಈ ಸಾಂಗ್ ರಿಲೀಸ್ ನನಗೆ ಅಂತ. ಸರ್ ಒಂದು ಚಿಟ್ ಚಾಟ್ ಸಾರ್ ಅಂತ ಕರ್ಕೊಂಡ್ಬಂದ್ರು ನನಗೆ. ಇಲ್ಲಿ ನೋಡಿದ್ರೆ ಇಲ್ಲೇನೋ ಓಡ್ತಾ ಇದ್ದಲ್ರಿ ಅಂತಂತಂದೆ. ಲಾಸ್ಟ್ ಮೊಮೆಂಟ್ ಏನೋ ಅಂತ ಟ್ವಿಸ್ಟ್ ಅಂತಂದ್ರು. ನನಗೆ ನೋಡಿ ಯಾವ ರೀತಿ ಎಲ್ಲಿ ತನಕ ಟ್ವಿಸ್ಟ್ ಇರ್ತಾವ್ರೆ ಗೊತ್ತಿಲ್ಲ ನನಗೆ. ಅವ್ರ ಸ್ಕ್ರಿಪ್ಟಲ್ಲಿ ಮಾತ್ರ ಟ್ವಿಸ್ಟ್ ಅನ್ಕೊಂಡೆ. ಭಯಾನಕ ಇದು. ಫಾರ್ ದಿ ಫಸ್ಟ್ ಟೈಮ್ ಬೇರೆ ಡ್ರೆಸ್ ಅಲ್ಲಿ ಇದ್ದೀನಿ ನಾನು. ಬೇರೆ ಡ್ರೆಸ್ ಅಲ್ಲಿ ಇದ್ದೀನಿ, ಅದು ಟ್ವಿಸ್ಟ್ ಅವ್ರಿಗೆ. ಯಾಕಂದ್ರೆ ಇದನ್ನ ಅವ್ರಿಗೆ ಹೇಳಕ್ಕೆ ಬಿಟ್ಟಿಲ್ಲ ನಾನು. ಸರ್ ಅದೇ ಆ ಚೂಮಂತ ಟಿ ಶರ್ಟ್ ಅಂತಾನೆ ಅಂದ್ಬಿಟ್ಟು ಯಾಕೋ ಸರ್ ಇಲ್ಲ ಅದಂತ ಹಂಗೆ ಇಟ್ಟಿದ್ದೀನಿ. ನವನೀತ್ ಅವರು ಮಲ್ಟಿ ಟ್ಯಾಲೆಂಟೆಡ್ ಅಂತಂದ್ರೆ ತಪ್ಪಾಗಲ್ಲ. ಇವತ್ತು ಇನ್ನೊಂದು ಟ್ಯಾಲೆಂಟ್ ಅವ್ರದ್ದು ಗೊತ್ತಾಗಿದ್ದು ನನಗೇನು ಅಂತಂದ್ರೆ, ಈ ಸಿನಿಮಾದಲ್ಲಿ ಅವ್ರು ಹಾಡಾಡಿದ್ದಾರೆ ಅಂತ. ನನಗೆ ಯಾವ್ಯಾವ ವಿಚಾರಕ್ಕೆ ನನ್ನ ಹೊಟ್ಟೆ ಮೇಲೆ ಕಲ್ಲಾಗ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅಷ್ಟು ಅಲ್ಲಿ ಇಲ್ಲಿ ಆಡ್ಕೊಂಡೇನೋ ಇದ್ದೆ, ನಾನೇ ಆಡಿದ್ದೀನಿ ಸರ್ ಅಂತಾರೆ. ನಿಜ ಹೇಳ್ತೀನಿ, ತಮಾಷೆಗೆ ಹೇಳ್ತೀನಿ ಕೇಳಿ. ನಾವು ಯೂಶಲಿ ಒಂದು ಅಗ್ರಿಮೆಂಟಲ್ಲಿ ನಮ್ದು ಏನಿರುತ್ತೆ ಅಂತಂದರೆ, ಅಂದರೆ ಪೇಮೆಂಟಿನ ವಿಚಾರಕ್ಕೆ, ಅಂದರೆ ರೆಗ್ಯುಲರ್ ಇದ್ರಲ್ಲಿ ಪೇಮೆಂಟಿನ ವಿಚಾರಕ್ಕೆ ಏನಿರುತ್ತೆ ಅಂದರೆ, ಡಬ್ಬಿಂಗ್ ಟೈಮಲ್ಲಿ ಡಬ್ಬಿಂಗಿಂತ ಮುಂಚೆ ಒಂದು ಪೇಮೆಂಟ್ ಇರುತ್ತೆ ಅಂತ. ಇವ್ರು ಇದಾರಲ್ಲ, ಎಲ್ಲರ ವಾಯ್ಸು ಅವರೇ ಮಾತಾಡ್ತಾರೆ. ಎಲ್ಲರ ವಾಯ್ಸು ಅವರೇ ಮಾತಾಡಿದ್ದಾರೆ. ಇನ್ನೂ ಈ ಪಿಕ್ಚರಲ್ಲಿ ಯಾರ್ಯಾರು ವಾಯ್ಸ್ ಮಾತಾಡಿದ್ದಾರೆ ಅಂತ ಅನ್ನೋಂಥದ್ದು ನಾನು ನಿಧಾನಕ್ಕೆ ಆಮೇಲೆ ಹೇಳ್ತೀನಿ. ಅದಕ್ಕೆ ನಾನೇ ಅನ್ಕೊಂಡೆ, ಸರ್ ಇನ್ಮೇಲೆ ಅಗ್ರಿಮೆಂಟ್ ಡಬ್ಬಿಂಗ್ ಇದಲ್ಲ, ಶೂಟಿಂಗ್ ಟೈಮಿಗೆ ಮುಗಿದ. ಇವ್ರ ಟ್ಯಾಲೆಂಟ್ ನನ್ನನ್ನ ಬಹಳ ಜಾಗೃತವಾಗಿ ಮಾಡಿರುವಂಥದ್ದು. ನನಗೂ ನನ್ನ ವಾಯ್ಸನ್ನು ಅವರೇ ಮಾತಾಡೋದು. ಅಂದರೆ ಫೈನಲ್ ಅಲ್ಲ, ಅದು ಡಬ್ಬಿಂಗಿನ ಹಂತದಲ್ಲಿ ನಾನು ಡಬ್ಬಿಂಗ್ ಮಾಡೋ ಟೈಮಲ್ಲಿ ನಂತರ ಇದೆಲ್ಲಪ್ಪ ಸೇರಿದು, ನಂದು ಇಂಟೋನೇಷನ್ನು, ನಂದು ಟೂನು ಎಲ್ಲ ನಂದೇ ಇದೆ. ಚಿಕ್ಕದು ಒಂದು 40-50% ಮಾಡೋದು ಸರ್. ಲೈಕ್ ಟೆಕ್ನಾಲಜಿ ಅದರಿಂದ ನೀವಿದ್ದೀರ ಫೀಲ್ ಇರಲಿ ಅಂತ. ಎಐ ನೀವು ಅಲ್ಲ, ಆಕ್ಚುಲಿ ಏನು ಗೊತ್ತಾ, ನೀವು ಫ್ಲಾಟಾಗಿ ಮಾತಾಡಿದ್ರೆ ಬರಲ್ಲ. ನೀವು ಒಂಚೂರು ಆ ಇಂಟೋನೇಷನ್ಸ್ ಎಲ್ಲ ಸೊ ಒಳ್ಳೇದಾಗ್ಲಿ. ಅವರು ಇನ್ನೊಂದು ಎಷ್ಟು ಟ್ಯಾಲೆಂಟ್ ಹೊರಗಡೆ ಬರಲಿ. ಏನಂತಂದ್ರೆ ಸಚ್ ವಂಡರ್ಫುಲ್ ಪರ್ಸನ್ ಟು ವರ್ಕ್. ಇವತ್ತು ನನಗೆ ಈ ಸಿನಿಮಾದ ನಿಜವಾದ ದೊಡ್ಡ ಶಕ್ತಿ ಅಂತ ನಾವು ಹಿಂದಿಡೆ ನೋಡಿ, ಅವ್ರು ಎಲ್ಲೂ ಮುಂದೆ ಬರಲ್ಲ ಅವರು ಅಂತ ಯಾರು ಇದ್ದಾರೆ ಅಂತ ಅನ್ನೋದಾದ್ರೆ ಇಟ್ ಈಸ್ ಓನ್ ಆ್ಯಂಡ್ ಓನ್ಲಿ ನವನೀತ್ ಅವರು. ಯಾಕಂತಂದ್ರೆ ಬರೀ ಕ್ಯಾಮರಾದ ಮುಂದೆ ಮಾತ್ರ ಅಲ್ಲ ರೀ, ನನ್ನ ಜೊತೆಯಲ್ಲಿ ನನ್ನ ಆಫೀಸಿನಲ್ಲಿ ಅವ್ರು ಕಳೆದಂಥ ಮೀಟಿಂಗ್ಗಳಿದೆಯಲ್ಲ, ಬರೀ ಸಿನಿಮಾಗೆ ಅಂದರೆ ಬರೀ ಶೂಟಿಂಗ್ದು ಡೈರೆಕ್ಷನ್ದು ಮಾತ್ರ ಅಲ್ಲ, ಪ್ರತಿ ಹಂತದಲ್ಲೂ ಕೂಡ ನಾನು ನವನೀತ್ ಏನ್ರಿ ನವನೀತ್ ನೀವು ಇಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ಮ ಇದ್ರ ಮೇಲೆ ಹಾಕೊಂಡಿದ್ದೀರಲ್ಲ ಅಂತ ಅನ್ನೋದು.
ಅದು ಅವ್ರಿಗೆ ಅವ್ರ ಕೆಲಸದ ಮೇಲಿರುವಂಥ ಪ್ರೀತಿ, ಈ ಸಿನಿಮಾ ಮೇಲಿರುವಂಥ ಪ್ರೀತಿ. ಚೂಮಂತರ್ ಬೇರೆ, ನವನೀತ್ ಬೇರೆ ಅಂತ ಅನಿಸ್ತಾ ಇಲ್ಲ ನನಗೆ. ಚೂಮಂತರು ಒಂದೇ, ನವನೀತ್ ಅವರು ಒಂದೇ. ನನಗೆ ಅವೆರಡೂ ಬೇರೆ ಬೇರೆ ಅಂತ ಅನಿಸ್ಲಿಲ್ಲ. ಎಲ್ಲಿ ತನಕ ನನಗೆ ಚೂಮಂತರ್ ಅನ್ನೋವಂಥದ್ದು ನನ್ನ ತಲೆಯಲ್ಲಿ ಇರುತ್ತೋ ಅದ್ರ ಪಕ್ಕದಲ್ಲಿ ಇಮಿಡಿಯೇಟ್ ಆಗಿ ಬರುವಂಥ ಇನ್ನೊಂದು ಹೆಸರು ನವನೀತ್. ಅವ್ರಿಗೆ ಸೇರ್ಬೇಕಾಗಿರುವಂಥದ್ದು. ಮತ್ತೆ ಎಲ್ಲರೂ ನಿಜ, ಅದು ನಿಜ. ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ, ವಾಯ್ಸ್ ನೋಟ್ ಬಿಟ್ಟಿದ್ದೀನಿ ನಿನ್ನೆ, ಹೌದಲ್ವಾ ಸರ್? ಅದಕ್ಕೆ ಸುಮ್ಮನೆ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ಹೇಳಲ್ಲ ನನಗೆ. ಏನಕ್ಕೆ ಆ ಹೆಸರು ಎಲ್ಲೋ ನೋಡಿ, ಎಲ್ಲಿಂದನೋ ಬಂದಿರುವಂಥದ್ದು, ಎಷ್ಟು ಹಿಂದಿಂದ ಬಂದಿರುವಂಥದ್ದು ಕ್ಯಾಪ್ಟನ್ ಆಫ್ ದಿ ಶಿಪ್ ಅನ್ನೋವಂಥದ್ದು. ಸುಮ್ಮನೆ ಬರೋಲ್ಲ. ಆ ಜವಾಬ್ದಾರಿ ತಗೊಳ್ಳೋವಂಥ ಶಕ್ತಿ ಆ ಶೋಲ್ಡರ್ಸ್ ಮೇಲೆ ಇದ್ದಿದ್ದಕ್ಕೇನೆ ಆ ಥರದೊಂದು ಹೆಸರು ಬಂದಿರುತ್ತೆ. ಸೊ ಆ ಒಂದು ಕ್ಯಾಪನ್ನು ಬಹಳ ಚಂದವಾಗಿರುವಂಥ, ಶಕ್ತಿಯುತವಾಗಿರುವಂಥ ಒಂದು ನಿರ್ದೇಶಕರಿಗೆ ಸಿಕ್ಕಿದೆ ಅಂತ ಅನ್ನೋವಂಥದ್ದು ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು 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 ಹೊಸ ಟ್ಯಾಲೆಂಟೆಡ್ ಡೈರೆಕ್ಟರ್ ನಮಗೆ ಸಿಕ್ಕಿದ್ದಾರೆ ಅನ್ನುವಂಥದ್ದು. ಈ ಸಿನಿಮಾದ ಹೀರೋ ಆಗಿ ಮಾತ್ರ ಮಾತಾಡ್ತಾ ಇಲ್ಲ, ಚಿತ್ರರಂಗದ ಒಬ್ಬ ಕಲಾವಿದನಾಗಿ ಮಾತಾಡ್ತಾ ಇದ್ದೀನಿ. ಮೊದಲು ನಿಮ್ಗೆಲ್ಲರಿಗೂ ಈ ಒಂದು ಸಕ್ಸಸ್ ಅನ್ನ ತಂದುಕೊಟ್ಟ ತಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿರುವಂಥದ್ದು. ಮತ್ತೊಮ್ಮೆ ಥ್ಯಾಂಕ್ಸ್ ಒಳ್ಳೆಯದಾಗಿ. ಥ್ಯಾಂಕ್ಸ್. ಇಲ್ಲಿ ಕ್ವಶನ್ಸ್ ಏನಾದ್ರು ಕೇಳ್ಬೋದು? ಬಹುಶಃ ನೀನು ಫಸ್ಟ್ ಲೋಗೋ ಅದೇನೋ ಮುಖ ಅಂದಿಕೊಂಡಿದ್ದೆ ಆಗಿಂದ. ನಮ್ಮ ಸಿನಿಮಾದ ದೇವನೇ ಕಳಕಳಿಯಿಂದ ಇದೆ. ಮುಖ ಆಗ್ತಿಲ್ಲ ಸರ್. ನಮಸ್ತೆ. ಮೊದಲನೇದಾಗಿ ಇಡೀ ಚೂಮಂತ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಸರ್. ಸರ್ ನವನೀತ್ ಸರ್, ನಿಮ್ಗೆ ಏನಲ್ಲ ಪ್ರಶ್ನೆ? ಕರ್ವಾ ಆದ್ಮೇಲೆ ಕರ್ವಾ 2ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂತ ಆಡಿಯನ್ಸ್ಗೆ ಚೂಮಂತರ್ ಮೂಲಕ ಕೊಟ್ಟಿದ್ದೀರಾ. ಚೂಮಂತರ್ ನೋಡಿರುವಂತ ಆಡಿಯನ್ಸ್ಗೆ 3 ಕ್ವಶನ್ಸ್ ರೈಸ್ ಮಾಡಿದ್ದೀರಾ. ಇಲ್ಲಿ ಕರ್ವಾ 2 ಮಾಡ್ತೀರಾ, ಚೂಮಂತರ್ 2 ಮಾಡ್ತೀರಾ, ಅಥವಾ ಆಪ್ತಮಿತ್ರ ಭಾಗ 3 ಮಾಡ್ತೀರಾ ಅನ್ನೋದು ಕ್ವೆಶ್ಚನ್. ಇದಕ್ಕೆ ಉತ್ತರ ಕೊಡಿ, ಅಥವಾ 3ನ್ನ ಸೇರಿ ಒಂದನ್ನು ಮಾಡ್ತೀರಾ? ಸರ್ ಅದೇ ಪ್ಲಾನಿಂಗ್ ನಡೀತಾ ಇದೆ. ಯಾಕೆಂದ್ರೆ ನನ್ನ ಡ್ರೀಮ್ ಅದು ಆಕ್ಚುಲಿ, ಲೈಕ್ 3 ಸಿನಿಮಾನು ಸೇರಿ ಒಂದು ಸಿನಿಮಾ ಮಾಡೋದಂತ. ಅಂದ್ರೆ ಅದೇ ಸಿನಿಮಾದ ಪ್ರೊಡಕ್ಷನ್ ಹೌಸ್ಗಳು ಒಪ್ಕೋಬೇಕು, ತರುಣ್ ಸರ್ ಒಪ್ಕೋಬೇಕು, ದೆನ್ ಕರ್ವಾ ಸಿನಿಮಾದ ಪ್ರೊಡ್ಯೂಸರ್ ಒಪ್ಕೋಬೇಕು, ಆಪ್ತಮಿತ್ರ ಸಿನಿಮಾದ ಪ್ರೊಡ್ಯೂಸರ್. ಸೊ ಇದೆಲ್ಲ ಕಾಲ ಕೂಡ ಬಂದ್ರೆ ಒಂದು ಲೈನು ಸ್ಕ್ರಿಪ್ಟ್ ಅಂತ ಒಂದು ಲೈನ್ ಅಂತ ಇದೆ. ಸೊ ಇದೆಲ್ಲ ಆಯ್ತು ಅಂತಂದ್ರೆ ಶರಣ್ ಸರ್ ಅವರ ನಾಯಕತ್ವದಲ್ಲಿ ಇನ್ನೂ ಸರ್ಪ್ರೈಸ್ ಕ್ಯಾರೆಕ್ಟರ್ಸ್ ಎಲ್ಲ ಈ ಟೆಕ್ನಾಲಜಿ ಮುಖಾಂತರ ತರಕ್ಕೆ ಟ್ರೈ ಮಾಡಿ ಒಂದು ಮಾಡೋಂಥ ಪ್ಲಾನ್ ಅಂತೂ 100% ಇದೆ ಸರ್. ತರುಣ್ ಸರ್, ರಿಲೀಸ್ ಹಿಂದಿನ ದಿನ ಇದ್ದಂಥ ಭಯಕ್ಕೂ ಇವತ್ತಿರುವಂಥ ಖುಷಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಹಿಂದಿನ ದಿನ ಕೋಟಿಗಟ್ಟಲೆ ದುಡ್ಡು ಹಾಕಿದ್ದೀರಾ, ಥಿಯೇಟರ್ ಸಿಗ್ತಾ ಇಲ್ಲ, ಹೇಗೆ ಜನಕ್ಕೆ ರೀಚ್ ಮಾಡೋದು ಅಂತ ಹೇಳಿ. ಇವತ್ತು ಜನ ನೋಡಿದ್ದಾರೆ, ಜನ ಥಿಯೇಟರ್ ಬರ್ತಾ ಇದ್ದಾರೆ, ಹೌಸ್ಫುಲ್ಗಳು ಓಡ್ ಬಿಡ್ತಾ ಇದೆ. ಸೊ ಆ ಡಿಫ್ರೆನ್ಸ್ ಜೊತೆನಲ್ಲಿ ಯೂಶಲಿ ಒಂದು ಸಕ್ಸಸ್ ಮೀಟ್ ಅಂತ ಬಂದಾಗ ಎಲ್ಲ ಕಡೆಯಿಂದ ಫಸ್ಟ್ ಕ್ವೆಶನ್ಸ್ ಬರೋದು ಕಲೆಕ್ಷನ್ಸ್ ರಿಪೋರ್ಟ್. ಕಲೆಕ್ಷನ್ಸ್ ರಿಪೋರ್ಟು ಅದನ್ನ ಎಂಡಲ್ಲಿ ಖಂಡಿತ ಈ ಸಿನಿಮಾ 25 ದಿವಸ 50 ದಿವಸ ಆಗುತ್ತೆ, ಅವತ್ತು ರಿಪೋರ್ಟ್ ಹೇಳ್ತೀವಿ. ಯಾಕಂದ್ರೆ ಇಷ್ಟಕ್ಕೆ ಅದು ಕಾಮನ್ ಆಗಿ ಇಷ್ಟು ಕೋಟೆ ಮಾಡ್ತು, ಅದಕ್ಕೊಂದಷ್ಟು ಸೇರಿ ಅದು ಬೇಡ ಅಂತ. ಇಡೀ ಸಿನಿಮಾ ಮುಗಿದ್ಮೇಲೆ ಇವತ್ತೇನು ಬಿಸ್ನೆಸ್ ಆಗುತ್ತೆ, ಮಾರ್ಕೆಟಲ್ಲಿ ಎಷ್ಟು ನಾವು ಏನೇನು ಬರುತ್ತೆ, ಖಂಡಿತ ಅದನ್ನು ಫುಲ್ ಹೇಳ್ತೀವಿ. ಯಾಕಂದ್ರೆ ಅದು ಬೇರೆಯವ್ರಿಗೆ ಗೊತ್ತಾಗಿ ಎಲ್ಲ ಆಗಬೇಕು. ಮತ್ತೆ ಇಲ್ಲಿ ಇನ್ನೊಂದು ಏನು ಕೇಳ್ತೀನಿ ಅಂದ್ರೆ, ನಾನು ಫಸ್ಟ್ ಡೇ ಮಾರ್ನಿಂಗು ಜನ ಬಂದಿಲ್ಲ ಅಂದ್ರೆ ಅವತ್ತು ಹಬ್ಬ ಇತ್ತು, ಬೇರೆ ಏನ್ ಮಾಡ್ಬೋದು ನನ್ನ ಕೈಲಿ ಆ ಪ್ರಮೋಷನ್ ಮಾಡಿದ್ವಿ. ಸಿನಿಮಾಗೆ ದೊಡ್ಡ ಓಪನಿಂಗ್ ಬಂದು ಚೆನ್ನಾಗಾದಾಗ ಸೂಪರ್ ಪ್ರಮೋಷನ್ ಅಂತ ಮಾತುಕತೆ ಬರುತ್ತೆ. ಯಾವಾಗ ಅದಾಗಲಿಲ್ಲ ಪ್ರಮೋಷನ್ ವೀಕ್ ಅಂತ ಬರುತ್ತೆ. ಎರಡೂ ಇರುತ್ತೆ. ಆಸ್ ಎ ಪ್ರೊಡ್ಯೂಸರ್ ನನಗೆ ಓಕೆ ನನ್ನ ಕೈಲಿ ಆಗಿ ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ. ಬೇರೆಯವ್ರಿಗೆ ಹೊರಗಡೆ ನೋಡೋರು ಇನ್ನೂ ಬೇಕಿತ್ತು ಅನ್ಸುತ್ತೆ. ಅದೇ ಅವತ್ತೊಂದು ಹಬ್ಬ ಇದು ತುಂಬಾ ದೊಡ್ಡದಿದ್ರೆ ಏನ್ ಮಾಡೋದು, ನಾವು ಮಾಡಿದ್ದೆಲ್ಲ ಸೂಪರ್, ದೇವ್ದು ಎಲ್ಲೋ ಮನೆ ಹೋದ್ರು ಚೆನ್ನಾಗಿತ್ತು, ಇನ್ನೊಂದು ಮಾಡಿದ್ರು ಎಲ್ಲ ಅನ್ಸುತ್ತೆ. ಆದ್ರೆ 2ನೇ ದಿವಸದಿಂದ ಜನ ನೋಡೋದು, ಆ ರಿಪೋರ್ಟ್ ಬಂತು, ತುಂಬಾ ಚೆನ್ನಾಗಾಯ್ತು. ಮತ್ತೆ ಕೆಲವೊಂದು ಏನ್ ಹೋಗ್ಬೇಕು ಅಂದ್ರೆ, ಸಿನಿಮಾ ಫಸ್ಟ್ ಫಿಲ್ಮ್ ಮಾಡೋದು ಒಂದು ಶೋಕಿನೇ ಅನ್ಬೋದು ಸರ್. ಇದು ಚೇಂಜ್ ಆಫ್ ಪ್ರೊಡ್ಯೂಸರ್ ನಾನು ಹೇಳ್ತಿರೋದು, ಹೊಸದಾಗಿ ಬರೋರಿಗೆ ಮತ್ತೆ ಕೆಲ ದೊಡ್ಡ ದೊಡ್ಡ ಹೀರೋಗಳು ಆಗ್ತಾರೆ ಸರ್. ಇದು ಈ ಸಂಸ್ಕೃತಿ ಹೋಗ್ಬೇಕು. ಏನಾಗ್ತಿದೆ, ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟ್ ಮೀಡಿಯಮು. ಒಬ್ಬ ಪ್ರೇಕ್ಷಕ ದುಡ್ಡು ಕೊಟ್ಟು ಸಿನಿಮಾ ನೋಡಕ್ ಬಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಬೇಕು. ಇಲ್ಲಿ ಫ್ರೀ ಟಿಕೆಟ್ ಕೊಟ್ಟು 30 ರೂಪಾಯಿ 50 ರೂಪಾಯಿ ಕೊಟ್ಟು ಮತ್ತೆ ಅದನ್ನ ಮಾಡ್ತಾ ಇರೋರು ತಪ್ಪಿಲ್ಲ. ಈಗ ಒಬ್ಬ ಪ್ರೊಡ್ಯೂಸರ್ ಒಪ್ಕೊಂಡ ಅಥವಾ ಟೀಮ್ ಅವ್ರು ಒಪ್ಕೊಂಡಿರ್ತಾನೆ, ಅದನ್ನ ಬೇರೆಯವ್ರು ಮಾಡ್ತಾರೆ. ಈಗ ನೀವು ಕೆಲಸ ಮಾಡ್ತೀರಿ, ಇನ್ನೊಬ್ರು ಮಾಡ್ತೀರಿ ಅಂದ್ರೆ ನಿಮಗೆ ನಾನು ಒಪ್ಕೊಂಡ್ರೆ ನೀವು ಮಾಡ್ತೀರಿ, ನೀವು ಮಾಡೋದಿಲ್ಲ. ಸೊ ಜನಗಳು ಫಸ್ಟ್ ನನಗೂ ಹೇಳಿದ್ರು, ತುಂಬಿಸ್ಬೇಕಿತ್ತು, ತಂಟೆ ಹೊಡಿಸಿ ಮಾಡಿ ಸರ್. ಅದೇ ನಾನು ಇಲ್ಲಿ ಕುತ್ಕೊಂಡಿರ್ತೇನೆ, ನಾನು ಹೀರೋ ಪಕ್ಕ ಕುತ್ಕೊಂಡು ಅಂತಲ್ಲ,
ಶರಣ್ ಸರ್ ನನಗೆ ಒಂದು ದಿವಸನೂ ಸರ್ ಕಟ್ಔಟ್ ಎಲ್ಲ ಹಾಕ್ಸ್ತಾ ಇದ್ದೀರಾ, ಎಷ್ಟು ಕಟ್ಔಟ್ ಹಾಕ್ಸ್ತೀರಾ, ಥಿಯೇಟರ್ ಜನ ತುಂಬಿಸ್ತಾ ಇದ್ದೀರಾ, ತಮಟೆ ಹೊಡಿಸ್ತಾ ಇದ್ದೀರಾ, ನನಗೆ ಹಾರ ಹಾಕಿದ್ದೀರಾ ಸರ್. ಇದೆರಡನೇ ಸಿನಿಮಾ, ಇದನ್ನ ಯಾವತ್ತೂ ಕೇಳಲ್ಲ ಸರ್, ಕೇಳಲಿಲ್ಲ ನಮಗೆ. ಇದನ್ನ ಗಂಟಾವಶ್ಯವಾಗಿ ಹೇಳ್ತೀನಿ, ನಮ್ಮ ಖುಷಿಗೆ ನನ್ನ ತೃಪ್ತಿಗೆ ನಾನು ಕಟ್ಔಟ್ ಆಗ್ಬೋದು, ಹಾರಗಳು ಹಾಕ್ಸೋದು, ಥಿಯೇಟರ್ ಡೆಕೋರೇಷನ್ ಇವೆಲ್ಲ ಹಾಕಿದ್ದೀನಿ. ಈ ಸಂಸ್ಕೃತಿ ಅವರು ಇಲ್ಲೇ ಇಲ್ಲ ಸರ್, ತುಂಬಾ ಸಿಂಪಲ್, ಯಾವುದೇ ಇದಾಗಬಹುದು. ಸೊ ಈಗ ಅವ್ರು ನನಗೆ ಪ್ರೆಷರ್ ಆಗಿ ಸರ್ ಫಸ್ಟ್ ಡೇ ಬೆಳಗ್ಗೆ ಥಿಯೇಟರ್ ಮುಂದೆ ಜನ ತುಂಬಿರಬೇಕು ಅಂದ್ರೆ ವಿಧಿನ ನಾನು ಮಾಡ್ತಿದ್ದೆ, ಹೀರೋ ಕೇಳ ಮಾಡಲೇಬೇಕು, ಅದು ಇಲ್ಲ. ಮುಂದಿನ ದಿನಗಳಲ್ಲಿ ಇದು ಸಂಸ್ಕೃತಿ ಹೋಗ್ಬೇಕು ಅಂದ್ಕೊಂತೀನಿ. ಜನ ಥಿಯೇಟರ್ ದುಡ್ಡು ಕೊಟ್ಟು ಸರ್ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಮಾರ್ನಿಂಗ್ ಶೋ ಕಮ್ಮಿ ಇರ್ಬೋದು, ಜನ ಮಧ್ಯಾಹ್ನ ಕಮ್ಮಿ ಇರ್ಬೋದು, ಖಂಡಿತ ನೆಕ್ಸ್ಟ್ ಡೇ ಬರ್ತಾರೆ. ಅದು ನನ್ನ ಸಿನಿಮಾ ಆಗಿದೆ. ಇದು ಚೇಂಜ್ ಆಗ್ಬೇಕು ಅಂತ ನಾನು ಅನ್ಕೊಂತೀನಿ. ಮತ್ತೆ ಫಸ್ಟ್ ಡೇಗೂ ಇದಕ್ಕೆ ತುಂಬಾ ಚೇಂಜಸ್ ಇದೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ನನಗೆ. ಆ ಗೆಲುವಲ್ಲ ಒಂದು ಟಾನಿಕ್, ತುಂಬಾ ಒಂದು ಕಾನ್ಫಿಡೆನ್ಸ್ ಬೇರೆ ಇದೆ. ಮುಂದೆ ಈಗ ಒಂದು ನನಗೆ ಒಳ್ಳೆದಾರಿಕೆ ಬಂದಿದೆ, ಈಗ ತುಂಬಾ ದೊಡ್ಡ ಹಿಟ್ ಆಗಿದ್ರೆ ಮುಂದಕ್ಕೆ ಈ ಟೀಮ್ ಇಟ್ಕೊಂಡು ಇನ್ನೇನೋ ಮಾಡಬೇಕು. ಈಗ ಈ ಒಂದು ಪ್ರಾಜೆಕ್ಟ್ ಆಗಿದೆ ಅಂದ್ರೆ 3 ಪಿಲ್ಲರ್ ತುಂಬಾ ಮುಖ್ಯ. ನವನೀತ್ ಅವ್ರು ಕತೆ ಮಾಡಿರೋದಾಗ್ಬೋದು, ಆ ಕತೆ ಮಾಡಿದ್ರೆ ನಾನು ಸಿನಿಮಾ ಮಾಡೋಣ ಅಂತ ಅನ್ಕೊಂಡಿದ್ದು, ಅದನ್ನ ಶರಣ್ ಸರ್ ಒಪ್ಕೊಂಡಿದ್ದು. ಸೊ 3 ಜನ ಒಂದು ಸರ್ಕಲ್, ಅದು ನಾವು 3 ಜನ ಸೇರ್ಕೊಂಡು ಅನ್ಕೊಂಡಿದ್ದಕ್ಕೆ ಅದಾಗಿದೆ. ಸೊ ಒಬ್ರಿಗೊಬ್ರು ಸಪೋರ್ಟು ಎಲ್ಲ ಸೇರಿ ಇವತ್ತು ಒಂದು ದೊಡ್ಡ ಗೆಲುವಾಗಿದೆ. ಇವತ್ತು ನನ್ನ ಮುಖದಲ್ಲಿ ನಗು ಇದೆ. ಸರ್ ಡೈರೆಕ್ಟರ್ ಸರ್ಗೆ ಕ್ವಶನ್ ಸರ್, ಆಪ್ತಮಿತ್ರ ಆಪ್ತರಕ್ಷಕ ಬಂದು ಪಿ ವಾಸು ಸರ್ ಏನಾದ್ರು ಫೋನ್ ಮಾಡಿದ್ರೆ ನನ್ನ ಸಿನಿಮಾ ಆಗ್ತಿದ್ಯಪ್ಪ? ಇಲ್ಲ ಇಲ್ಲ, ನಾನು ರಾಕೇಶ್ ಇವರು ಯೋಗಿ ರಾಕೇಶ್ ಹತ್ರ ಅವ್ರ ಪರ್ಮಿಷನ್ ತಗೊಂಡೇ ಮಾಡಿದ್ದೆ. ಸೊ ಹಾಗಾಗಿ ನಾವು ಸಿನಿಮಾ ಕದಿಲ್ಲ, ಕ್ಯಾರೆಕ್ಟರ್ ಮಾತ್ರ ತಗೊಂಡ್ರದಷ್ಟೇ. ಸಿನಿಮಾಗ ಆ ಸಿನಿಮಾಗ ಈ ಸಿನಿಮಾಗ ಏನಿಲ್ಲ. ಆಮೇಲೆ ಪಿ ವಾಸು ಸರ್ ಆದಷ್ಟು ಬೇಗ ಅವ್ರಿಗೂ ಸಿನಿಮಾ ತೋರಿಸ್ತೀನಿ. ಹಿಂದೆ ಸಿನಿಮಾ ಆದ್ಮೇಲೆ ನಾನು ಟ್ರೋಲ್ಸ್ ನೋಡ್ತಾ ಇದ್ದೆ, ಅದರಲ್ಲಿ ಟ್ರೋಲ್ಸ್ ನೋಡ್ತಾ ಇದ್ದೆ. ವಿಷ್ಣು ಅಭಿಮಾನಿ ಸಂಘದವರು ಒಂದು ಮಾತಾಡ್ತಾರೆ, ಏನಂದ್ರೆ ಬರೀ ನಮ್ಮ ದಾದನ ಹೆಸರು ಉಪಯೋಗಿಸ್ಕೋತಾರೆ, ವಿಷಲ್ಸ್ ಹಾಕೋತಾರೆ, ಅವ್ರ ವಾಯ್ಸ್ ಹಾಕೋತಾರೆ, ಬಟ್ ಅವರಿಗೆ ಕಷ್ಟ ಅಂತ ಬಂದಾಗ, ಅವ್ರ ಕುಟುಂಬಕ್ಕೆ ಕಷ್ಟ ಅಂತ ಬಂದಾಗ ಯಾರು ಬಂದು ನಿಲ್ಲಲ್ಲ. ಮುಂದಿನ ದಿನಗಳಲ್ಲಿ ಅವ್ರಿಗೆ ನೀವು ನಿಂತ್ಕೋತಿರೋ ಜೊತೆ ಖಂಡಿತ. ಇವಾಗ ಏನಂತಂದ್ರೆ ಆಕ್ಚುಲಿ ಹಂಗೆ ನಾವು ಯೂಸ್ ಮಾಡ್ಕೋಬೇಕು ಅಂತಂದ್ರೆ ಬಿಫೋರ್ ರಿಲೀಸ್ ನಾವು ಅದನ್ನೇ ಇಟ್ಕೊಂಡು ಪ್ರಮೋಟ್ ಮಾಡ್ತಾ ಇದ್ದೀವಿ. ಸೊ ಸಿನಿಮಾ ರಿಲೀಸ್ ಆದ್ಮೇಲೆ ನಾವು ಅದನ್ನ ಜನ ನೋಡಿ ಈ ತರ ದಾದಾ ಮಾಡಿದ್ದಾರೆ ಸಿನಿಮಾದಲ್ಲಿ ಅಂತ ಅಂದ್ಬಿಟ್ಟು ಅಲ್ಲಿ ಸಣ್ಣ ವಿಡಿಯೋ ಕ್ಲಿಪ್ ಇಟ್ಕೊಂಡು ಅವರು ವೈರಲ್ ಮಾಡಿದ್ರು ಒಂದು. ಆಮೇಲೆ ಅದಕ್ಕೋಸ್ಕರನೇ ನಾವು ಆಫ್ಟರ್ ರಿಲೀಸ್ ಜಸ್ಟ್ ಥ್ಯಾಂಕ್ಸ್ ಕಾರ್ಡ್ ಅಲ್ಲಿ ಹಾಕಿದೆ. ಆಫ್ಟರ್ ರಿಲೀಸ್ ಒಂದು ವಿಷ್ಣು ಸರ್ ಫೋಟೋ ಆಗ್ಲಿ, ದ್ವಾರಕೀಶ್ ಸರ್ ಫೋಟೋ ಆಗ್ಲಿ, ಒಂದು ಟ್ರಿಬ್ಯೂಟ್ ಕೊಟ್ಟು ಅವ್ರಿಗೋಸ್ಕರನೇ ಒಂದು ಸಕ್ಸಸ್ ಮೀಟ್ ಮಾಡಿ ಆ ಸಕ್ಸಸ್ ನ ಅವ್ರಿಗೆ ಅರಪಿಸಿ ಸೊ ನಮ್ಮ ಕೃತಜ್ಞತೆಗಳನ್ನ ಹೇಳುವಂತ ಪ್ರಯತ್ನ ಪಟ್ಟಿದ್ದೀವಿ. ಸಿನಿಮಾ ಚೆನ್ನಾಗಾಯ್ತು ಅಂತಂದ್ರೆ ಸಿನಿಮಾ ಆಲ್ಮೋಸ್ಟ್ ತುಂಬಾ ಜೋಕ್ ತುಂಬ್ತಾ ಇದೆ ಪ್ರೊಡ್ಯೂಸರ್ ಎಲ್ಲ ಆಯ್ತು ಅಂತ ನಮ್ಮ ಕೈಲಿ ಏನಾಗುತ್ತೆ, ನಾವು ತುಂಬಾ ಚಿಕ್ಕವರು ಆ ಪ್ರಾಬ್ಲಮ್ಸ್ಗಳನ್ನೆಲ್ಲ ಸಾಲ್ವ್ ಮಾಡ್ತಾರೆ. ಬಟ್ ನಾವು ಯಾವತ್ತೂ ಜೊತೆಗೆ ಇದ್ದೇ ಇರ್ತೀವಿ. ದೊಡ್ಡವರು ಶರಣ್ ಸರ್ ಆಗಲಿ ಅಥವಾ ಬೇರೆ ದೊಡ್ಡ ದೊಡ್ಡ ನಾಯಕ ನಟರುಗಳಾಗಲಿ ಅದು ಏನು ಮುಂದೆ ತಗೊಂತಾರೆ ನಾವು ಎಲ್ಲರೂ ಅದ್ರ ಜೊತೆ ಇದ್ದೇ ಇರ್ತೀವಿ. ಶರಣ್ ಸರ್, ಈಗ ನಮ್ಮ ಸಿನಿಮಾ ಕಥೆಯನ್ನು ಎಲ್ಲ ಡಿಸ್ಕಷನ್ ಮಾಡಿದ್ದೀರಾ, ಕ್ಲೈಮ್ಯಾಕ್ಸ್ ಸೀನ್ ಯಾರು ಕೊಟ್ಟಿದ್ರು ಅಂತ? ಯಾಕೆ ತುಂಬ ಚೆನ್ನಾಗಿ ಎಂಡ್ ಮಾಡಿದ್ದೀರಾ ಸಿನಿಮಾ. ಹೇಗೆ ಕ್ಲೈಮ್ಯಾಕ್ಸ್ ಸೀನ್ ಅದು ಹೆಂಗೆ ಐಡಿಯಾ ಹೊಡಿದ್ರು? ಇಲ್ಲ ಸರ್, ಅದೇ ಒಂದು 2 ಇತ್ತು ಸರ್ ಮುಂಚೆ. ಒಂದು ಶಿವತಾಂಡವ ಮಾಡಬೇಕು ಅನ್ನೋದು, ಇಲ್ಲಾಂದ್ರೆ ಆಂಜನೇಯ ಇದು ಮಾಡಬೇಕು ಅನ್ನೋದು. ಅದೇ ವಿಷ್ಣು ಸರ್ ಆಕ್ಚುಲಿ ಡಿಸ್ಕಷನ್ ಅಲ್ಲೇ ಅಂದ್ರೆ ಲೈಕ್ ಮುಂಚೆ ನನ್ನ ಪ್ಲಾನ್ ಇತ್ತು, ಒಂದು ಹಾರರ್ ಯೂನಿವರ್ಸ್ ಮಾಡಬೇಕು ಅನ್ನೋದು ನನ್ನ ಬಿಗ್ಗೆಸ್ಟ್ ಡ್ರೀಮ್. ಸೊ ಹಾಗಾಗಿ ಎಲ್ಲರೂ ಸುಮಾರು ಜನ ಕರ್ವಾಟು ಲಿಂಕ್ ಮಾಡ್ತಾರೆ ಇಲ್ಲಿಗೆ. ಸೊ ಅದು ಎಕ್ಸ್ಪೆಕ್ಟೇಷನ್ ಬಿಟ್ಟು ಬೇರೆ ಏನೋ ತೋರಿಸಿ ಇನ್ನೂ ದೊಡ್ಡದಾಗಿರೋದು ಒಂದು ಸರ್ಪ್ರೈಸ್ ಎಲಿಮೆಂಟ್ ಹೇಳೋಣ ಆಡಿಯನ್ಸ್ಗೆ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಬಂದಾಗ, ಹಾಗಾಗಿ ಫಸ್ಟು ನನಗೆ ತಲೆಗೆ ಬಂದಿದ್ದು ಅವಿನಾಶ್ ಸರ್ನ ಕರ್ಕೊಂಡ್ಬಂದಿದ್ದು ಲಿಂಕ್ ಮಾಡೋಣ ಅಂತ. ಸೊ ಜೊತೆಗೆ ಹೆಂಗೋ ವಿಷ್ಣುದಾದ ಅಂತ ಅಂದ್ಬಿಟ್ರೆ ಸರ್ಪ್ರೈಸ್ ಆಗೋಗುತ್ತೆ ಇನ್ನು ಆಡಿಯನ್ಸ್ಗೆ ಅಂತ ಅಂದ್ಬಿಟ್ಟು ಬಿಫೋರ್ ರಿಲೀಸ್ ಎಲ್ಲೂ ಕೂಡ ಇನ್ಕ್ಲೂಡಿಂಗ್ ನಾವು ಶೂಟ್ ಮಾಡ್ಬೇಕಾದ್ರೆ ಕೂಡ ಕೆಲವೇ ಟೆಕ್ನಿಷಿಯನ್ಸ್ಗಳನ್ನ ಇಟ್ಕೊಂಡು ವಿಷಯ ಲೀಕ್ ಆಗಬಾರ್ದು ಅನ್ನೋ ಒಂದು ವಿಷಯಕ್ಕೆ ಸೊ ಈ ತರ ಸೀಕ್ರೆಟ್ ಆಗಿ ಅದನ್ನ ಶೂಟ್ ಮಾಡಿ ಇಟ್ಟಿದ್ರು ಅಂತ. ಅದೇ ನಿಮ್ಮ ಪಾತ್ರ ಅವತ್ತು ಕೇಳಿದೆ, ಭಯ ಆಗಿಲ್ಲ ಅಂದ್ಬಿಟ್ಟು ಏನು ಮಾಡ್ಬೇಕಾದ್ರೆ, ಯಾಕೆ ತುಂಬ ಇಡೀ ಸಿನಿಮಾಗೆ ತುಂಬ ಹೈಲೈಟ್ ಸಿನಿಮಾ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಏನ್ ಖುಷಿ ಅಂದ್ರೆ ನನಗೆ ಜನರಲ್ ಆಗಿ ನನ್ನ ಮನೇಲಿ ಹಿಂಗೆ ಇರ್ತೀನಿ, ಯಾರು ಗೆಸ್ ಮಾಡಲ್ಲ. ಹೌದು, ಅಲ್ಲಿ ಬಂದಾಗ ಆ ಪಾಯಿಂಟ್ ಬಂದಾಗ ಯಾರು ಗೆಸ್ ಮಾಡಲ್ಲ. ಅದೇ ಇವ್ರು ರೈಟಿಂಗ್ ಮ್ಯಾಜಿಕ್ ಇರೋದು ಅದೇನೆ.
ಅವ್ರ ರೈಟಿಂಗ್ಗೆ ನಾನು ಜಸ್ಟಿಫೈ ಮಾಡಬೇಕು ಅಂದರೆ, ಆಮೇಲೆ ನನ್ನ ಮುಂದೆ ಶರಣ್ ಸರ್ ಅಂತ ದೊಡ್ಡ ಆರ್ಟಿಸ್ಟ್ ನಿಂತಾಗ ನಾನು ಚೆನ್ನಾಗಿ ಮಾಡಲೇಬೇಕು ಅಂತ ಒಂದಿತ್ತು ಮೈಂಡಲ್ಲಿ. ಆ್ಯಂಡ್ ನನ್ನ ಖುಷಿ ಏನು ಅಂದರೆ, ನಾವು ಒಂದೊಂದ್ಸಲ ಕೋಪ ಬಂದಾಗ ಮನೆಯಲ್ಲಿ ಅಲ್ಲಿ ಇಲ್ಲಿ ದೇವತರ ಆಡ್ತೀವಿ ನಾವು. ನನಗೆ ದುಡ್ಡು ಕೊಟ್ಬಿಟ್ಟು ಸ್ಕ್ರೀನ್ ಮೇಲೆ ದೇವತರ ಆಡುವಾಗ ನಾನು ತುಂಬ ಎಂಜಾಯ್ ಮಾಡಿಬಿಟ್ಟು ಮಾಡಿದ್ದೀನಿ. ನಿಜ ಹೇಳ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಎಲ್ರಿಗೂ ಆಸ್ ಅನ್ ಆರ್ಟಿಸ್ಟ್ ನಮ್ಗೊಂದು ಇರುತ್ತಲ್ವಾ, ರೊಮ್ಯಾನ್ಸ್ ಅಲ್ಲೂ ಕಾಣಿಸ್ಕೊಳ್ಬೇಕು, ಆಕ್ಷನ್ ಅಲ್ಲಿ, ಬೇರೆ ಬೇರೆ ಜಾನ್ರ ಅಲ್ಲಿ. ಸೊ ಹಾರರ್ ಅಲ್ಲಿ ನಾನೊಂದು ದೆವ್ವ ಕಾಣಿಸ್ಕೊಳ್ಬೇಕು ಅಂತ ಒಂದು ಆಸೆ ಇತ್ತು. ಅದು ಫುಲ್ಫಿಲ್ ಆಗಿದೆ. ಶೂಟಿಂಗ್ ಟೈಮಲ್ಲಿ ನನಗೆ ಎಷ್ಟು ಎಂಜಾಯ್ಮೆಂಟ್ ಅಂದರೆ ನನ್ನಿಂದ ತುಂಬ ಎನರ್ಜಿ ಹೋಯ್ತು ಅದರಲ್ಲಿ. ನಾನು ನಿಜ ಹೇಳ್ತೀನಿ, ಕೈಗೆಲ್ಲ ಪೆಟ್ಟಾಗಿತ್ತು, ಕಣ್ಣು ಪೆಟ್ಟಾಗಿತ್ತು, ಆಮೇಲೆ ಎನರ್ಜಿನೇ ಇಲ್ಲ ನನಗೆ ನೆಕ್ಸ್ಟ್ ದಿನ. ಬಟ್ ನನ್ನ ಸ್ಪಿರಿಟ್ ಇದೆಯಲ್ಲ, ಐ ವಾಸ್ ಲೈಕ್, ನನ್ಗೆ ಇವತ್ತಿಗೂ ನೆನಪಿದೆ, ನನ್ನ ಫಸ್ಟ್ ಶಾಟ್ ಆಸ್ ಅ ದೆವ್ವ ಕೊಟ್ಟಾಗ ನವನೀತ್ ಅವರಲ್ಲಿ ಮೇಲೆಲ್ಲೋ ಮಾನಿಟರ್ ಹತ್ರ ಕೂತಿದ್ರು. ಐ ಥಿಂಕ್ ಶರಣ್ ಸರ್ ರಿಮೆಂಬರ್ಸ್. ಈ ಕೇಮ್ ಡೌನ್ ಅಂಡ್ ಎಲ್ಲರೂ ಕ್ಲಾಪ್ ಮಾಡ್ತಾ ಇದ್ರು, ಎಲ್ಲರೂ ಹಗ್ ಮಾಡಿದ್ರು. ನನಗೆ ಎಷ್ಟು ಖುಷಿ ಅಂದರೆ, ಓಕೆ ನಾನೇನೋ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಈ ಸಿನಿಮಾಗೇನೋ ನನ್ನ ಕಡೆಯಿಂದ ಒಂದು ವ್ಯಾಲ್ಯೂ ಆ್ಯಡ್ ಆಗಬಹುದು ಅಂತ ನನಗೆ ಅವತ್ತು ಅನಿಸಿತ್ತು. ಆ್ಯಂಡ್ ಸ್ಕ್ರೀನಲ್ಲಂತೂ ನೋಡಿದಾಗ ಐ ಹ್ಯಾವ್ ಟು ಥ್ಯಾಂಕ್ ನವನೀತ್, ತರುಣ್ ಶಿವಪ್ಪ ಆ್ಯಂಡ್ ತರುಣ್ ಸುದೀಪ್. ಯಾಕೆಂದರೆ ಇಂಥ ರೋಲ್ ಸಿಗೋದು ತುಂಬ ಕಷ್ಟ. ಆಸ್ ಆರ್ಟಿಸ್ಟ್ ನಾವು ತುಂಬ ವೇಟ್ ಮಾಡ್ತಾ ಇರ್ತೀವಿ, ಅಂದರೆ ಒಳ್ಳೆ ರೋಲ್ ಬರಲಿ, ಆ ಥರ ಒಂದು ಏನೋ ನಾವು ಏನು ಅಂತ ತೋರಿಸ್ಕೊಳಕ್ಕೆ ಒಂದು ರೋಲ್ ಬರಲಿ ಅಂತ. ಅದು ನಮ್ಮ ಒಂದು ಮನಸ್ಸಲ್ಲಿರೋ ಒಂದು ಸ್ಟ್ರಗಲ್ ಇದೆಯಲ್ಲ ಆಸ್ ಅನ್ ಆರ್ಟಿಸ್ಟು. ನನ್ನನ್ನು ಅದು ಸ್ಕ್ರೀನಲ್ಲಿ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮಂಜು ಸರ್ ಆಸ್ಕಿಂಗ್. ತುಂಬ ಎಂಜಾಯ್ ಮಾಡಿದೆ ನಾನಂತೂ. ಶರಣ್ ಸರ್ ಸರ್, ತರುಣ್ ಟಾಕೀಸ್ ಜೊತೆಲಿ ನಿಮ್ದು ಎರಡನೇ ಚಿತ್ರ, ಎರಡು ಕೂಡ ಒಂದಕ್ಕಿಂತ ಒಂದು ಹಿಟ್ ಸಿನಿಮಾ. ಮೂರನೇ ಕಾಂಬಿನೇಷನ್ ಯಾವಾಗ ನೋಡ್ಬೋದು? ಮೊದಲನೇ ಪ್ರಶ್ನೆ. ಆದರೆ ಎರಡನೇ ಪ್ರಶ್ನೆ, ಒಂದು ಸಿನಿಮಾದ ಸಕ್ಸಸ್ ಒಬ್ಬ ಹೀರೋ ಕರಿಯರ್ ನಲ್ಲಿ ತುಂಬಾ ಬೂಸ್ಟ್ ಅಪ್ ಮಾಡುತ್ತೆ. ಸೊ ಆ ಬೂಸ್ಟ್ ಅಪ್ ಈ ಚಿತ್ರದ ಮೂಲಕ ನಿಮ್ಗೆ ಯಾವ ತರ ಸಿಕ್ಕಿದೆ? ಜೊತೆನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಚಿತ್ರಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಫಸ್ಟ್ ಹೇಳ್ತೀನಿ ನಾನು, ನನಗೆ ಅಂತಲ್ಲ, ಅಂದರೆ ನಾಯಕ ನಟನಿಗೆ ಅಂತಲೇ ಅಲ್ಲ, ಪ್ರತಿಯೊಬ್ಬರು ಕಲಾವಿದರಿಗೂ, ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಕೂಡ ಸಕ್ಸಸ್ ಅನ್ನುವಂಥದ್ದು ಇಂಪಾರ್ಟೆಂಟು ಮತ್ತು ಇನ್ನೆವಿಟಬಲ್, ಭಾಳ ಅನಿವಾರ್ಯನೂ ಹೌದು ಸರ್. ನಮಗೆ ಹೆಂಗಿರುತ್ತೆ ಅಂತಂದರೆ, ಎಂಥ ಬ್ರೀದರ್ ಅಂತಂದರೆ, ದೇವ್ರಿಗೆಲ್ಲ ನಾನು ನೆನೆಸ್ಕೊಳ್ತಾ ಇರೋದು ಏನಕ್ಕೆ ಅಂತಂತಂದರೆ, ಸಕ್ಸಸ್ ಅನ್ನುವಂಥದ್ದು ಎಷ್ಟು ಅಮೂಲ್ಯವಾದಂಥದ್ದು ಅನ್ನೋದಕ್ಕೆ. ಯಾಕಂದರೆ ನನ್ನ ಗ್ರಾಫನು ಹಿಂಗೆ ಏನಿಲ್ಲ, ಹಿಂಗೆ ಆಗಿರುವಂಥದ್ದು. ಹಂಗೆ ಬಂದಾಗ ಒಂದು ಭಗವಂತ ಏನೋ ಆ ಥರದ್ದು ಒಂದು ಟೀಮಿನ ಮುಖಾಂತರ ಕೊಡ್ತಾನೆ, ಗೊತ್ತಾ, ಅದಕ್ಕೆ ಚಿರಋಣಿ. ಆಮೇಲೆ ಇನ್ನೊಂದು, ನನಗೆ ಈ ಸಿನಿಮಾದ ಸಕ್ಸಸ್ ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳ್ತೀನಿ. ಇದು ಬೇರೆ ಏನೋ ಟ್ರೈ ಮಾಡಿದ್ದೀನಿ ನಾವೇ. ಇದು ನನ್ನ ರೆಗ್ಯುಲರ್ ಫಾರ್ಮ್ಯಾಟಿನ ಕ್ಯಾರೆಕ್ಟರ್ ಅಲ್ಲ, ರೆಗ್ಯುಲರ್ ಫಾರ್ಮ್ಯಾಟಿನ ಸಿನಿಮಾ ಅಲ್ಲ, ಹಳೆ ಶರಣ್ ಅಲ್ಲ. ಇದು ಈ ಥರದ ಸಿನಿಮಾಗಳು ಚೆನ್ನಾಗಾದಾಗ ನನಗೆ ಒಂದಿಷ್ಟು ಬೇರೆ ಬೇರೆ ಥರದ ಪಾತ್ರಗಳು ಮಾಡುವಂಥ ಬಾಗಿಲುಗಳು ಓಪನ್ ಆಗುತ್ತೆ. ಇಲ್ಲ ಅಂದರೆ ಸ್ಟ್ರಕ್, ಯಾವುದೋ ಒಂದೇ ಒಂದು ಇದಕ್ಕೆ ನಾವು ಫಿಕ್ಸ್ ಆಗಬೇಕಾಗುತ್ತೆ. ಫಿಕ್ಸ್ ಆದರೆ ನನಗೇನು ತಪ್ಪಿಲ್ಲ. ನಾನೇನೆ ನೋಡ್ತಾ ಇದ್ದೀನಲ್ಲ, ಇವತ್ತು ಆಡಿಯನ್ಸಿನ ಸಿನಿಮಾ ನೋಡುವ ವೈಖರಿ ಇದೆ, ಗೊತ್ತಾ, ಅವರೇನೆ ಬೇರೆ ಬೇರೆ ಥರ ಸಿನಿಮಾಗಳನ್ನ ಕೇಳ್ತಾ ಇದ್ದಾರೆ. ಸೊ ನಾನೇ ಯಾವುದೋ ಒಂದು ರೆಗ್ಯುಲರ್ ಫಾರ್ಮ್ಯಾಟಿನ ಸಿನಿಮಾನ ಅನೌನ್ಸ್ ಮಾಡಿದೆ, ಫಸ್ಟ್ ಕಮೆಂಟ್ ಬೀಳುತ್ತೆ, ಗುರು ಇದು ಬಿಟ್ಟು ಹೊರಗಡೆ ಬರೋಬಾರ್ದು ನೀನು ಅಂತ. ಆಯ್ತಾ, ಇಲ್ಲಿ ಹೆಂಗೆ ಬರುತ್ತೆ ಗೊತ್ತಾ ಸರ್, ಎಷ್ಟು ಚಾಲೆಂಜಿಂಗ್ ಅಂದರೆ ಸಿನಿಮಾನ ನಾನು ಆಯ್ಕೆ ಮಾಡ್ಕೋಬೇಕಾದ್ರೆ. ಯಾಕಂದ್ರೆ ನನ್ನ ಒಂದು ಜರ್ನಿ ಒಂದು ಥರದಲ್ಲಿ ಬಹಳಷ್ಟು ವರ್ಷಗಳು ಕಳೆದಿದ್ದೀನಿ, 100 ಸಿನಿಮಾಗಳು ಮಾಡಿದ್ದೀನಿ ಒಂದೇ ವೈಖರಿಯಲ್ಲಿ. ಅದನ್ನ ಚೇಂಜ್ ಮಾಡುವಂಥದ್ದಿದೆಯಲ್ಲ, ಅದು ಬರೀ ನನ್ನ ಆಸೆ ಆಗಿರಬಾರ್ದು, ಜನಗಳ ಅಪೇಕ್ಷೆನೂ ಆಗಿರ್ಬೇಕು. ಜನಗಳ ಅಪೇಕ್ಷೆ ಯಾವಾಗ ಆಗುತ್ತೆ ಅಂತಂದ್ರೆ, ಈ ಥರದ್ದು ನಾನೇನೋ ಕೊಟ್ಟಾಗ, ನಾನು ಈ ಥರದ್ದೇನೋ ಕೊಡಬೇಕು ಅಂತಂತಂದ್ರೆ, ಈ ಥರದ್ದು ಒಬ್ಬರು ನಿರ್ಮಾಪಕರು ನಾನು ಇದ್ದೀನಿ ಅಂತ ಅನ್ನೋವಂಥದ್ದು. ಸರ್, ಶರಣ್ ಹೊಸದಾಗಿ ಏನೋ ಟ್ರೈ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾನು ಇದ್ದೀನಿ ಅಂತ ಅನ್ನೋವಂಥದ್ದು. ಈ ಸಿನಿಮಾ ಪ್ಲಾಟ್ ನಾವು ಒಪ್ಕೋಬೇಕಾದ್ರೆ ನಾವು, ನನಗೆ ಬೇರೆ ಥರ ಇತ್ತು ಅಂತ ಗೊತ್ತಾಗಿತ್ತು. ಫಸ್ಟ್ ಕೇಳಿದ ಕ್ವಶನ್ನೇ ನಮಗೋಕೆ, ನಿರ್ಮಾಪಕರೇ ನಿಮಗೋಕೆನಾ ಅಂದ್ವಿ. ಸರ್, ಇದು ಗುರು ಶಿಷ್ಯರು ಹಿಂದೆ ಆಗಿದ್ದಿದ್ರೆ ನನಗೆ ಗೊತ್ತಿಲ್ಲ ಸರ್. ಆಫ್ಟರ್ ಗುರು ಶಿಷ್ಯರು ನಿಮ್ಮನ್ನು ಈ ಥರ ತಗೊಳ್ತಾ ಇದ್ದಾರೆ, ನನಗೆ ಓಕೆ ಸರ್, ನಾನು ತುಂಬಾ ಹ್ಯಾಪಿ. ಖಂಡಿತವಾಗ್ಲೂ ಈ ಜನ ಚೆನ್ನಾಗಿ ತಗೊಳ್ತಾರೆ ಸರ್ ಇದನ್ನ ಅಂತ. ಫಸ್ಟ್ ಸಿನಿಮಾ ಆಗೋಕ್ಕಿಂತ ಮುಂಚೆನೆ ಈ ಥರದ ಒಂದು ಭವಿಷ್ಯ ಇವರು ನೋಡ್ತಿದ್ರು. ಈ ಥರದೊಬ್ಬರು ಬೇಕಾಗುತ್ತೆ ನಮಗೆ, ಈ ಥರದೊಬ್ಬರು ನಿರ್ದೇಶಕರು, ಈ ಥರದೊಬ್ಬರು ನಿರ್ಮಾಪಕರು ಬೇಕಾದಾಗ ಈ ಥರದ್ದು ಶರಣ್ ಬೇರೆ ನೋಡಿ. ನಾನು ಆ್ಯಕ್ಚುಲಿ ನೀವು ಒಂದೊಂದು ಸ್ಟೀಲ್ ನೋಡಿದ್ರೆ ನಾನು ಅಲ್ಲೇ ಅಲ್ಲ, ಹಿಂದಿನ ಸಿನಿಮಾದಲ್ಲಿ ಎಷ್ಟು ಅಮೂಲ್ಯ ಆಗುತ್ತೆ ಅಂತಂದ್ರೆ ನನಗೆ. ಮತ್ತೆ ಇನ್ನು ಮುಂದೆ ನನ್ನನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತಿರುವಂಥ ರೈಟರ್ಸ್ ಇದಾರಲ್ಲ, ನಿರ್ದೇಶಕರಿದಾರಲ್ಲ, ಶರಣ್ ಇದು ಸೂಟ್ ಆಗ್ತಾರೆ ಅಂತ ಅನ್ನೋವಂಥದ್ದು. ಎಸ್, ಇನ್ನೊಂದೇನೋ ಒಂದಿಷ್ಟು ಥರದ ಪಾತ್ರಗಳು ಮಾಡಬೇಕು ಅಂತ ನನಗೂ ಆಸೆ ಇದೆ. ಇದು ನಾನಾಗಿ ಹುಡ್ಕೊಂಡು ಹೋಗಿದ್ದಲ್ಲ,
ನನ್ನ ಹುಡ್ಕೊಂಡು ಬಂದಂಥದ್ದು ಇದು. ಅವಾಗ ಚಕ್ಕಂತ ಹಿಂಗೆ ತೊಗೊಂಡಾಗ ಇಂಥ ಸಿನಿಮಾ ಗೆಲುವು ಭಾಳ 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 ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೊ ಇವತ್ತು ಅದಾಗಿದೆ ಅಂತ ಅನ್ನೋದಾದ್ರೆ ಚರಂಡಿಗೆ ಬರೀ ಸಕ್ಸಸ್ ಅಲ್ಲ, ಇದು ಏನಂತ ಹೇಳಿ ಒಂದು 10 ಪಟ್ಟು ಸಕ್ಸಸ್ಸಿನ ಖುಷಿ ನನಗೆ ಇರುವಂಥದ್ದು. ನೋಡಿ ಸರ್, ಅರುಣ್ ಅಂತ ಪ್ರತಿನಿಧಿಯಿಂದ ಸರ್, ಈಗ 2ನೇ ವಾರ ಮುನ್ನೂರು ಚಿತ್ರ ಬರಪರವಾಗಿ ತುಂಬಾ ಸಕ್ಸಸ್ ಆಗಿದೆ. ಥ್ಯಾಂಕ್ ಯು ಎಲ್ಲರಿಗೂ ಟೀಮ್ಗೆ. ಸರ್, 1 ವೀಕ್ ಲಾಸ್ಟ್ ವೀಕ್ ಅಲ್ಲಿ ಇದ್ದು ಚೇಂಬರ್, ಈ ವೀಕ್ ಅಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ದಾರೆ ಸರ್? ಏನ್ ಮಾಡಿದ್ರು ಅದು ತರುಣ್ ಸರ್ ಹೇಳ್ತಾರೆ. ಬಟ್ ಏನಂತಂದ್ರೆ ಒಂದು ಶೋಸ್ಗಳು ಲಾಸ್ಟ್ ವೀಕ್ ಇಂದ ಇನ್ಕ್ರೀಸ್ ಆಗಿದೆ, ಅದೊಂದು ತುಂಬಾ ಖುಷಿಯಾದ ವಿಷಯ ನಮ್ಗೆ. ಸೊ ಅದ್ರ ಬಗ್ಗೆ ಚೇಂಬರ್ ಅವ್ರದ್ದು ಟೀಮ್ ಸರ್, ಚೇಂಬರು ಅವರ ಒಂದು ಸರ್ಕಲ್ ಏನಿದೆ ಆ ಇದರಲ್ಲಿ ಏನ್ ಸಪೋರ್ಟ್ ಮಾಡ್ಬೋದು ಅದು ಮಾಡಿದ್ದಾರೆ ಸರ್. ಏನು ಮಾಡಿಲ್ಲ ಅಂತ ಹೇಳೋ ತರ ಏನಿಲ್ಲ. ಯಾಕಂದ್ರೆ ಅವರು ಸರ್ ಚೇಂಬರ್ ಇರೋರು ಆಗ್ಬೋದು, ಎಲ್ಲ ಹಿಂದೆ ಹೋರಾಟಗಳು ಮಾಡ್ಕೊಂಡೆ ಬಂದಿರೋರು. ಥಿಯೇಟರ್ ನುಗ್ಗಿದ್ದಾರೆ, ಪ್ರಕಾಶ ಚಿತ್ರ ಹಾಕಿದ್ದಾರೆ, ಗ್ಲಾಸ್ ಹೊಡೆದಿದ್ದಾರೆ, ಗಲಾಟೆಗಳು ಮಾಡಿದ್ದಾರೆ, ಸ್ಟೇಷನ್ ಹೋಗಿದ್ದಾರೆ, ಈ ತರ ಎಲ್ಲ ಮಾಡಿದವರು. ಬಟ್ ಇವೆಲ್ಲ ಇವತ್ತು ನಡೀತಿಲ್ಲ. ಯಾಕೆಂತ ಹೇಳಿದ್ರೆ CCI ಅನ್ನೋ ಆಕ್ಟ್ ಇರೋದ್ರಿಂದ ಅವ್ರ ಕೈಯಲ್ಲಿ ಏನಿಲ್ಲ. ಅವ್ರು ಹೋದ್ರೆ ಇಲ್ಲೂ ಗಣೇಶ್ ಅವ್ರ ಮೇಲೆ, ಕೇಮಂಜ್ ಅವ್ರ ಮೇಲೆ 1.5 ಕೋಟಿ ರೂಪಾಯಿ ಕೇಸ್ ಹಾಕಿದ್ದಾರೆ. 1.5 ಕೋಟಿ ರೂಪಾಯಿ ಕಟ್ಕೊಡ್ಬೇಕು. ಇನ್ನೂ ಒಂದು ಕೇಸ್ ನಡೀತಾ ಇದೆ, ಡೆಲ್ಲಿಗೆ ಹೋಗ್ಬೇಕು ಬರಬೇಕು, ಈ ತರ ಇದೆ. ಆಗಿದ್ರಿಂದ ಅವ್ರಿಗೆ ಒಂದು ಲಿಮಿಟೇಷನ್ಸ್ ಅಲ್ಲಿ ಪರ್ಸನಲ್ ಆಗಿ ಏನ್ ಮಾತಾಡ್ಬೋದು, ಚೇಂಬರ್ ಕೂತ್ಕೊಂಡು ಸಾಕಷ್ಟು ಥಿಯೇಟರ್ ಮಾತಾಡಿ, ಅಂದ್ರೆ 2 ದಿವಸಕ್ಕೂ ಒಂದು ತೆಲುಗು ಸಿನಿಮಾಗಳು ಬರ್ತಿತ್ತು. ಅದು ತುಂಬಾ ಎಫೆಕ್ಟ್ ಆಯ್ತು. ಓಕೆ, ಶುಕ್ರವಾರ ಕಮ್ಮಿ ಒಂದೇ ಥಿಯೇಟರ್, ಓಕೆ ಅದು ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಒಂದಷ್ಟು ಸೆಕ್ಟರ್ಸ್ ಕೊಟ್ರು. 2ನೇ ದಿವಸಕ್ಕಿಲ್ಲ, ಸೇಮ್ ಮಂಗಳವಾರ ಆದ್ಮೇಲೆ ಯಾರು ಇದು ಮಾಡಲಿಲ್ಲ. ಶೋಸ್ ಜಾಸ್ತಿ ಮಾಡ್ತಾನೆ ಹೋದ್ರು, ಶೋಸು ಜಾಸ್ತಿ ಆಯ್ತು. ಎಲ್ಲದಕ್ಕಿಂತ ಖುಷಿ ಈ ವಾರ ನಮ್ಗೆ ಮಾಲ್ಸ್ ಅಲ್ಲಿ ಬೆಸ್ಟ್ ಶೋಸ್, ಬೆಸ್ಟ್ ಟೈಮಿಂಗ್ಸ್ ಹಾಕಿ, ಇನ್ಕ್ಲೂಡಿಂಗ್ ಗೋಲ್ಡ್ ಕ್ಲಾಸು, ಈ ತರ ಎಲ್ಲ ದೊಡ್ಡ ದೊಡ್ಡ ಸೆಂಟರ್ಸ್ ಅಲ್ಲಿ ಎಲ್ಲ ಹಾಕೊಟ್ಟಿದ್ದಾರೆ. ಮತ್ತೆ ಆಲ್ಮೋಸ್ಟ್ ಒಂದು 30-32 ಸೆಂಟರ್ಸ್ ಓಪನ್ ಆಗಿದೆ ಈ ವಾರ ಹೊಸದಾಗಿ. ಸೊ ಖುಷಿ ಆಗ್ತಾ ಇದೆ. ಸರ್, ಇನ್ನೊಂದು ಪ್ರಶ್ನೆ, ನಿಮ್ ಸೆಟ್ಟಿಗೆ ರಸ ಸರ್ ವಿಸಿಟ್ ಮಾಡಿದ್ರು, ಅವ್ರಿಗೆ ಸಿನಿಮಾ ತೋರ್ಸೋದಕ್ಕೆ ಟೈಮ್ ಮಾಡಿದ್ರೆ ಸರ್ ಹೇಳಿದ್ರೆ ಸಿನಿಮಾ ಬಗ್ಗೆ? ಇಲ್ಲ ಸರ್, ಸದ್ಯಕ್ಕೆ ಅವ್ರ ಪಾಪ ಅವ್ರಿಗೆ ಇನ್ನು ಬೆನ್ನು ನೋವು, ಕಾಲಿಂದು ಆಪರೇಷನ್ ಆಗ್ಬೇಕು, ಆ ಇದರಲ್ಲಿದ್ದಾರೆ. ಫಸ್ಟ್ ಅವರು ಚೇತರಿಸ್ಕೊಂಡ್ಲಿ ಸರ್, ಚೇತರಿಸ್ಕೊಂಡು ನಾರ್ಮಲ್ ಆಗ್ಲಿ, ಅವ್ರ ಫ್ಯಾಮಿಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಎಲ್ಲ ಸರಿ ಹೋಗಿ ಇದಾಗಲಿ ಸರ್. ಎಲ್ಲಿದ್ರು ಅವ್ರು ನಮ್ಗೆ ಒಳ್ಳೇದೇ ಬಯಸ್ತಾರೆ, ಖುಷಿ ಪಡ್ತಾರೆ. ಯಾಕಂದ್ರೆ ಬಿಫೋರ್ ಅವ್ರು ತುಂಬಾ ಖುಷಿ ಪಡ್ತಿದ್ರು, ಚೆನ್ನಾಗಾಗ್ಲಿ ಸಿನಿಮಾ, ಚೆನ್ನಾಗಿ ಆಗ್ಬೇಕು ಅಂತಾನೆ ಹೇಳ್ತಾ ಇದ್ರು. ಸೊ ಆ ಪ್ರಯತ್ನ ಏನು ಮಾಡ್ಲಿಲ್ಲ ಸರ್ ಅವರು. ನವನೀತ್ ಸರ್, ಸೊ ಕಾಮೆಂಟ್ಸ್ ಬಂದಂತಹ ಪ್ರಶ್ನೆ ಇದು, ನವನೀತ್ ಸರ್ ಬರೀ ಹಾರರ್ ಸಿನಿಮಾನೇ ಮಾಡೋದ ಅಂತ. ಏನಕ್ಕಂದ್ರೆ ಲಾಸ್ಟ್ 2 ಸಿನಿಮಾಗಳು ಹಾರರ್, ಈಗ ನೆಕ್ಸ್ಟ್ ಅನೌನ್ಸ್ ಮಾಡಿರೋದು ಸಹ ಇನ್ನು 2 ಸಹ ಹಾರರ್, ಅಂದ್ರೆ ಕರ್ವಾಟು, ಚಮಂತಟ್ಟು. ಸೊ ಅವ್ರು ಅದಕ್ಕೆ ಫಿಕ್ಸ್ ಆಗ್ತಿದಾರ, ಏನಕ್ಕೆ ಈ ಒಂದು ಲೈನ್ ಒಂದೇ ಲೈನ್ ಹೋಗ್ತಾ ಇದಾರೆ ಅಂತ? ಸರ್, ನನಗೆ ಮುಂಚೆ ಅಂದ್ರೆ ಚುಮಂತರ್ ಮಾಡೋಕ್ಕಿಂತ ಮುಂಚೆ ನಾನು ಬೇರೆ ಜಾನರ್ ಟ್ರೈ ಮಾಡ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ಪ್ರಯತ್ನ ಪಟ್ಟಿದ್ದೆ. ಬಟ್ ಶರಣ್ ಸರ್ ಈ ತರ ಒಂದು ಹಾರರ್ ಕತೆ ಹುಡುಕ್ತಾ ಇರ್ಬೇಕಾದ್ರೆ ನಮ್ಮ ಹತ್ರ ಒಂದು ಕತೆ ರೆಡಿ ಇತ್ತು. ಶರಣ್ ಸರ್ ಹೆಂಗ್ ಬೇಕು ನಾವು ಡೆವಲಪ್ ಮಾಡ್ಕೊಂಡು ಮಾಡಿದ್ವಿ. ಬಟ್ ಜನ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದಾರೆ, ಒಂದು ಹಾರರ್ ಸಿನಿಮಾ ತುಂಬಾ ಬರೋದು ಕಮ್ಮಿ. ಸೊ ಈ ಥ್ರಿಲ್ಲರ್ ಜಾನರ್ ಟ್ವಿಸ್ಟ್ ಟರ್ನ್ಸ್ ಇಟ್ಕೊಂಡಿರೋ ಸಿನಿಮಾ ಬರೋದು ಕಮ್ಮಿ, ಅದು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದ್ರೆ ಖಂಡಿತ ನಾನು 4 ಹಾರರ್ ಸಿನಿಮಾ ಮಾಡಿದ್ರೆ ಒಂದು ರೆಗ್ಯುಲರ್ ಸಿನಿಮಾ ಮಾಡಬೇಕು ಅಂತ ಮುಂದೆ ಡಿಸೈಡ್ ಮಾಡಿದ್ದೀನಿ ಸರ್. 4 ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ರೆಗ್ಯುಲರ್ ಸಿನಿಮಾ ಮಾಡ್ತೀನಿ. ಅಂದ್ರೆ ನನ್ನ ಬೇರೆ ಜಾನರ್ಸ್ ಕಥೆಗಳು ತುಂಬಾ ಇದೆ ನನ್ನ ಹತ್ರ. ಬಟ್ ನನ್ನ ಫಸ್ಟ್ ಪ್ರಿಫರೆನ್ಸ್ ಇವಾಗ ಆಫ್ಟರ್ ಚುಮಂತರ್ ಸಕ್ಸಸ್ ನನಗೆ ಜನ ತುಂಬಾ ಪ್ರೀತಿ ತೋರಿಸ್ತಾ ಇದ್ದಾರೆ, ಆ ಕಾರಣಕ್ಕೆ ಹಾರರ್ನು ಕಂಟಿನ್ಯೂ ಮಾಡ್ತೀನಿ. ಬಟ್ ನನ್ನ ಮೋಸ್ಟ್ ಪ್ರಿಫರೆನ್ಸ್ ಹಾರರ್ ಇರುತ್ತೆ, ಯಾಕಂದ್ರೆ ಜನ ಅಷ್ಟು ಪ್ರೀತಿ ತೋರಿಸಿದ್ದಾರೆ. ಮತ್ತೊಂದು ಪ್ರಶ್ನೆ, ಗುರು ಕಿರಣ್ ಸರ್ ನ ಒಂದು ಸೀನ್ ಯೂಸ್ ಮಾಡ್ಕೊಂಡಿದ್ದೀರಾ? ಹೌದು ಸರ್. ಫಸ್ಟ್ ಹಾಫ್ ಅಲ್ಲಿ ಒಂದು ಸೀನ್ ತೋರಿಸ್ತೀರಾ, ರಾಜ ಅಂತ ಬೇರೆ ಅಂತ. ಸೊ ಅದ್ರ ಮೇಲೆ ಕಮೆಂಟ್ ಮಾಡಿದ್ರು, ಅಂದ್ರೆ ಗುರು ಕಿರಣ್ ಸರ್ ಯೂಸ್ ಮಾಡ್ಕೊಂಡಿದ್ರೆ ಇನ್ನು ಬೇರೆ ಲೆವೆಲ್ ಥ್ರಿಲ್ಲಿಂಗ್ ಇರೋದ ಅನ್ನೋ. ಯಾವ್ದ್ರಲ್ಲಿ ಸರ್? ಸ್ಟಾರ್ಟಿಂಗ್ ಅಂದ್ರೆ ರಾಜದ್ದು ಒಂದು ಅಲ್ಲಿ ಬೇರೆ ರಾಜನ್ ತೋರಿಸ್ತೀರಾ, ಎಂಡ್ ಅಲ್ಲಿ ಇದನ್ನ ಕನ್ವೆ ಮಾಡ್ತೀರಲ್ಲ, ಅದು ಅರ್ಥ ಇಲ್ಲ ಅಂತ. ಅರ್ಥ ಆಯ್ತಾ ಅಂತಂದ್ರೆ ಏನಂತಂದ್ರೆ ಅದು ನಾವು ಶರಣ್ ಸರ್ ಈ ಫ್ಲಾಶ್ ಬ್ಯಾಕ್ ಹೋಗಕ್ಕಿಂತ ಮುಂಚೆ ಶರಣ್ ಸರ್ ಕ್ಲೋಸ್ ಅಪ್ ಇಂದ ಫ್ಲಾಶ್ ಬ್ಯಾಕ್ ಓಪನ್ ಮಾಡ್ತೀವಿ. ಅದು ಶರಣ್ ಸರ್ ಇಮ್ಯಾಜಿನೇಷನ್. ಫಸ್ಟ್ ನಾವು ತೋರಿಸೋದು ಶರಣ್ ಸರ್ ಇಮ್ಯಾಜಿನೇಷನ್, ಅದಾದ್ಮೇಲೆ ರಿಯಾಲಿಟಿ ಬೇರೆ ಇರುತ್ತೆ. ಬಟ್ ಸಿನಿಮಾ ನೋಡದೇ ಇರೋರಿಗೆ ಇನ್ನೂ ಅದು ಓಪನ್ ಆಗಿ ಹೇಳಕ್ಕಾಗಲ್ಲ. ಬಟ್ ಅದು ಸಿನಿಮಾ ನೋಡಿದಾಗೆ ಅದು ಕನ್ವೆ ಆಗುತ್ತೆ, ರಿಯಾಲಿಟಿ ಅದು ಇರುವುದು ಅಷ್ಟೇ. ಫಸ್ಟ್ ಆಫ್ ಏನ್ ನೋಡ್ತೀವಿ ಅದ್ರಲ್ಲಿ ಟೋಟಲ್ ಶರಣ್ ಸರ್ ಇಮ್ಯಾಜಿನೇಷನ್. ಸೊ ಅವ್ರು ನಾವು ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕಾದ್ರೆ ಅವ್ರ ಇಮ್ಯಾಜಿನೇಷನ್ ಯಾರನ್ನ ಬೇಕಾದ್ರೂ ಕಲ್ಪನೆ ಮಾಡ್ಕೊಂಬೋದಲ್ಲ. ಸೊ ಆ ಒಂದು
ಆಕ್ಚುಲಿ ಎಲ್ಲರೂ ಬಿಫೋರ್ ಏನೇ US ರಿಲೀಸ್ ಮಾಡ್ತಾ ಇದೀವಿ, ದುಬೈ ಇವೆಲ್ಲ ಹಾಕ್ಕೊಡ್ತಾರೆ. ಬಟ್ ನನ್ನ ಸಿನಿಮಾದ ಬೇಡ ಅಂತ ಹೇಳಿದ್ರೆ, ಹಿಂದೆ ನಾವು ಸಿನಿಮಾ ಮಾಡಿದಾಗ ತುಂಬಾ ಚೆನ್ನಾಗಿ ಓಪನಿಂಗ್ ಇಲ್ಲಿ ಬಂತು. ಬಟ್ ಅಲ್ಲಿ ಬರಲ್ಲ, ಯಾಕಂದ್ರೆ ಜನಕ್ಕೆ ಈಗೇನಾಗಿದೆ, ಒಳ್ಳೆ ರಿಪೋರ್ಟ್ ಎಲ್ಲ ಬಂದ್ಮೇಲೆ ಅದು ಚೆನ್ನಾಗಿ ನೋಡ್ತಾರೆ. ಸೊ ಇಲ್ಲಿ ಬಂದಿರೋ ರಿಪೋರ್ಟ್ ಇದೆಲ್ಲ ನೋಡಿ US ಇಂದ ಅವರೇ ಕಾಲ್ ಮಾಡಿದ್ರು. ಯಾರೋ ಒಬ್ರು ಕಾಲ್ ಮಾಡಿ, ಸರ್ ನಾವು ರಿಲೀಸ್ ಮಾಡ್ಬೇಕು ಸಿನಿಮಾ, ದಯವಿಟ್ಟು ಮಾಡ್ಕೊಡಿ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಮ್ಗೆ, ರಿಲೀಸ್ ಮಾಡ್ಬೇಕು ಅಂತ ಹೇಳಿ ಅಂತ. ಸೊ ರಾಜು ಪಣ್ಕರ್ ಅಂತ ಅನ್ಸುತ್ತೆ, ಅವರು ಅಲ್ಲಿ ಕನ್ನಡ ಸಂಘದ ಅಧ್ಯಕ್ಷರಾಗಿದ್ದಾರೆ, ತುಂಬಾ ದೊಡ್ಡ ಮಟ್ಟದಲ್ಲಿ. ಸೊ ಇವತ್ತಿಂದ ಶೋಸ್ ಮೇಬಿ ನಾಳೆ 1-2 ಶೋಸ್ ಒಂದು ಮಾಡ್ತಾರೆ, ಅಲ್ಲಿ ನಾವು ಲೋಕಲ್ಗೆ ರೆಸ್ಪಾನ್ಸ್ ಎಲ್ಲ ತಗೊಂಡು ಕಂಟಿನ್ಯೂ ಶೋಗಳ ಪ್ಲಾನ್ ಮಾಡ್ತಾ ಇದ್ದಾರೆ. USA ಕಂಪ್ಲೀಟ್ ಅವರೇ ಮಾಡ್ತಾ ಇದ್ದಾರೆ. ಮತ್ತೆ UK, ಕೆನಡಾ, ಆಸ್ಟ್ರೇಲಿಯಾ, ಅಪಾರ್ಟ್ ಫ್ರಮ್ USA ಬಿಟ್ಟು ಎಲ್ಲಾನು ಬೇರೆಯವ್ರು ಮಾಡ್ತಾ ಇದ್ದಾರೆ. ಅದನ್ನು ಅಷ್ಟೇ ಅವರೇ ಫೋನ್ ಮಾಡಿ, ಹಿಂದೆ UA ಮಾಡಿದ್ರಂತ ಸಾಕಷ್ಟು ಸಿನಿಮಾಗಳು ಮಾಡಿದ್ರು ಅದರ್ ಲ್ಯಾಂಗ್ವೇಜಸ್ ಎಲ್ಲ. ಅವರೇ ಫೋನ್ ಮಾಡಿ, ಸರ್ ಕಂಪ್ಲೀಟ್ ಎಕ್ಸ್ಪೆನ್ಸಸ್ ಏನ್ ಬರುತ್ತೆ ನಾವೇ ಹಾಕೊಂತೀವಿ, ಬರೋ ಪ್ರಾಫಿಟ್ ಅಲ್ಲೂ ಅಷ್ಟೇ ನೀವೇನ್ ಬೇಕಾದ್ರೂ ಕೊಡಿ ಸರ್, ನಮ್ಗೆ ಫಿಕ್ಸ್ ಬಿಡುತ್ತೆ, ಅದು ಬೇಡ, ಯಾಕಂದ್ರೆ ಈ ಸಿನಿಮಾ ಅಷ್ಟು ರೀಚ್ ಆಗಿದೆ, ನಾವು ಎಲ್ಲರೂ ನೋಡ್ಬೇಕು ಅಂತ ಇದ್ದಾರೆ ಅಂತ. ಆಫ್ಟರ್ ಕಾಂತಾರ ತುಂಬಾ ಚೆನ್ನಾಗಿ ಹೋಗಿತ್ತಂತೆ. ಇದು ಆ ಒಂದು ರೇಂಜ್ ಅಲ್ಲಿ ಕೇಳ್ತಿದ್ದಾರೆ, ಸರ್ ನಾವು ನೋಡ್ಬೇಕು ದಯವಿಟ್ಟು ಮಾಡ್ಕೊಡಿ ಅಂತ. ಸೊ ಅಲ್ಲಿಗೂ ಸೆನ್ಸಾರ್ ಆಗ್ತದೆ, ಲಂಡನ್, UK ಮತ್ತೆ ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಸೆನ್ಸಾರ್ ಆಗ್ಬೇಕು, USA ಸೆನ್ಸಾರ್ ಆಗೋ ನೆಸಿಟಿ ಇಲ್ಲ. ಸೊ ಇವತ್ತು ಸೆನ್ಸಾರ್ ಆಗ್ತಾ ಇದೆ, ನೆಕ್ಸ್ಟ್ ವೀಕ್ ಇಂದ ಎಲ್ಲ ಕಡೆನೂ ಅಲ್ಲೂ ಆಗ್ತಾ ಇದೆ. ಅಂದ್ರೆ ಅವ್ರಿಗೆ ಕೇಳಿ ಸಿನಿಮಾ ಹಾಕ್ಸ್ಕೊಂತಾ ಇದ್ದಾರೆ. ಡಬ್ಬಿಂಗು ತೆಲುಗು ಕೇಳಿದ್ದಾರೆ, ಬಟ್ ಇನ್ನೂ ಅದೇನು ಮಾತುಕತೆ ಹೇಳಿದ್ರೆ ಆಲ್ಮೋಸ್ಟ್ 2 ವೀಕ್ಸ್ ಆಯ್ತು. ಮೇ ಬಿ ಡೌಟ್, ಅಂದ್ರೆ OTT ನಲ್ಲಿ ಡಬ್ ಮಾಡಿ ಅದು ಎಲ್ಲ ಕಡೆ ನೋಡ್ತೀವಿ, ಅದೊಂದು ದೊಡ್ಡ ಮಟ್ಟದಲ್ಲಿ OTT ಪ್ಲಾನ್ ಮಾಡೋಣ ಅಂತ ಅನ್ಕೊಂತಾ ಇದೀವಿ. ಒಂದು ತೆಲುಗು ಮಾತುಕತೆ ನಡೀತಾ ಇದೆ. ಸೊ ಅವ್ರೇನಾದ್ರು ಆದ್ರೆ ಮೇ ಬಿ 31st ರಿಲೀಸ್ ಮಾಡೋಣ ಅಂತ ನಡೀತಾ ಇದೆ, ತೆಲುಗು ಮಾತುಕತೆ ನಡೀತಾ ಇದೆ. ಕರೆಕ್ಟ್. ಮೊದಲಿಂದ ನಾವು ನಮ್ಗೆ ಆ ಥರದ್ದು ಪ್ಲಾನ್ಸ್ ಇಟ್ಕೊಂಡು ಬಂದಿದ್ದೀವಿ. ಇವಾಗ ಫಸ್ಟ್ ವೀಕ್ ಇಲ್ಲಿ ಕವರ್ ಮಾಡಿ, ನಾನು ಆ್ಯಕ್ಚುಲಿ ಮೊನ್ನೆ ಮೈಸೂರಿಗೆ ಹೋಗಿದ್ವಿ. ಮೈಸೂರಲ್ಲಿ ಐನಾಕ್ಸ್ ಸೆಂಟರ್ ಅಂತ ಒಂದು ಸೆಂಟರು, ಮತ್ತು ಗಾಯತ್ರಿ ಥಿಯೇಟರ್ ನನಗೆ ಭಾಳ ಫೇವರೇಟ್ ಥಿಯೇಟರ್ ಅದು. ನನ್ನ ಮೊದಲನೇ ಸಿನಿಮಾದಿಂದನೂ ಕೂಡ 50 ದಿವಸ, 75 ದಿವಸ, 100 ದಿವಸಗಳು ಕಂಡಂಥ ಒಂದು ಚಿತ್ರಮಂದಿರ ಅದು. ಅದೇನೋ ಅದು ಬರೀ ನಮಗೆ ಥಿಯೇಟರ್ ಆಗಿ ಉಳಿದಿಲ್ಲ, ಅದೊಂದು ಎಮೋಷನ್ ಅದು. ಆ ಥಿಯೇಟರ್ಗೆ ಹೋಗುವಂಥದ್ದು. ಥಿಯೇಟರ್ ಮುಂದೆ ಅಂದರೆ ಶೋ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಅದ್ರ ಮುಂದೆ ಹೋಗಿ ನಿಂತಾಗ ಎಷ್ಟು ಆ ಪಾರ್ಕಿಂಗ್ ಲಾಟಲ್ಲಿ ಗಾಡಿಗಳನ್ನ ನೋಡ್ಬಿಟ್ಟು ಇಂಥ ಒಂದು ನಿರಾಳತೆ, ಒಂದು ಜನ ಖಂಡಿತವಾಗ್ಲೂ ಸಿನಿಮಾಗಳ ಮೇಲೆ ಇರ್ತಾ ಇರುವಂಥ ಪ್ರೀತಿ ಇದೆ ಗೊತ್ತಾ. ಖಂಡಿತವಾಗ್ಲೂ ಮುಂಬರುವ ದಿವಸಗಳಲ್ಲಿ ಅವರಿರೋ ಜಾಗಕ್ಕೆ ಹೋಗಿ ಅವ್ರನ್ನ ಭೇಟಿ ಮಾಡುವಂಥ ಯೋಜನೆ ನಮ್ಮೆಲ್ಲ ಒಳ್ಳೆ ಶುಭ ಸೂಚನೆ. ಯಾಕೆಂದರೆ ಹೋದ ವರ್ಷ ಭಾಳ ಸಿನಿಮಾಗಳು ನೆಲಕ್ಕೆ ಹಚ್ಚಿತು. ಪ್ರಾರಂಭದಲ್ಲೇ ಒಂದು ಶುಭ ಸೂಚನೆ ನಿಮ್ಮ ಸಿನಿಮಾಯಿಂದ. ನನಗೇನಂದರೆ, ನಾನು ಇದ್ದೀನಿ ಈ ಸಿನಿಮಾದಲ್ಲಿ ಅಂತಲ್ಲ, ಈ ಸಿನಿಮಾ ಅಂತ ಅಲ್ಲ, ಯೂಶಲಿ ಒಬ್ಬ ನೋಡುವನಾಗಿ ಕೂಡ, ಚಿತ್ರರಂಗವನಾಗಿ ಕೂಡ ಆಗು ಹೋಗುಗಳ ವಿಚಾರವಾಗಿ ನಮಗೊಂದು ಗಮನ ಇದ್ದೇ ಇರುತ್ತೆ. ಈ ಪಿಕ್ಚರ್ ಹೆಂಗಾಯಿತು, ಆ ಸಿನಿಮಾ ಹೆಂಗಾಯಿತು, ವರ್ಷನ ಹೆಂಗೆ ಮುಗಿಸ್ತಾ ಇದ್ದೀವಿ, ವರ್ಷನ ಹೆಂಗೆ ಪ್ರಾರಂಭಿಸ್ತಾ ಇದ್ದೀವಿ ಅಂತ ಅನ್ನುವಂಥದ್ದು. ನನಗೆ ನೋಡಿ 2025 10ನೇ ತಾರೀಕು, ಅದು ಕರೆಕ್ಟಾಗಿ ನಾವು ಆಮೇಲೆ ನಮ್ಗೆ ಗೊತ್ತಿಲ್ಲ ನೋಡಿ ಎಷ್ಟು ಚಂದ ಇದೆ ಅದು, ಎಂಥ ಕಾಕತಾಳೀಯ ನೋಡಿ ಅದು. ನಾವು ಏನು ಅಂದ್ಕೊಂಡೇ ಇದ್ದಲ್ಲ, ರಿಲೀಸ್ ಪ್ಲ್ಯಾನ್ ಮಾಡಿ 1.5 ತಿಂಗಳ ಹಿಂದೆ ಪ್ಲ್ಯಾನ್ ಮಾಡಿದ್ವಾ, 1.5 ತಿಂಗಳ ಹಿಂದೆ ಏನಾಗಿದೆ, 1.5 ತಿಂಗಳ ಹಿಂದೆ ನಾವು ಪ್ಲ್ಯಾನ್ ಮಾಡಿದಾಗ ನಮಗೆ ಗೊತ್ತಿರಲಿಲ್ಲ 10ನೇ ತಾರೀಕು ವೈಕುಂಠ ಏಕಾದಶಿ. ಎಂಥ ಕೋಇನ್ಸಿಡೆನ್ಸ್ ಅಂತಂದರೆ, ವೈಕುಂಠದ ಬಾಗಿಲು ತೆಗೆದಿರುತ್ತಂತೆ. ನನಗೆ ಯಾರೋ ಜುಮ್ಮನಂತೆ ನನಗೆ ಇನ್ನೂ ಕೂಡ, ಏನಪ್ಪ ಎಂಥ ದಿವಸ ಬರ್ತಾ ಇದ್ದೀರಾ, ವೈಕುಂಠ ಏಕಾದಶಿ ದಿವಸ ಅಂತ. ನನಗೆ ನಾವು ದೇವರನ್ನ ನೆನ್ಕೊಂಡು ಮಾಡಿದ್ದಲ್ಲ ಅದು. ನಾವು 1.5 ತಿಂಗಳ ಹಿಂದೆ ನಮ್ಗೆ ಅದು ವೈಕುಂಠ ಏಕಾದಶಿ ಅಂತಲೂ ನಮಗೆ ಗೊತ್ತಿರಲಿಲ್ಲ ಅದು. ನೋಡಿ, ಅದು ದೇವರು ಅನುಗ್ರಹ. ಎಲ್ಲ ನಾನು ಎಷ್ಟು ಸಲ ಹೇಳ್ತಾ ಇರ್ತೀನಿ, ನಾವು ನಿಂತ್ಕೊಂಡು ಕೂಡ ದೇವರು ನಮ್ಮ ಜೊತೆಲಿ ಇದ್ದಾನೆ ಅಂತ ಅನ್ನೋದಕ್ಕೆ ವೈಕುಂಠ ಏಕಾದಶಿ ದಿವಸ ಕನ್ನಡ ಚಿತ್ರರಂಗದ ಮೊದಲನೆಯ ವಾರ, ಅಂದರೆ ಶುಕ್ರವಾರ ಪ್ರಾರಂಭ ಆಗುತ್ತೆ. ಇವತ್ತು ವೈಕುಂಠದ ಬಾಗಿಲು ತೆಗೆದಿರುತ್ತೆ ಅವತ್ತು ಅಂತನ್ನುವಂಥ ಇದು ಭಗವಂತ ನಮ್ಮ ಜೊತೆಲಿದ್ದಾನೆ ಅಂತಂದರೆ ನಮ್ಮ ಇಡೀ ಚಿತ್ರರಂಗದ ಮೇಲೆ ಇದ್ದಾನೆ ಅಂತ ಅನ್ನೋದಕ್ಕೆ ಒಂದು ಒಳ್ಳೆಯ ಸೂಚನೆ,
10ನೇ ತಾರೀಕು ಭಗವಂತ ಕೊಟ್ಟಿರುವಂಥದ್ದು. ನನಗೇನೋ ಒಂದು ಚಿಕ್ಕ ಇಂಟ್ಯೂಷನ್ನು, ಈ ವರ್ಷ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಕ್ಸಸ್ಫುಲ್ ಸಿನಿಮಾಗಳು ಸಿಗುತ್ತೆ ಅಂತನ್ನುವಂಥದ್ದು, ಆಗುತ್ತೆ ಅಂತನ್ನುವಂಥ ಒಂದು ಚಿಕ್ಕ ಇಂಟ್ಯೂಷನ್ ನನ್ನ ತಲೆಯಲ್ಲಿ ಯಾವಾಗಲೂ ಅದು ಹೃದಯದಲ್ಲಿ ಬೇರೆ ನನಗೆ ಅನಿಸ್ತಾ ಇರುವಂಥದ್ದು. ಖಂಡಿತವಾಗ್ಲೂ ಅದು ನಿಜ ಆಗಲಿ. ಮುಂಬರುವ ಸಿನಿಮಾಗಳು ಕೂಡ ಎಂದು ನನಗೆ ಹೇಳ್ತಾ ಇರೋದು ಲೈನಪ್ಸ್ ಇದೆಯಲ್ಲ, ಕನ್ನಡ ಚಿತ್ರರಂಗದ ಲೈನಪ್ಸು ಭಾಳ ಒಳ್ಳೆ ಲೈನಪ್ಸ್ ಇದೆ. ಮೊನ್ನೆ ಯಾರೋ ತುಂಬ ಒಳ್ಳೆ ಸ್ಟೋರಿ ಮಾಡಿದ್ರು ಈ ನಿಟ್ಟಿನಲ್ಲಿ, ಯಾವ್ಯಾವ ಸಿನಿಮಾಗಳು ನಿರೀಕ್ಷೆ ಇರುವಂಥ ಸಿನಿಮಾಗಳು, ಎಷ್ಟು ಸಿನಿಮಾಗಳು ಬರ್ತಾ ಇದೆ. ನಾನು ಆರ್ಡರ್ ನೋಡ್ತಾ ಹೋಗ್ತಾ ಇದ್ದೆ. ನಾನು ಅನ್ಕೊಂಡೆ ಅವಾಗ ಕನ್ನಡ ಚಿತ್ರರಂಗದಲ್ಲಿ ಒಂದು ಎಷ್ಟು ಹಿಟ್ ಸಿನಿಮಾಗಳು 2025 ಆಗುತ್ತೆ ಅಂತ ಅನ್ನುವಂಥದ್ದು. ಅದಾಗಲಿ, ಭಗವಂತ ನಮ್ಮ ಜೊತೆ ಇದ್ದಾನೆ ಅನ್ನೋ ನಂಬಿಕೆ. ಈ ಸಿನಿಮಾದಲ್ಲಿ 2 ಪಾತ್ರ ಸಿಗೋಯ್ತಿದೆ. ಒಂದು ಕಡೆ ಕ್ರಿಶ್ಚಿಯನ್ ಪಾತ್ರ ಏನು ತುಂಬ ಪ್ರಭಾವ ಬೀರುತ್ತೆ ಅಂತ, ಯಾಕೆ ನಿಮ್ಮ ಟಿವಿಲಿ ಕೂಡ ಫೋಟೋ ನನಗೆ ಅದೊಂದು ಮೊದಲಿಂದನೂ ಕೂಡ ಅವ್ರ ಜೊತೆಯಲ್ಲೇ ಬೆಳೆದಿದ್ದೀನಿ ನಾನು. ಯಾಕಂದರೆ ನನ್ನ ಹುಟ್ಟಿನಿಂದನೂ ಕೂಡ ದೇವರು ಭಗವಂತ ಯಾವಾಗಲೂ ಕೂಡ, ನೀವು ಜಾಸ್ತಿ ನನ್ನ ಇದನ್ನು ತೆಗೆದು ನೋಡಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ತೆಗೆದು ನೋಡಿ ನೀವು, ಆ ದೇವಸ್ಥಾನ ಇಲ್ಲಿದು ಬರೀ ಇದನ್ನೇ ಜಾಸ್ತಿ ಇರುತ್ತೆ. ಒಂದು ಚೂರು ದೇವರನ್ನ ಜಾಸ್ತಿ ಮೊರೆ ಹೋಗುವಂಥ ಇದು. ಆಮೇಲೆ ಡಬಲ್ ಆ್ಯಕ್ಟಿಂಗ್ ಅಂತ ಹೇಳಿದ್ರೆ ಅದೇನೋ ಗೊತ್ತಿಲ್ಲ ಗುರುವೆ, ಮಾಡಿರೋ ಕಮ್ಮಿ ಪಿಕ್ಚರು 3/4 ಭಾಗ ಡಬಲ್ ಆ್ಯಕ್ಟಿಂಗ್. ನಾನು ಮಾಡಿರೋದೇ ಕಮ್ಮಿ ಪಿಕ್ಚರು. ನನಗೆ ನಿಜವಾಗ್ಲೂ ಅದು ನನಗೆ ಅಂತಾನೆ ಹಿಂಗೆ ಮಾಡ್ತಾರ ಅಥವಾ ಅದು ಕಾಕತಾಳೀಯವಾಗಿ ಬಂದು ಸೇರ್ಕೊಳ್ಳುತ್ತ. ನೀವು ನೋಡಿಬೇಕಾದ್ರೆ ನಾನು ಮಾಡಿರೋದು ಒಂದು ಕಮ್ಮಿ ಪಿಕ್ಚರಲ್ಲಿ ಆಲ್ಮೋಸ್ಟ್ ಡಬಲ್. ಆ್ಯಕ್ಚುಲಿ ಇದು ಕಮ್ಮಿ, ಇವರೇನೆ 4 ಮಾಡಿಸಿದ್ರು ಹಿಂದೆ ನನಗೆ. ವಿಕ್ಟ್ರಿ 2 ಅಲ್ಲಿ ಹೌದು, ಅದಕ್ಕೆ ಹೇಳ್ತಾ ಇರೋದು. ಆ್ಯಕ್ಚುಲಿ 4 ಇವರೇ ಇದ್ದಾರೆ ನೋಡಿ ರೆಕಾರ್ಡು. ಸೊ 4, 2, 3 ಇಂಥದ್ದು ನನಗೇನೋ ನನಗೆ ಆಸೆನೂ ಕೂಡ ಒಂದಿಷ್ಟು ವಿಭಿನ್ನವಾದಂಥ ಪಾತ್ರಗಳಲ್ಲಿ ಮಾಡಬೇಕು ಅಂತ ಅನ್ನುವಂಥದ್ದು. ಇದು ಸ್ಟಾರ್ಟ್ ಆಗಿದ್ದು ವಿಕ್ಟ್ರಿಯಿಂದ. ಯಾವುದು ವಿಕ್ಟ್ರಿ 1 ನೀವು ನೋಡಿ 2 ಪಾತ್ರ. ಅದಾದ ನಂತರ ರಾಜರಾಜೇಂದ್ರ, ಆಮೇಲೆ ಜಯಲಲಿತಾ ನೀವು ನೋಡ್ತಾನೆ ಬರ್ತಾ ಇದ್ರು ಕೂಡ 3/4 ಭಾಗ ಸಿನಿಮಾ ನಾನು ಡಬಲ್ ಆ್ಯಕ್ಟಿಂಗ್ ಮಾಡಿರುವಂಥದ್ದು. ಅದೇನೋ ಆ ಥರದ್ದು ಡಬಲ್ ಆ್ಯಕ್ಟಿಂಗ್ ಬರ್ತಾ ಇರುತ್ತೆ. ನನಗೊಂದಿಷ್ಟು ನನ್ನ ಮೂಲ ರಂಗಭೂಮಿ, ನಾನು ಈ ಥಿಯೇಟರ್ ಬ್ಯಾಕ್ಡ್ರಾಪಿಂದ ಬಂದಂಥವನು. ನನ್ನ ಮನೆ ಅದು. ಅಲ್ಲಿ ಒಂದಿಷ್ಟು ಪಾತ್ರಗಳು ಚಿಕ್ಕ ವಯಸ್ಸಿನಲ್ಲೇ ಪಾತ್ರಗಳನ್ನ ಮಾಡಿದಂಥವ್ರು. ಇದೆಲ್ಲ ಒಂಚೂರು ಎಕ್ಸ್ಪ್ಲೋರ್ ಮಾಡ್ಬೇಕಲ್ಲ, ದೊಡ್ಡ ಸ್ಕ್ರೀನಲ್ಲೂ ಇಲ್ಲಿ ಈ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೇಕಲ್ಲ ಅಂತ ಅನ್ನೋ ಒಂದು ಆಸೆ ತುಡಿತ. ನೀವು ನಿಜ ಹೇಳಿದ್ರೆ ನಂಬ್ತೀರಾ, ನಾನು 13ನೇ ವರ್ಷದಲ್ಲಿ ಥಿಯೇಟರ್ನಲ್ಲಿ 13 ಇಯರ್ಸಲ್ಲಿ ನಮ್ಮ ತಾಯಿಯವರಿಗೆ ತಂದೆ ಪಾತ್ರ ಮಾಡಿದ್ರಿ ನಾನು. ಹೌದು, ಇದು ನ್ಯೂಸ್ ಇದು. 13 ಇಯರ್ಸ್ ನನಗೆ ಅವಾಗ. 13ನೇ ವರ್ಷದಲ್ಲೇ ಆಮೇಲೆ ನಮ್ಮ ನಾಟಕದಲ್ಲಿ ಲೆಕ್ಚರ್ ಸೀನ್ ಅಂತ ಇರುತ್ತೆ. ಅಂದರೆ ಇನ್ನೊಂದು ಶೋಗಿಂತ ಮುಂಚೆ ಇವತ್ತಿನ ದಿವಸದಲ್ಲಿ ಇನ್ನೊಂದು ಪ್ರವೇಶದೊಂದಿಗೆ ಇವತ್ತಿನ ನಾಟಕ ಮುಗಿತಾ ಇದೆ. ಮುಂದೆ ಕೂಡ ಇದೇ ನಾಟಕ ಇರುತ್ತೆ ಅಥವಾ ನಾಟಕ ಚೇಂಜ್ ಮಾಡಿ ಇಂಥದ್ದೊಂದು ಅನೌನ್ಸ್ಮೆಂಟ್ಗೆ ನಾವು ಲೆಕ್ಚರ್ ಸೀನ್ ಅಂತೀವಿ. ಅವಾಗ ನಮ್ಮಪ್ಪ ಬಂದು ಜನಕ್ಕೇನೆ ಸುಮ್ಮನೆ ಒಂದು ಕ್ವಶನ್ ಥರ ಕೇಳ್ಬಿಟ್ಟು ಒಂದು ನಮ್ಮಪ್ಪ ಅಳಿಯ, ನಮ್ಮಪ್ಪ ಅಳಿಯ, ನನ್ನ ಮಗಳು ನಮ್ಮಮ್ಮ, ನಾನು ಅವರಿಬ್ಬರಿಗೂ ಅಪ್ಪ. ಒಂದು ಸೂಪರ್ ಹಿಟ್ ನಾಟಕ ಅದು. ಅವಾಗ ಬಂದು ನನ್ನ ಕರೆದ್ಬಿಟ್ಟು ಜನಕ್ಕೆ ನೀವು ಯಾರು ಗೊತ್ತಾ ಇವನು ಮಾವನ್ ಥರ ನೀವು ಆ್ಯಕ್ಟ್ ಮಾಡಿದಾನಲ್ಲ ಅಂತ ಅಂದ್ಬಿಟ್ಟು ಒಂದೊಂದೇ ಮೀಸೆ ಎಲ್ಲ ತೆಗೆಯೋರು. ಒಂಥರ ಮೀಸೆ ತೆಗೆಯೋದು, ಇದನ್ನು ತೆಗೆಯೋದು, ಮೇಕಪ್ ಎಲ್ಲ ತೆಗೆದ್ಬಿಟ್ಟು ಇವನು ನನ್ನ ಮಗ ಅಂತ ಹೇಳಿದ್ರೆ. ಸೊ ಅಲ್ಲಿಂದಲೂ ಕೂಡ ವಿಭಿನ್ನ ಥರದ ಗೆಟಪ್ಗಳನ್ನ, ವಿಭಿನ್ನವಾದಂಥ ಪಾತ್ರಗಳನ್ನ ಮಾಡಿದಂಥದ್ದು ಆ ಹಂಬಲ ನನಗಿದೆ. ಅದಕ್ಕೆ ಕಾಕತಾಳೀಯವೋ ಅಥವಾ ನನ್ನ ಅದೃಷ್ಟವೋ ಏನೋ ಗೊತ್ತಿಲ್ಲ, ಸಿನಿಮಾದಲ್ಲೂ ಕೂಡ ಡಬಲ್ ಆ್ಯಕ್ಟಿಂಗ್ಗಳು ಅದು ಇದು ಬರ್ತಾ ಇರೋವಂಥದ್ದು. ಈ ಥರ ನೀವು ಹೇಳಿದ್ರಲ್ಲ, ಒಂದಿಷ್ಟು ಇನ್ನೂ ನನ್ನ ಬತ್ತಳಿಕೆಯಲ್ಲಿ ಒಂದಿಷ್ಟು ಆಸೆ ಇದೆ. ಈ ಥರದ ಸಿನಿಮಾಗಳು ಸಕ್ಸಸ್ ಆದಾಗ ಮಾತ್ರ ಆ ಆಸೆ ಮತ್ತೆ ಅದು ನೆರವೇರೋದಕ್ಕೆ ಅನುಕೂಲವಾಗುತ್ತೆ. ಇವತ್ತು ದೇವರು ನಮ್ಮ ಜೊತೆಲಿದ್ದಾನೆ ಅನ್ನೋದಕ್ಕೆ ಈ ಥರ ಮಾಡಿದ ಪ್ರಯತ್ನ ಅನ್ನೋದಕ್ಕಿಂತ ಪ್ರಯೋಗ ಅನ್ಬೇಕು. ಆ್ಯಕ್ಚುಲಿ ನಿಜ ಅದು. ಈ ಥರದ ಪ್ರಯೋಗಗಳು ಗೆದ್ದಾಗ ಶರಣು ಒಂದಿಷ್ಟು ನನ್ನ ಬಾಕ್ಸನ್ನು ಬಿಟ್ಟು ಹೊರಗಡೆ ಹೋಗಿ ರಿಸ್ಕ್ ತಗೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ. ಅದನ್ನ ನಾನು ಯಾವುದೇ ನನ್ನ ಹಿಂದಿನ ಸಿನಿಮಾಗಳಲ್ಲಾಗಿರ್ಬೋದು, ಈ ಸಿನಿಮಾಗಳಲ್ಲಾಗಿರ್ಬೋದು, ನಾನು ಯಾವತ್ತೂ ಬೇಕಾದ್ರೆ ನೋಡಿ ನಾನು ಸೇಫಾಗಿ ಆಟ ಆಡಲ್ಲ. ಪಾಪ ನನಗೇನದು ನಂದೊಂದು ಜಾನರ್ ಹಿಂಗಿದೆ, ಹಿಂಗೆ ಈ ಥರ ಕಾಮಿಡಿ ಸಾಂಗು ಹಂಗೆ ನಾನು ಆಕ್ಚುಲಿ ಹಂಗೆ ಮಾಡಿಲ್ಲ. ಕಥೆ ಏನು ಕೇಳುತ್ತೆ ಹಾಗೇನೆ ಹೋಗಿರೋವಂಥದ್ದು ನಾನು. ಈ ಥರದ್ದು ಪ್ರಯೋಗ ಇರುವಂಥ ಸಿನಿಮಾಗಳು ಗೆದ್ದಾಗ ಶರಣ್ ಒಬ್ಬ ಕಲಾವಿದನಾಗಿ ಇನ್ನೊಂದಿಷ್ಟು ಪಾತ್ರ ಮಾಡುವಂಥ ಶಕ್ತಿ ಸಿಗುತ್ತೆ ಸರ್. ಅದು ಸಿಗುವಂಥದ್ದೆಲ್ಲ ಕಾಣಿಸ್ತಾ ಇದೆ ನನಗೆ.
ಕೀರ್ತಿ ಅಶ್ವರಿ ಸರ್ ಇಲ್ಲಿ ಹೇಳಿ ಸರ್ ಜನ ನಿಮ್ಮನ್ನ ಹಾ. ಹಾರರ್ ಜಾನರ್ ಅಲ್ಲಿ ನೋಡಕ್ ಇಷ್ಟಪಡ್ತಾರೆ ಅಂತ ಅನ್ಸುತ್ತಾ? ಯಾಕಂದ್ರೆ ಅವತಾರ ಪುರುಷನು ಹಿಟ್ ಆಯ್ತು, ಇವಾಗ ಚೂಮಂತರ್ ಕೂಡ ಸಕ್ಸಸ್ ಕಾಣ್ತಾ ಇದೆ. ಸೊ ಇದಕ್ಕೆ ನಮ್ ಕ್ವಶನ್ ಏನಿಲ್ಲ, ಏನ್ ಗೊತ್ತಾ, ಹಾರರ್ ಜಾನರ್ ಅಂತಾನೆ ಅದನ್ನ ಸಪರೇಟ್ ಮಾಡುವಂಥದ್ದಲ್ಲ, ವಿಭಿನ್ನವಾದಂತ ಸಿನಿಮಾ. ಈಗ ಒಬ್ಬ ನೋಡೋದನ್ನಾಗಿ ನನಗೇನೆ ಒಂದು ತಿಂಗಳಲ್ಲಿ ಸೀರೀಸ್ ಆಗಿ ಹಾರರ್ ಪಿಕ್ಚರ್ ನೋಡೋದಕ್ಕೂ ಕಷ್ಟವಾಗಬಹುದು. ಒಂದ್ಸಲ ಕಾಮಿಡಿ ಕೇಳ್ತಿದ್ದೆ, ಇನ್ನೊಂದ್ಸಲ ಯಾವುದೋ ಒಂದು ಆಕ್ಷನ್ ಪಿಕ್ಚರ್ ನೋಡೋಣ ಅನ್ಸುತ್ತೆ, ಇನ್ನೊಂದೇನೋ ಹಾರರ್ ನೋಡೋಣ ಅಂತ ಅನ್ಸುತ್ತೆ. ಇಲ್ಲಿ ಒಬ್ಬ ನೋಡೋದನ್ನಾಗಿನೇ ನನಗೆ ವಿಭಿನ್ನವಾದಂಥ ಸಿನಿಮಾಗಳನ್ನ ನೋಡಬೇಕು ಅಂತ ಅನ್ನಿಸ್ದಾಗ ನಾನು ಮಾಡೋ ನಾವು ಅದೇ ಥರನೇ ಇರ್ಬೇಕಲ್ವಾ ಅಂತ ಅನ್ನುವಂಥದ್ದು ಒಂದು ಚಿಕ್ಕ ನಾನು ಸುಮಾರು ಸಲ ಹೇಳ್ತಿರ್ತೇನೆ. ಅಂದರೆ ನಾನು ನೋಡೋದನ್ನಾಗಿನೇ ಬೇರೆ ಬೇರೆ ಥರದ ಪಿಕ್ಚರ್ ನೋಡಬೇಕು ಅಂತ ಅನ್ಸುತ್ತಲ್ವ, ನಾನೇ ಒಂದೇ ಥರದ ಈಗ ಅದು ಆಕ್ಚುಲಿ ಏನಂತಂದ್ರೆ ಇತ್ತೀಚಿನ ದಿವಸಗಳಲ್ಲಿ ಆಡಿಯನ್ಸ್ನು ಕೂಡ ಒಂದಿಷ್ಟು ವಿಭಿನ್ನವಾದಂಥ ಸಿನಿಮಾಗಳನ್ನ ಕೈ ಹಿಡಿತಾ ಇದ್ದಾನೆ ಗೊತ್ತಾ. ಅದು ಶರಣ್ ಒಳಗಡೆ ಇರೋ ಒಬ್ಬ ಕಲಾವಿದನಿಗೆ ಎಂಥ ದೊಡ್ಡ ಶಕ್ತಿ, ಎಂಥ ದೊಡ್ಡ ಆಶೀರ್ವಾದ ಅಂತಂತಂದ್ರೆ, ನಾನು ಆಕ್ಚುಲಿ ಫಸ್ಟ್ ಕೈಗೆತ್ಕೊಂಡಿದ್ದು ಅವತಾರ ಪುರುಷ. ಅವತಾರ ಪುರುಷದಲ್ಲೇನೆ ನಮ್ಗೆ ಚೆನ್ನಾಗಿ ಒಂದು ಕ್ಲಾರಿಟಿ ಇತ್ತು ನನ್ನ ತಲೆಯಲ್ಲಿ. ನಾವು ಒಂದು ಚೂರು ನಮ್ಮ ಬಾಕ್ಸ್ ಇಂದ ಬಿಟ್ಟು ಹೊರಗಡೆ ಹೋಗಿ ಒಂದು ಚಿಕ್ಕ ರಿಸ್ಕಿನ ಆಟ ಆಡ್ತಾ ಇದ್ದೀವಿ ಅಂತ. ಸೊ ಅಲ್ಲಿ ಜನ ನಮ್ಮ ಜೊತೆಲಿ ಇದ್ದಿದ್ದು. ಎರಡನೇದು ಅತೀ ದೊಡ್ಡ ನನ್ನ ವೃತ್ತಿ ಜೀವನದಲ್ಲೇ ಒಂದು ಇಂಥ ಪ್ರಯೋಗಗಳಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಅದು ಗುರು ಶಿಷ್ಯರು ಮಾಡ್ಬೇಕಾದ್ರೇನೆ ನಾನು ಅರ್ಧಕ್ಕರ್ಧ ಅಂದ್ರೆ ನಾನು ಹೇಳ್ತಾ ಇರೋದು ಶರಣ್ ತನ ಇದೆಯಲ್ಲ ಸ್ಟೈಲು, ಅದನ್ನ ಕರೆಕ್ಟಾಗಿ ಅರ್ಧಕ್ಕರ್ಧ ಕಟ್ ಮಾಡಿದ್ದೆ. ನಮಗೆ ಇದ್ದಿದ್ದು ಹೆಂಗೆ ಅಂತಂದ್ರೆ ಗುಡುಗುಡು ಅಂತಿತ್ತು. ಒಂದು ಕಲಾವಿದನಾಗಿ, ಇನ್ನೊಂದು ನಿರ್ಮಾಪಕನಾಗಿ. ಆ ಸಿನಿಮಾಗೆ ನಾವೇ ನಿರ್ಮಾಣ ಅಲ್ವಾ, ಎರಡೂ ಥರದಲ್ಲಿ ಗುಡುಗುಡು. ಒಂಥರ ಕಲಾವಿದನಾಗಿ ಅಂದ್ರೆ ಬಾಗಿಲು ಕ್ಲೋಸ್ ಆಗ್ಬಿಡುತ್ತಲ್ವಮ್ಮ, ಮುಂದೆ ನನಗೆ ಅವರು ಇಲ್ಲ ಇದೇ ಥರದ್ದೇ ಪಾತ್ರಗಳು ಅಂತ. ನಿಜ ಹೇಳ್ತೀನಿ ಕೇಳಿ, ಗುರು ಶಿಷ್ಯರು ಚಂದ ಆಗಿದ್ದಕ್ಕೆ ತಾನೆ ಚೂಮಂತರ್ ಅನ್ನುವಂಥ ಒಂದು ಪ್ಲಾಟ್ ನನಗೆ ಸಿಕ್ಕಿದ್ದಂಥದ್ದು. ಸೊ ಹಾರರ್, ಇವಾಗ ಹೇಳ್ತೀನಿ ನಿಮ್ಮ ಕ್ವಶನ್, ಹಾರರ್ ಭಕ್ತ ನಾನು, ಹಾರರ್ ಸಿನಿಮಾ ಭಕ್ತ, ಹಾರರ್ ಸಿನಿಮಾ ಫ್ಯಾನ್ ನಾನು. ಎಲ್ಲರಿಗೂ ಹೇಳ್ತಾ ಇರ್ತೀನಿ, ದಿವ್ಸಕ್ಕೆ 3 ಪಿಕ್ಚರ್ ಬೇಕಾದ್ರೆ ನೋಡ್ತೀನಿ ನಾನು. ಸೊ ಅಂಥದ್ರಲ್ಲಿ ನನಗೆ ಇಷ್ಟವಾಗಿರೋ ಜಾನರಲ್ಲಿ ಪಾತ್ರ ಮಾಡುವಂಥದ್ದು ಒಂದು ಅವಕಾಶ ಸಿಗುತ್ತಲ್ಲ, ಇದು ಎಂಥ ಪುಣ್ಯ ನಮಗೆ ಒಬ್ಬ ಕಲಾವಿದನಿಗೆ. ಸೊ ಹಾಗಾಗಿ ಇವತ್ತೇನು ಬ್ರ್ಯಾಂಡ್ ಅಂತದಲ್ಲ, ಹಾರರ್ ಸಿನಿಮಾನ ಇಷ್ಟಪಡ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ ನೋಡಿ, ಅಂತ ಒಳ್ಳೆ ಮಾಂತ್ರಿಕ ಇವತ್ತು ನಮ್ಗೆ ಸಿಕ್ಕಿದ್ದಾರೆ. ಹಾರರ್ ಸಿನಿಮಾನ ಚಂದ ಜನಕ್ಕೆ ತಲುಪಿಸುವಂತ ಒಂದು ಸೂಪರ್ ಡೈರೆಕ್ಟರ್ ನಮಗೆ ಸಿಕ್ಕಿರುವಂಥದ್ದು. ಈಗ ಅವ್ರು ಬೇರೆ ಇನ್ನೊಂದು ಸಿನಿಮಾನ ಅಧಿಕೃತವಾಗಿ ಬೇರೆ ನಾವು ಅದೇ ಹಂಗೇನೋ ಮಾಡೋಣ ಅಂತಂದ್ರೆ ಬಿಟ್ಟೇ ಬಿಟ್ರು ಅವರು. ಸೊ ಅವ್ರ ಜೊತೆಲಿ ಇದೊಂದಲ್ಲ, ಇನ್ನೆರಡಲ್ಲ, ಅವ್ರ ಜೊತೆಲಿ ಒಂದು 100 ಸಿನಿಮಾ ಮಾಡಿದ್ರು ಕೂಡ ನಮಗೆ ಸಾಕು ಅಂತ ಅನ್ಸೋದಿಲ್ಲ, ಅಷ್ಟು ಒಳ್ಳೆ ನಿರ್ದೇಶ. ಎಲ್ಲ ಆಕ್ಚುಲಿ ಪ್ರೊಡ್ಯೂಸರ್ ಅವ್ರು ಸಾಥ್ ಕೊಟ್ಟಿದ್ದಕ್ಕೆ ಇವತ್ತು. ಮತ್ತೆ ಇನ್ನೊಂದು ನಮ್ಮ ಚಿತ್ರದ ಕ್ಯಾರೆಕ್ಟರ್ ಡೈನಮೋ ಅನ್ನೋ ಒಂದು ಕ್ಯಾರೆಕ್ಟರ್ನ ಎಷ್ಟು ರೀಚ್ ಆಗಿದೆ ಅಂತಂದ್ರೆ, ಒಬ್ಬ ಅಕ್ಷಯ್ ಅನ್ನೋ ಒಬ್ಬ ಆರ್ಟಿಸ್ಟ್, ಅವ್ರು ಯಾರು ಅಂತ ನಮಗ್ ಗೊತ್ತಿಲ್ಲ, ಅವ್ರಿಗೆ ನಾವ್ ಯಾರು ಅಂತ ಗೊತ್ತಿಲ್ಲ. ಸಿನಿಮಾನ ನೋಡ್ಕೊಂಡು ಒಂದು ಕ್ಯಾರೆಕ್ಟರ್ನ ಚಿತ್ರ ಬಿಡಿಸಿ ಅದನ್ನ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸಿದ್ರು. ನನ್ನ ಪಾಪ ಅವ್ರನ್ನ ಕರೆದೆ, ನೀವು ಅವ್ರನ್ನ ಇದನ್ನ ಪ್ರೆಸೆಂಟ್ ಮಾಡ್ಬೇಕು ಅಂತ ಓಪನ್ ಮಾಡಿ ಮೈಸೂರಿಂದ ಇಲ್ಲಿಗೆ ಬಂದಿದ್ದಾರೆ ಆಕ್ಚುಲಿ. ಥ್ಯಾಂಕ್ಸ್ ಅಕ್ಷಯ್ ಅವರೇ. ನಮೃತ ಮೇಡಮ್, ಇಷ್ಟೊತ್ತಾಗ ಕೂತಿದ್ರಿ ಪಾಪ ನಿಮ್ಗೆ. ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್, ಎಲ್ಲ ಮೀಡಿಯಾದವ್ರಿಗೂ ತುಂಬಾ ಥ್ಯಾಂಕ್ಸ್. ದರ್ಶನ್ ಹೋಗಿ ಸ್ಟಾಪ್ ಮಾಡಿ. Hey.